ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲ? ಐ ಹೋಪ್ ಆಲ್ ಆರ್ ಡೂಯಿಂಗ್ ವೆಲ್. ಸೊ ಇವತ್ತು ನೀವು ಟೈಟಲ್ ಅಂತೂ ನೋಡಿರಿ, ನಿಮಗೆ ಗೊತ್ತಾಗೈತಿ ಈಗ ಹೆಂಗಿರ್ತತಿ ಅಂದ್ರೆ, ನಾನೊಂದು ಬಗೆದರೆ ದೈವ ಒಂದು ಬಗೆದಂತೆ ಅಂತ. ನಾವೇನೋ ವಿಚಾರ ಮಾಡಿರ್ತೀವಿ. ಪ್ರತಿಯೊಬ್ಬರು ತಮ್ಮ ಜೀವನದ ಸಲುವಾಗಿ ಒಂದಿಲ್ಲ ಒಂದು ವಿಚಾರ ಮಾಡಿರ್ತಾರೆ, ಪ್ಲ್ಯಾನ್ ಮಾಡಿರ್ತಾರೆ. ಆ ಪ್ಲ್ಯಾನ್ ಸರಿಯಂಗೆ ಎಕ್ಸಿಕ್ಯೂಟ್ ಆಗುವಂಗೂ ನೋಡ್ಕೊತಿರ್ತಾರೆ. ಆದರೆ ಕೆಲವು ಸರ್ತಿ ಆಗಂಗಿಲ್ಲ. ಅವಾಗ ಯೂನಿವರ್ಸ್ ನಮಗೆ ಏನು ಹೇಳ್ತೈತಿ ಅಂತಂತಂದ್ರೆ, ಯಾವ ವಿಷಯದ ಮೇಲೆ ನಾವು ಫೋಕಸ್ ಮಾಡಬೇಕು, ಯಾವ ವಿಷಯಗಳನ್ನು ನಾವು ಪಾಲಿಷ್ ಮಾಡಬೇಕು, ಯಾವ ವಿಷಯಗಳ ಬದಲಾಗಿ ನಾವು ಕೂಲಂಕಷವಾಗಿ ವಿಚಾರ ಮಾಡಬೇಕು. ನೋಡಿರಿ, ನಾವು ನಮ್ಮ ಜೀವನದ ಸಲುವಾಗಿ ಏನೆಲ್ಲ ವಿಚಾರ ಮಾಡಿರ್ತೀವಿ, ಪಾಯಿಂಟ್ಸ್ ಎಲ್ಲ ಕರೆಕ್ಟನೇ ಇರಬೇಕು ಅಂತೇನಿಲ್ಲ. ಕೆಲವೊಂದಿಷ್ಟು ಆ್ಯಡ್ ಆಗ್ಬೋದು, ಕೆಲವೊಂದಿಷ್ಟು ಮೈನಸ್ ಆಗ್ಬೋದು. ಸೊ ಈ ರೀಡಿಂಗ್ದಿಂದ ನಾವು ನೋಡೋಣ, ಯೂನಿವರ್ಸ್ ನಿಮಗೆ ಯಾವ ಥರ ಗೈಡ್ ಮಾಡಾಕತ್ತೈತಿ, ಅಥವಾ ಅದು ನಿಮಗೆ ಏನು ನಿಮ್ಮ ಫ್ಯೂಚರ್ ಸಲುವಾಗಿ ಅದು ಏನು ಪ್ಲ್ಯಾನ್ ಮಾಡೈತಿ ಅಂಥೇಳಿ ನಾವು ನೋಡೋಣ. ಓಕೆ, ದೀಸ್ ಆರ್ ದ 3 ಸ್ಟೋನ್ಸ್. ದಿಸ್ ಈಸ್ ಗ್ರೀನ್ ಅವೆಂಚುರಿನ್, ಆ್ಯಂಡ್ ದಿಸ್ ಇಸ್ ಪೈರೈಟ್, ಆ್ಯಂಡ್ ದಿಸ್ ಈಸ್ ಕ್ಲಿಯರ್ ಕಾರ್ಡ್ಸ್. ಓಕೆ, ಮೂರರಲ್ಲಿ ತಮಗೆ ಯಾವುದು ಬೇಕೋ ತಾವದನ್ನು ಚೂಸ್ ಮಾಡಿಕೊಡ್ರಿ. ಸೊ ಇದನ್ನು ಸೈಡಿಗೆ ತೆಗೆದಿಡೋಣ. ಓಕೆ, ಸೊ ವಿಲ್ ಟೇಕ್ ದಿಸ್ ಗ್ರೀನ್ ಅವೆಂಚುರಿನ್. ತಮಗಾಗಿ ಯೂನಿವರ್ಸ್ ಏನು ಪ್ಲ್ಯಾನ್ ಮಾಡಿದೆ, ಅಥವಾ ಡಿವೈನ್ ಎನರ್ಜಿ ತಮ್ಮ ಸಲುವಾಗಿ ಏನು ಪ್ಲ್ಯಾನಿಂಗ್ ಮಾಡೈತಿ. ವಾವ್, ಪ್ಲ್ಯಾನ್ ಜೊತೆ ಏನಾದರೂ ಒಂದು ಇನ್ಫಾರ್ಮೇಷನನ್ನು ಕೊಡೋಕೆ ಇಷ್ಟಪಟ್ಟಿರ್ಬೋದಲ್ಲ ಅದು. ಓಕೆ, ದೀಸ್ ಆರ್ ದ ಕಾರ್ಡ್ಸ್. ಎಸ್ ಆಫ್ ವಾಂಡ್ಸ್ ಕಾರ್ಡ್ ಇದೆ. ಇದರ ಕೆಳಗೆ ವಾವ್, ಹ್ಯಾಪಿ ಫ್ಯಾಮಿಲಿ, ವಾವ್, ಕಿಂಗ್ ಆಫ್ ಕಪ್, ಜಸ್ಟಿಸ್. ಸೊ ತಾವು ಯಾರೆಲ್ಲ ಇದನ್ನು ಗ್ರೀನ್ ಅವೆಂಚುರಿನ್ ಯಾರು ಚೂಸ್ ಮಾಡಿದ್ರಿ ಅವರಿಗಾಗಿ ಈಗ ರೀಡಿಂಗ್ ಏನು ಹೇಳತ್ತದ ಅಂಥೇಳಿ ನೋಡೋಣ. ಓಕೆ, ಸೊ ತಾವು ಯಾರೆಲ್ಲ ಗ್ರೀನ್ ಅವೆಂಚುರಿನ್ ಚೂಸ್ ಮಾಡ್ಕೊಂಡಿದ್ರಿ, ಓಕೆ, ಅವರಿಗೆ ಈಗ ಏನು ರೀಡಿಂಗ್ ಇದೆ ಅಂತಂದ್ರೆ, ನೋಡಿರಿ, ನಾನು ಹೇಳ್ತೇನಲ್ಲ ಎವ್ರಿ ಟೈಮ್, ಬಾಟಮ್ ಆಫ್ ದ ಡೆಕ್ ಅಂತಂತಂದರೆ ನಿಮ್ಮ ಮನಸ್ಸಿನಲ್ಲಿರುವಂಥ ಒಂದು ಶಕ್ತಿ ಸುಪ್ತಾವಸ್ಥೆಯೊಳಗೆ ಇರ್ತದೆ. ಕೆಲವೊಂದು ಸರ್ತಿ ಹೆಂಗಿರ್ತೈತಿ ಅಂತಾರೆ, ಭಾಳೆಲ್ಲ ಮಾಡ್ಬೇಕಂತ ಇರ್ತೈತಿ. ಆದ್ರೆ ಅದು ಕೆಲವೊಂದು ಸರ್ತಿ ಗೊತ್ತಿರೋಂಗಿಲ್ಲ, ಅದು ನಮ್ಮ ಹತ್ರ ಈ ಥರದ ಶಕ್ತಿ ಐತಿ ಅಂತಂದ್ರೆ ಮತ್ತೊಬ್ಬರು ನಮಗೆ ಕೊಯ್ ದೂಸರಾ ಪೆಹಚಾನ್ಗೆ ಬತಾತಾ ಹೈ ಕಿ ನಿಮ್ಮ ಹತ್ರ ಹಿಂಗೈತಿ ಎಲ್ಲನೂ ಒಬ್ಬರಿಗೆ ಗೊತ್ತಾಗಂಗಿಲ್ಲ. ಈಗ ಹೆಂಗೈತೆ ಅಂತಂದ್ರೆ, ನೋಡಿರಿ, ಹೊಸ ವಿಷಯಗಳನ್ನು ನೀವು ಹುಡುಕ್ತೀರಿ, ಆಮೇಲೆ ಅದ್ರ ಮೇಲೆ ನೀವು ಕೆಲಸ ಮಾಡ್ತೀರಿ. ನಿಮ್ಮ ಮನಸ್ಸಿನೊಳಗೊಂದು ಉತ್ಸಾಹ, ಹೊಸದನ್ನು ಏನಾದರೂ ಮಾಡಬೇಕು. ನಿಮಗೆ ಬದಲಾವಣೆ ಬೇಕಾಗ್ತದೆ. ಯಾಕಂದ್ರೆ ನಿಮಗೆ ಗೊತ್ತೈತಿ ಜೀವನದಲ್ಲಿ ಬದಲಾವಣೆ ನಿರಂತರ ಅಂತಂದೇಳಿ. ನೀವು ಆ ಥರದ ವ್ಯಕ್ತಿ, ಮತ್ತು ಆ ಥರದ ವಿಷಯಗಳಿಗೆ ದೇವ್ರ ಕಡೆಯಿಂದ ನಿಮಗೆ ಸಹಾಯನೂ ಸಿಗ್ತೈತೆ. ಹಿಂಗೂ ಇರ್ಬೋದು, ನಿಮ್ಮದು 12th ಹೌಸ್ನಾಗ ಏನಾದರೂ ಗುರು ಇರ್ಬೋದು. 12th ಹೌಸ್ನಾಗ ಗುರು ಇತ್ತಂತಂದ್ರೆ ಡಾಕ್ಟರ್ಸ್ನೂ ಒಳ್ಳೆಯವ್ರು ಸಿಗ್ತಾರೆ, ಯಾಕಂದ್ರೆ ಹಾಸ್ಪಿಟಲ್ದ ಮನಿ. ಓಕೆ, 12ನೇ ಮನೆ ಅಂತಂತಂದ್ರೆ ಅದು ಡಿಸ್ಕಂಫರ್ಟ್ ಕೊಡ್ತೈತೆ ನಮಗೆ. ಆದರೆ ಗುರು ಅಲ್ಲಿದ್ದಂತಂತಂದ್ರೆ ಎಲ್ಲಿಂದಾದರೂ ಒಂದು ಹೆಲ್ಪ್ ಸಿಗ್ತೈತೆ ನಮಗೆ. ಯಾರಾದರೂ ಯೂನಿವರ್ಸರಿ ಹೆಲ್ಪ್ ಮಾಡ್ತೈತಿ, ಯಾರೇ ಪರಿ ಅಂತಂತಂದ್ರೆ ಯಾರು ಏಂಜಲರ ಹೆಲ್ಪ್ ಮಾಡ್ಬೋದು, ಯಾರೊಬ್ಬರು ಮನುಷ್ಯರ ಅಂತಂದು ಮಾಡ್ಬೋದು. ನಿಮ್ಮ ಡ್ರೀಮ್ಸ್ದೊಳಗೆ ಏನಾದರೂ ಬಂದು ಗೊತ್ತಾಗ್ಬೋದು. ಒಟ್ಟು ಯಾವುದರ ಕಡೆಯಿಂದ ನಿಮಗೆ ಒಟ್ಟು ಒಂದು ಸಹಾಯ ಸಿಗ್ತಿರ್ತೈತಿ ನಿಮ್ಮ ಅಂಥ ಟೈಮ್ದೊಳಗೆ. 12th ಹೌಸ್ ಈಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿ ಒಳ್ಳೆ ಗ್ರಹಗಳಿರ್ಬೇಕು ಅಂತಂದ್ರೆ ನಿಮಗೆ ಹೆಲ್ಪ್ ಸಿಗ್ತೈತೆ. ಎಸ್ಪೆಷಲಿ ಗುರು ಇದ್ರಂತೂ ಭಾರಿ ಬೆಸ್ಟ್.
ಆಮೇಲೆ ಹೆಂಗೈತಿ ಅಂತಂದರೆ ನಿಮ್ಮ ಡಿಸೈರ್ಸ್ ಏನದಾವಲ್ಲ, ನಿಮ್ಮ ಡಿಸೈರ್ಸಿಗೆ ಒಂದು ರೂಪ ಕೊಡಬೇಕನ್ನೋವಂಥದ್ದು. ಅಂದ್ರೆ ಕೆಲವೊಬ್ರು ಹೆಂಗೈತಾರೆ ಡಿಸೈರ್ಸೇ ಇರ್ತಾವೆ ಅವ್ರ ಮನಸ್ಸಿನಾಗ. ನೀವು ಅಂಥ ವ್ಯಕ್ತಿ ಅಲ್ಲ. ನೀವು ಕನಸನ್ನು ನನಸಾಗಿ ಮಾಡಬೇಕು ಅನ್ನುವಂಥ ಅಂಥ ಮಾನಸಿಕ ಪರಿಸ್ಥಿತಿ, ಕನಸನ್ನು ನನಸಾಗಿ ಮಾಡಬೇಕು ಅನ್ನುವಂಥ ಮಾನಸಿಕ ಪರಿಸ್ಥಿತಿ ಇರುವಂಥ ವ್ಯಕ್ತಿ ತಾವು. ಓಕೆ, ಯಾವುದಾದ್ರೂ ಒಳ್ಳೆ ಥರದ ಅಪಾರ್ಚುನಿಟೀಸ್ ಬಂದ್ರೆ ಅದ್ರ ಬದಲಾಗಿ ನೀವು ಕೂಲಂಕಷವಾಗಿ ವಿಚಾರ ಮಾಡ್ತೀರಿ, ಅದ್ರ ಮೇಲೆ ನೀವು ಕೆಲಸ ಮಾಡ್ತೀರಿ. ಮತ್ತು ಹೆಂಗಂತಂತಂದ್ರೆ ನೀವು ಈ ಥರದ ಏನೇ ವಿಷಯ ಬಂದರೂ ಸಹಿತ ಏಸ್ ಆಫ್ ವಾಂಡ್ಸ್ ಅಂತಂದ್ರೆ ಇದರಿಂದ ನಿಮಗೆ ಯೂನಿವರ್ಸ್ ಹೆಲ್ಪ್ ಮಾಡ್ತಿರ್ತೈತಿ. ಸಾಕಾಗುವಷ್ಟು ಕೆಲಸದೊಳಗೆ ನಿಮಗೆ ಹೆಲ್ಪ್ ಮಾಡ್ತಿರ್ತೈತಿ. ಅದಕ್ಕೆ ಹೆಂಗಂತಂದ್ರೆ ನೀವು ಮೂನ್ ಜೊತೆನೂ ಕನೆಕ್ಟ್ ಆಕ್ಕಿರಿ. ಮೂನ್ ಅಂತಂತಂದ್ರೆ ಏನೋ ನಿಮ್ಮ ವಿಚಾರ, ಇಮೋಷನ್ಸು, ಫೀಲಿಂಗ್ಸು ಎಷ್ಟಾಕತ್ತೆ ಅಷ್ಟು ನಿಮ್ಮ ಜೀವನದೊಳಗೆ ಮೂನ್ ಜೋಡಿ ಕನೆಕ್ಟೆಡ್ ಇರಾಕೆ ಕಲೀರಿ ನೀವು. ಮೂನದ್ದು ಎನರ್ಜಿ ಎನ್ಹ್ಯಾನ್ಸ್ ಮಾಡಕ್ಕೆ ಕಲೀರಿ ನೀವು. ನೋಡಿರಿ, ನೀವು ಭಾಳ ಪಾಸಿಟಿವ್ಲಿ ವಿಚಾರ ಮಾಡುವಂಥ ಮನುಷ್ಯ. ನೀವು ಪಾಸಿಟಿವ್ಲಿ ವಿಚಾರ ಮಾಡ್ತೀರಿ ಅಂತ ಮಾಡುವಂಥ ಮನುಷ್ಯನೇ ಇದ್ದೀರಿ ನೀವು. ಆದರೆ ಹೆಂಗಂತಂತಂದ್ರೆ ಇದನ್ನು ಮಾಡಬೇಕು ಅಂತಂದ್ರೆ ನೀವು ಇಷ್ಟೆಲ್ಲ ವಿಷಯಗಳಿಂದ ನೀವು ದಾಟಬೇಕು. ಓಕೆ, ಮೊದಲಿಗೆ ಏನು ಬಂದೈತಿ ಕಿಂಗ್ ಆಫ್ ವಾಂಡ್ಸ್, ಇಲ್ಲೇನು ಬಂದೈತಿ ಕಿಂಗ್ ಆಫ್ ಪೆಂಟಕಲ್ಸ್. ನೋಡಿರಿ, ಈ ಎನರ್ಜಿಗಳು ಆ್ಯಕ್ಚುಲಿ ನಿಮ್ಮಲ್ಲಿ ಅದಾವೆ, ನಿಮ್ಮಲ್ಲಿ ಆ್ಯಕ್ಚುಲಿ ಅದಾವೆ. ಅದಕ್ಕೆ ದೇವ್ರು ಏನು ಹೇಳ್ತಾನಂತಾರೆ, 1 2 3 4 5 ಈ 5 ಫೇಸಸ್ ನೀವು ದಾಟಬೇಕು. ನಾನು ನಿಮ್ಮ ಮೂನ್ ಎನರ್ಜಿ ಯಾಕೆ ನೀವು ಎನ್ಹ್ಯಾನ್ಸ್ ಮಾಡಿಕೊಡ್ರಿ ಅಂತಂದು ಹೇಳಿದ್ನಿ ಅಂತಂದ್ರೆ, ಹೈ ಪ್ರಿಸ್ಟಸ್ ಕಾರ್ಡ್ ಐತೆ. ಹೈ ಪ್ರಿಸ್ಟಸ್ ಕಾರ್ಡ್ ಏನು ಹೇಳ್ತೈತಿ ಅಂತಂದ್ರೆ, ಮನುಷ್ಯ ಇಂಟ್ಯೂಟಿವ್ ಇರ್ತಾನೆ. ಕೆಲವೊಂದು ಸರ್ತಿ ಕೆಲವು ಮಂದಿಗೆ ಅಂದ್ರೆ ಸ್ಪೆಷಲಿ ನನಗಂತೂ, ನಾವು ಯಾವುದೇ ವಿಚಾರವನ್ನು ನಾನು ಭಾಳ ಮಾಡಾಕತ್ನಿ ಅಂತ ಇಟ್ಕೊರಿ, ಯಾವುದೇ ವಿಷಯದ ಮೇಲೆ ವಿಚಾರ ಭಾಳ ಬರಾಕತ್ತೀವಿ ಅಂತಂತಾರೆ, ಅದು ಡ್ರೀಮ್ಸ್ದಾಗ ಬಂದು ಆನ್ಸರ್ ಹೇಳಿ ಹೋಗ್ತೈತಿ. ಅಂದರೆ ಇದನ್ನು ಹಿಂಗಲ್ಲ, ಇದನ್ನು ಹಿಂಗೆ ಮಾಡಿರಿ, ಹಿಂಗಲ್ಲ ಹಿಂಗೆ ಮಾಡಿರಿ ಅಂತಂದೇಳಿ. ಯಾಕಂದ್ರೆ ಯೂನಿವರ್ಸ್ ಫುಲ್ ಡೇ ಎಲ್ಲ ಇದೇ ಕೆಲಸದಾಗ ಇರ್ತೇವೆ ಅಂತಂದು ಕೂಡ ಯೂನಿವರ್ಸ್ ಜೊತೆ ಎನರ್ಜಿ ಕನೆಕ್ಟೆಡನೇ ಇರ್ತೈತಿ. ಕನೆಕ್ಟೆಡನೇ ಇರ್ತೈತಿ. ಯಾಕಂದ್ರೆ ಮತ್ತೇನು ಬೇರೆ ಕೆಲಸ ನಾವು ಜಾಸ್ತಿ ಮಾಡ್ತಿರೋದಿಲ್ಲ, ಇದ್ರ ಕಡೆನೇ ಜಾಸ್ತಿ ಲಕ್ಷ್ಯ ಇರ್ತೈತಿ. ಸೊ ಏನಾಗ್ತೈತೆ ಅಂತಂದ್ರೆ, ಈಗ ಕೆಲವೊಬ್ಬರಿಗೆ ಅದಕ್ಕೆ ಹೇಳೋದು ಅಲರ್ಟ್ ಇರ್ರಿ ಅಂತಂದು. ಎದಕ್ಕೆ ಹೇಳೋದು ಅಂತಂತಂದ್ರೆ, ಅಲರ್ಟ್ ಇದ್ದಾಗ ನಿಮಗೆ ಗೊತ್ತಾಕತಿ ಮೆಸೇಜಸ್ ಎಲ್ಲಿಂದ ಬರಾಕತ್ತವ, ಯೂನಿವರ್ಸ್ ಹೆಂಗೆ ಮೆಸೇಜ್ ಮಾಡಾಕತ್ತೈತಿ. ಸೊ ಅದು ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ನೀವು ಇಂಟ್ಯೂಷನ್ ಲೆವೆಲ್ ಮೇಲೆ ನಿಮ್ಮ ಇಂಟ್ಯೂಷನ್ ಮೇಲೆ ಕೆಲಸ ಮಾಡಬೇಕು. ನಿಮ್ಮ ಇಂಟ್ಯೂಷನ್ ಮೇಲೆ ಕೆಲಸ ಮಾಡಬೇಕು ಅಂತಂತಂದ್ರೆ ನೀವು ಮೂನ್ ಮೇಲೆ ಕೆಲಸ ಮಾಡಬೇಕು. ನೀವು ಮೇಲೆ ವಾಟರ್ ಮ್ಯಾನಿಫೆಸ್ಟ್ ಮಾಡಿ ಅದು ಕುಡಿತು ಬರ್ರಿ. ಇದು ಭಾಳ ಬೆಸ್ಟ್ ರೆಮಿಡಿ ಇದಕ್ಕೆ. ಯಾಕಂತಂದ್ರೆ ನೀರು ನೋಡ್ರಿ, ನೀರು ಹೆಂಗಿರ್ತೈತಿ ಅಂತಂತಂದ್ರೆ ಮನಸ್ಸಿನಲ್ಲಿರೋ ವಿಷಯಗಳೆಲ್ಲ ನೀರಿನಂಗನ ಹರಿತಿರ್ತಾವೆ. ಸೊ ವಾಟರ್ ಮ್ಯಾನಿಫೆಸ್ಟೇಷನ್ ಈಸ್ ಅ ವೆರಿ ಬೆಸ್ಟ್ ರೆಮಿಡಿ ಫಾರ್ ದಿಸ್. ಸೊ ಈಗ ಕಿಂಗ್ ಆಫ್ ವಾಂಡ್ಸ್ ಏನು ಹೇಳ್ತೈತೆ ನೋಡ್ರಿ, ಅಂದರೆ ನೀವು ಹೆಂಗೆ ಅದಿರಿ ಅಥವಾ ನಿಮ್ಮ ಓಕೆ, ಲೆಟ್ ಮಿ ಸೇ ಯುವರ್ ಔರಾ ಇಸ್ ವೆರಿ ಸ್ಟ್ರಾಂಗ್. ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಟೆಲ್ ಒನ್ ಥಿಂಗ್, ಯುವರ್ ಔರಾ ಇಸ್ ವೆರಿ ಸ್ಟ್ರಾಂಗ್. ಭಾಳ ಸ್ಟ್ರಾಂಗ್ ಇರ್ತೈತೆ, ಕೆಲವ್ರಿಗೆ ಗೊತ್ತಿರೋದಿಲ್ಲ. ಕೆಲವೊಂದಿಷ್ಟು ಜನ ಹೆಂಗಿರ್ತಾರೆ ಅಂದ್ರೆ ಅವ್ರು ಇವಾಲ್ವ್ಡ್ ಸೋಲ್ಸ್ ಇರ್ತಾರೆ, ಖರೆ ಅವ್ರಿಗೆ ಗೊತ್ತಿರೋದಿಲ್ಲ ನಾವು ಅದೇವಿ ಅಂತಂದು ಹೇಳಿ. ಯಾಕಂದ್ರೆ ಹೆಂಗಿರ್ತೈತೆ ಅಂದ್ರೆ ಇದ್ರ ಮೇಲೆ ಕನ್ನಡಿ ಮೇಲೆ ಧೂಳು ಬಿದ್ದಂಗೆ ಅದು. ಸ್ವಲ್ಪ ಹಿಂಗೆ ಒರೆಸಿದ್ರಿ ಅಂತಂದ್ರೆ ನಮ್ಮ ಮುಖ ನಮಗೆ ಕಾಣಕ್ಕೆ ಶುರು ಆಕೈತಿ. ಅಂಥ ಟೈಮ್ ಬರ್ತೈತಿ ಯಾರೊಬ್ರು ಹೇಳ್ತಾರೆ, ಅವಾಗ ಅವ್ರಿಗೆ ಗೊತ್ತಾಕೈತಿ ತಾವು ಏನು ಮಾಡಾಕತ್ತೀವಿ ಅಂತಂದು ಹೇಳಿ. ಅಥವಾ ತಾವು ಎಷ್ಟೆಲ್ಲ ಅಂತಂದ್ರೆ ಈಗಾಗಲೇ ನಡ್ಕೊಂಡು ಬಂದು ಆ ಸೋಲಿಗೆ ದಾರಿ ಸಾಕಾಗುವಷ್ಟು ದೊಡ್ಡದಿರ್ತೈತಿ. ಆದರೆ ಹೆಂಗಂತಂದ್ರೆ ಅಂಥ ಟೈಮ್ ಬರಬೇಕು, ಒಬ್ರು ತಿಳಿಸಿ ಹೇಳೋರು ಭೇಟಿ ಆಗ್ಬೇಕು. ಈಗ ನೋಡ್ರಿ, ನಿಮ್ದು ಹೆಂಗೈತಿ ಅಂದ್ರೆ ಇವರ ಅವರ ಈಸ್ ವೆರಿ ಸ್ಟ್ರಾಂಗ್. ಜನ ನಿಮ್ಮ ಕಡೆ ಅಟ್ರಾಕ್ಟ್ ಆಕಾರ, ಇಲ್ಲಂತಂತಲ್ಲ. ಯು ಆರ್ ವೆರಿ ಪ್ಯಾಷನೇಟ್, ಯು ಆರ್ ವೆರಿ ಸ್ಟ್ರಾಂಗ್, ಯು ನೋ ಹೌ ಟು ಟೇಕ್ ಡಿಸಿಷನ್ಸ್. ಓಕೆ, ಆಮೇಲೆ ಸೆಲ್ಫ್ ಕಂಟ್ರೋಲ್ ಇರದೇ ಹೋಗಿದ್ರೆ ಸೆಲ್ಫ್ ಕಂಟ್ರೋಲ್ ಮೇಲೆ ಕೆಲಸ ಮಾಡಬೇಕು. ಹೆಂಗಿರ್ತೈತಿ ಅಂತಂತಂದ್ರೆ, ಒಬ್ಬ ರಾಜ ಆಗೋ ಸಲುವಾಗಿ ಏನೆಲ್ಲ ನಿಮ್ಮ ಹತ್ರ ಬೇಕಲ್ಲ ಅದೆಲ್ಲ ನಿಮ್ಮ ಹತ್ರ ಐತಿ. ಆದರೆ ಹೆಂಗಂತಂದ್ರೆ ನಾಟ್ ಎಟ್ ಪಾಲಿಶ್ಡ್. ಈಗ ಕಿಂಗ್ಸ್ ಅಂತಂದ್ರೆ ಹೆಂಗಿರ್ತಾರೋ, ಕಿಂಗ್ ಅಂತಂತಂದ್ರೆ ಅವು ಯಾವಾಗಿದ್ರು ಬರೀ ತಂದ ನಡೆಸಂಗಿಲ್ಲ. ಅವು ಕೆಲವೊಂದಿಷ್ಟು ಮಂದಿನ ಹೈಯರ್ ಮಾಡಿರ್ತಾರೆ ಅವ್ರು. ತಮಗೆ ಯಾವುದೇ ವಿಷಯ ತಿಳಿಲಿಲ್ಲ ಅಂತಂದ್ರೆ ಅವ್ರು ಮಂದಿ ಕಡೆ ಕೇಳ್ತಿರ್ತಾರೆ. ಮಂದಿ ಕಡೆ ಕೇಳಿ ಅಂದ್ರೆ सबका सुनने का अपना ही करने का ऐसा ही नहीं, सबका सुनने का उसमें जो सही है वो पॉइंट्स को लेने का, उसके बाद में चीज़ों पर काम करने का. ಭಾಳ ಮಂದಿನೆಲ್ಲ ಕೇಳಿ ಯಾವುದು ಸರಿಯಾದ ಪಾಯಿಂಟ್ಸನ್ನು ಆರಿಸ್ಕೊಂಡು ಅದ್ರ ಮೇಲೆ ಆ ಕೆಲಸದ ಮೇಲೆ ಕೆಲಸ ಮಾಡೋದು.
ಅಂದರೆ ಹೆಂಗೆ ಅಂತಂತಂದ್ರೆ ಅವ್ರಿಗೆ ಏನಾಗಿರ್ತೈತಿ ಅಂತಂತಂದ್ರೆ ಯಾವುದೇ ಕಾರಣಕ್ಕೂ ತಾವು ಹಿಡಿದ ಕೆಲಸ ಬಿಡಂಗಿಲ್ಲ. ಹಿಡಿದ ಕೆಲಸ ಪೂರ್ತಿಯಾಗಿ ಮಾಡಬೇಕು, ಯಶಸ್ವಿಯಾಗಿ ಮಾಡಬೇಕು ಅನ್ನೋದು ಇವ್ರ ತಲೆಯಾಗಿರ್ತೈತಿ. ನೀವು ಆ ಥರದ ವಿಚಾರಗಳನ್ನು ಬೆಳೆಸ್ಕೊಡ್ರಿ. ಓಕೆ, ಪಾಸಿಟಿವ್ ಮೆಂಟಾಲಿಟಿ ಕಲ್ಟಿವೇಟ್ ಮಾಡೋಕೆ ನೋಡ್ಕೊಡ್ರಿ. ಆಮೇಲೆ ಒಂಥರ ಹಿಂಗೆ ನಿಮ್ಮ ಹತ್ರ ಪರ್ಫೆಕ್ಷನಿಸ್ಟ್ ಎನರ್ಜಿ ಐತಿ, ಇಲ್ಲ ಅಂತಂತಲ್ಲ. ಆದರೆ ಹೆಂಗಿರ್ತೈತಿ ಅಂತಂದ್ರೆ ನಾವು ಇನ್ನೂ ಆ ದಾರಿಯೊಳಗೆ ನಡಿತೇವೆ ಅಂತ ತಿಳ್ಕೊರಿ. ಆ ದಾರಿಯೊಳಗೆ ನಡೆಯೋ ಹೊತ್ನ್ಯಾಗ ಅದು ಎಲ್ಲಾನ ಇರಂಗಿಲ್ಲ. ಬಟ್ ಇಲ್ಲಿ ಏನು ಹೇಳೋದೈತಿ ಅಂದರೆ ಕಿಂಗ್ ಆಫ್ ವಾಂಟ್ಸದ ಎನರ್ಜಿ ನಿನ್ನ ಹತ್ರ ಐತಿ. ಆದರೆ ಇನ್ನೂ ಯಾವ ವಿಷಯಗಳನ್ನು ನೀವು ಪಾಲಿಷ್ ಮಾಡ್ಕೋಬೇಕು. ಸೊ ನಾ ಈಗ ಏನೆಲ್ಲ ಹೇಳಿದ್ನಲ್ಲ, ಈ ವಿಷಯಗಳನ್ನು ನೀವು ಈ ವಿಷಯಗಳ ಮೇಲೆ ನೀವು ಕೆಲಸ ಮಾಡಬೇಕು. ನೋಡಿರಿ, ಈ ಮನುಷ್ಯನ ಹತ್ರನೇ ವಿಶಿಷ್ಟತೆ ಏನೈತಿ ಅಂತಂದ್ರೆ ಇವನ ತಲೆ ಮೇಲೆ ಒಂದು ಕ್ರೌನ್ ಐತಿ. ಈ ಕ್ರೌನ್ ನಿಮಗೆ ಸಿಗ್ತೈತಿ. ನೀವು ಅನ್ಬೋದು ರಾಜ ಅಂದ್ರೆ ಅಂಥ ಕ್ರೌನ್. ಅರೆ ಐಸಾ ನಹಿ, ಜೋ ತುಮಗೆ ಏನು ನೀವು ಕೆಲಸ ಮಾಡ್ತಿರಲ್ಲ ಆ ಕೆಲಸದೊಳಗೆ ನೀವು ಅಷ್ಟು ಆ ಕೆಲಸದೊಳಗೆ ನಿಮಗೆ ಏನು ಬೇಕೋ ನೀವು ಆ ಥರದ ಒಂದು ಸಾಧಿಸ್ತೀರಿ. ನಿಮಗೆ ಕೆಲಸದೊಳಗೆ ಏನು ಬೇಕಲ್ಲ ಅದನ್ನು ನೀವು ಸಾಧಿಸ್ತೀರಿ ಅಂತ ಅದರ ಅರ್ಥ. ಅದಕ್ಕೆ ಹೆಂಗಂತಂದ್ರೆ ಪರ್ಫೆಕ್ಟ್ ಗೋಲ್ ಸೆಟ್ ಮಾಡಿರಿ. ಓಕೆ, ಪರ್ಫೆಕ್ಟ್ ಗೋಲ್ ಸೆಟ್ ಮಾಡಿರಿ. ಇನ್ನೊಂದು ಸ್ವಲ್ಪ ನಿಮ್ಮಲ್ಲೇ ಎಲ್ಲೆಲ್ಲಿ ಫೈನ್ ಫಿನಿಷಿಂಗ್ ಆಗಬೇಕಲ್ಲ, ನಿಮ್ಮ ವಿಚಾರಗಳನ್ರಿ ಅಥವಾ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅನ್ರಿ ಅಥವಾ ನೀವು ಫ್ರೆಂಡ್ ಸರ್ಕಲ್ ಅನ್ರಿ, ಇದನ್ನೆಲ್ಲ ಚೂಸ್ ಮಾಡುವ ಹೊತ್ನ್ಯಾಗ ಒಂದು ಸ್ವಲ್ಪ ನೀಟಂಗೆ ಚೂಸ್ ಮಾಡ್ಬೇಕು. ಯಾಕಂತಂದ್ರೆ ಪ್ರತಿಯೊಂದು ವಿಷಯದ ಇಂಪ್ಯಾಕ್ಟ್ ನಮ್ಮ ಮೇಲೆ ಆಗೇ ಆಗ್ತಿರ್ತೈತಿ. ಈಗ ನಾ ರಾಜ ಅದನಿ ಅಂತಂತಂದ್ರೆ ನನಗೆ ಎತ್ತಬೇಕಂತ ಇರಕ್ಕೆ ಬರೋಂಗಿಲ್ಲ. ಅಥವಾ ನಾ ರಾಜ ಆಗಬೇಕಂತೇನೆ ನನಗೆ ಪಟ್ಟ ಕಟ್ತಾರೆ ಅಂದ್ರೆ ನಾನು ಎತ್ತಬೇಕಂತ ಇರೋಕ್ಕಾಗಂಗಿಲ್ಲ. ಅದಕ್ಕೆ ಸೋಷಿಯಲ್ ಎಟಿಕೆಟ್ಸ್ ಅಂತಂದಿರ್ತಾವೆ. ಯಾವ ವಿಷಯಗಳನ್ನು ಮಾಡಬೇಕು, ಯಾವ ವಿಷಯಗಳನ್ನು ಮಾಡಬಾರ್ದು ಅಂಥದ್ದು ಯಾವುದಾದ್ರೂ ವಿಷಯಗಳಿದ್ರೆ ಅದ್ರ ಮೇಲೆ ಒಂದು ಸ್ವಲ್ಪ ಲಕ್ಷ್ಯ ಕೊಡ್ರಿ ನೀವು. ಓಕೆ, ಕೊಟ್ರಿ ಅಂತಂತಂದ್ರೆ ದಟ್ ಕ್ರೌನ್ ಈಸ್ ಯುವರ್ಸ್. ಆ ದಂಡ ಅಂತಂದ್ರೆ ಕೈಯಾಗದ ವಾಂಡ್ ಐತಿ. ವಾಂಡ್ ಏನು ಹೇಳ್ತೈತಿ, ಒಬ್ಬ ಅಧಿಕಾರಿ ಮನುಷ್ಯ ಅವ್ನು ಬೇಕಂತಂತಂದ್ರೆ ಸಿಚುವೇಶನ್ ಚೇಂಜ್ ಮಾಡಬಲ್ಲ. ಸೊ ಗಾಡ್ ನಿಮ್ಮಲ್ಲಿ ದೇವರು ನಿಮ್ಮ ಸಲುವಾಗಿ ಇದನ್ನು ಪ್ಲ್ಯಾನ್ ಮಾಡಾಕತ್ತಾನೆ. ಹೆಂಗೈತಿ ಅಂತಾರೆ ನಿಮ್ಮಲ್ಲಿ ಆಲ್ರೆಡಿ ಆ ಎನರ್ಜಿ ಐತಿ ಈಗಾಗಲೇ. ನೋಡ್ರಿ, ಒಬ್ಬ ಒಳ್ಳೆ ಮನುಷ್ಯ ಆಗಕ್ಕೆ ಏನೆಲ್ಲ ಬೇಕು ಎಲ್ಲ ಐತೆ ನೋಡ್ರಿ. ದರ್ ಇಸ್ ಅ ಜಸ್ಟಿಸ್ ಕಾರ್ಡ್. ಮತ್ತು ಮುಂದಿನ ಕಾರ್ಡ್ ನೋಡೋ ಅವಶ್ಯಕತೆನೇ ಇಲ್ಲ. these are all the phases. First में क्या है, last में क्या है. Second is 8 of cups, that is a Saturn energy. ನಿಮ್ಮ ಜೀವನದಲ್ಲಿ ಎಂಥ ಘಟ್ಟ ಬರ್ಬೋದು ಅಂತಂದರೆ ಟ್ರಾವೆಲಿಂಗ್ ಮಾಡುವಂಥದ್ದು. ಸೊ ನೀವು ಮೇಕ್ ಯುವರ್ ಮೈಂಡ್. ಓಕೆ, ಯಾಕಂದ್ರೆ ಟ್ರಾವೆಲಿಂಗ್ ಮಾಡಿ ಸ್ಯಾಟರ್ನ್ ಅಂತಂತಂದ್ರೆ ಹೆಂಗೆ ಟ್ರಾವೆಲಿಂಗನ್ನು ತೋರಿಸ್ತತಿ ಒಂದು, ಆಮೇಲೆ ಹಾರ್ಡ್ಶಿಪ್ ತೋರಿಸ್ತತಿ, ಹಾರ್ಡ್ ವರ್ಕ್ ತೋರಿಸ್ತತಿ. ಕೆಲವೊಂದು ಸರ್ತಿ ಕೆಲವೊಂದು ವಿಷಯಗಳನ್ನು ನಿಮಗೆ ಪಾಸಿಟಿವ್ಲಿ ಬಿಟ್ಟು ಕೊಡಬೇಕಾಗತ್ತೆ ನಿಮ್ಮ ಜೀವನದೊಳಗೆ. ಸೊ ನಿಮಗೆ ನೀವು ನಡೆದು ಹೋಗುವಂಥ ದಾರಿಯೊಳಗೆ ನೀವು ಬೇಜಾರು ಮಾಡ್ಕೊಂಡು ಮುಂದೆ ಹೋಗ್ಬೇಡ್ರಿ. ಸೊ ಪ್ಯಾಷನ್ಗೆ ಸಾಥ್ ಆಗೇ ಜಾವು. ಪ್ಯಾಷನ್ ಇರಬೇಕು, ಆ ಉತ್ಸಾಹ ಇಟ್ಕೊಂಡೇ ಮುಂದೆ ಹೋಗ್ರಿ. ನಿರಾಸೆಯಿಂದ ಅಯ್ಯೋ ಏನೂ ಮಾಡೋಕ್ಕಾಗಿಲ್ಲ, ನಾನು ಎಲ್ಲ ಬಿಟ್ಟು ಬಂದೆ ಇನ್ನು ಐಸಾನಿ. ನೀವು ಎಲ್ಲಿಂದ ನೀವು ಮುಂದೆ ಸಾಗ್ತಿರಲ್ಲ ಆ ಪಯಣ ಸುರಕ್ಷಿತವಾಗಿರಬೇಕು. ಮತ್ತು ಅದನ್ನು ಹೆಂಗಂತಂದರೆ ನಿಮ್ಮ ಸಾಧನೆಯ ಹಾದಿಯಲ್ಲಿ ನಿಮ್ಮ ಕೊನೆ ಡೆಸ್ಟಿನೇಷನ್ ತನಕ ತೊಗೊಂಡು ಹೋಗಬೇಕು. ಆ ಥರದ ಮೆಂಟಾಲಿಟಿ ತಯಾರು ಮಾಡ್ಕೊಂಡು ಅಲ್ಲಿಂದ ಹೋಗ್ರಿ. ಕೆಲವೊಂದು ಸರ್ತಿ ಹಿಂಗೆ ಆಗ್ಬೋದಲ್ಲ. ಇಲ್ಲಿ ನೋಡ್ರಿ, ಇಲ್ಲೇ ಕೆಲವೊಂದಿಷ್ಟು ವಿಷಯದೊಳಗೆ ಇವಿಷ್ಟೆಲ್ಲ ಇಮೋಷನ್ಸ್. ಓಕೆ, ಈ ಕಪ್ ಯಾವುದಾದ್ರೂ ಒಂದಿಲ್ಲ ಅಂತಂದು ಹೇಳಿ ಬಿಟ್ಟು ಹೋಗೋದು ಅಂತಂತಲ್ಲ, ಅದು ಒಂದು ಏನು ಅಂತಂದು ಹೇಳಿ ಅದನ್ನು ಹುಡುಕ್ಯಾಡಕ್ಕಂತಂದು ಹೇಳಿ ಹೋಗೋದು. ಹೆಂಗಿರ್ಬೇಕು ಅಂತಂದ್ರೆ ಮಾನಸಿಕ ಪರಿಸ್ಥಿತಿ ಅಲ್ಲಿಂದ ಹುಡುಕ್ಯಾಡಿನ ತಂದು ವಾಪಸ್ ಅದನ್ನು ಸೆಟ್ ಮಾಡ್ತೇನೆ ಅನ್ನುವಂಥದ್ದು. ಓಕೆ, ಈಗ ಹೆಂಗಂತಂತ ನೋಡ್ರಿ, ಆ ಮನುಷ್ಯನ ರೆಡ್ ಕಲರ್ದ ಡ್ರೆಸ್ ಹಾಕೊಂಡಾನ, ರೆಡ್ ಕಲರ್ ಶೂಸ್ ಹಾಕೊಂಡಾನ. ಇದರರ್ಥ ಹೆಂಗಂತಂದ್ರೆ ಆ ಮನುಷ್ಯ ಪ್ಯಾಷನೆಟ್ ಅದಾನ. ನೀವು ಹಂಗೆ ನಿಮ್ಮ ಪ್ಯಾಷನ್ ನೀವು ಕಂಟಿನ್ಯೂ ಇಟ್ಕೊಂಡು ಹೋಗಬೇಕು ಅಂತ. ಆ ಗುಡ್ಡ, ಅವು ನೀರು ಎಲ್ಲ ಏನು ತೋರಿಸ್ತಾವಂತಂದ್ರೆ ಇಮೋಷ್ನಲ್ ಟರ್ಬುಲೆನ್ಸ್ ತೋರಿಸ್ತತಿ. ಆಮೇಲೆ ನಿಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಅಡೆತಡೆಗಳನ್ನು ತೋರಿಸ್ತತಿ, ಆಬ್ಸ್ಟಕಲ್ಸ್ ತೋರಿಸ್ತತಿ. ಅದನ್ನು ದಾಟಿ ಹೋಗುವಂಥದ್ದು ಒಂದು ಮೈಂಡ್ಸೆಟ್ ಇಟ್ಕೋರಿ. ಒಂದು ಮೈಂಡ್ಸೆಟ್ ಇಟ್ಕೋರಿ ನೀವು. ಅಂದರೆ ಇಲ್ಲಿ ಪಾಲಿಷ್ ಮಾಡ್ತದ ಹಂಗೆ ಮಾಡಿ. ಎಷ್ಟೇ ನಿಮಗೆ ಹಾರ್ಡ್ಶಿಪ್ ಬಂದರೂ ಸಹಿತ ನಾನು ಕಠಿಣವಾಗಿ ದುಡಿದು ನಾನು ಮುಂದೆ ಹೋಗ್ತೇನೆ ಅನ್ನುವಂಥದ್ದೊಂದು ಮೆಂಟಾಲಿಟಿ ಕ್ರಿಯೇಟ್ ಮಾಡಿಕೊಡ್ರಿ. ಕೆಲವೊಂದು ಸರ್ತಿ ಹೆಂಗಿರ್ತೈತಿ ಅಂತಂದ್ರೆ ನಾವು ಇದ್ದ ಜಾಗದಿಂದ ಎಲ್ಲೋ ಹೊರಗೆ ಹೋಗ್ಬೇಕಂತ ನಾವು ಮನಸ್ಸು ಮಾಡೋಂಗಿಲ್ಲ. ಯಾಕಂದ್ರೆ ಅಲ್ಲಿ ಒಂಥರ ಅಟ್ಯಾಚ್ಮೆಂಟ್ ಇರ್ತೈತಿ. ನೋಡಿರಿ, ಬಹುತೇಕ ಈ ಟ್ರಾವೆಲಿಂಗ್ ಅನ್ರಿ ಅಥವಾ ಈ ಸಿಚುವೇಶನ್ ಅನ್ರಿ ನಿಮ್ಮ ಜೀವನದೊಳಗೆ ಒಂದು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗುವಂಥದ್ದು ಏನಾದರೂ ಆಗ್ಬೋದು. ಫಾರಿನ್ ಕಂಟ್ರಿಗೆ ಹೋಗೋದು. ನಾನು ಅದಕ್ಕೆ ಹೇಳಿದ್ದು ನಿಮ್ಮ ಮೂನದ ರಿಚುವಲ್ ಮಾಡೋದು ಬರ್ರಿ ಅಂತಂದ್ರೆ ಮೂನ್ ಅಂತ. ನಿಮ್ಮ ಮೂನ್ ಸ್ಟ್ರಾಂಗ್ ಆಯ್ತು ಅಂತ ಇಟ್ಕೋರಿ. ನೀವು ಯಾವ ಜಾಗದಾಗ ಇದ್ರೂ ಸಹಿತ, ನೀವು ಮನೆ ಬಿಟ್ಟು ಎಷ್ಟು ದೂರ ಇದ್ರೂ ಸಹಿತ ನೀವು ಮೆಂಟಲಿ ಸ್ಟೇಬಲ್ ಇರೋಕ್ಕೆ ಸಾಧ್ಯ. ವಾಟರ್ ಮ್ಯಾನಿಫೆಸ್ಟ್ ಮಾಡುತ್ತೆ ಬರ್ರಿ ನೀವು. ದಿಸ್ ಇಸ್ ದ ಬೆಸ್ಟ್ ರೆಮಿಡಿ ಮತ್ತು ಹೋಗೋ ಮುಂದೆ ಬೇಜಾರು ಮಾಡ್ಕೊಂಡು ಹೋಗುವಂಥದ್ದು ಏನೂ ವಿಷಯ ಇಲ್ಲ.
ಬಹುತೇಕ ಇದು ನಮ್ಮ ಜೀವನದ ನಮ್ಮ ಡೆವಲಪ್ಮೆಂಟ್ದೊಳಗಿನ ನೆಕ್ಸ್ಟ್ ಸ್ಟೆಪ್ ಆಗ್ಬೋದು ಇದು. ಬೇರೆ ಕಂಟ್ರಿಗೆ ಹೋಗಿ ಅಲ್ಲಿ ಏನಾದರೂ ಸಾಧಿಸಿ ಏನಾದರೂ ಮಾಡುವಂಥ ವಿಷಯ ನಿಮ್ಮ ಜೀವನದಲ್ಲಿ ಬರಬಹುದು. ಸೊ ಮೇಕ್ ಯುವರ್ ಮೈಂಡ್ ಓಕೆ. ಆಮೇಲೆ ಜಜ್ಮೆಂಟ್ ಕಾರ್ಡ್ ಇದೆ. ಜಜ್ಮೆಂಟ್ ಕಾರ್ಡ್ ಏನು ಹೇಳ್ತೈತಿ ನೋಡ್ರಿ, ಜಜ್ಮೆಂಟ್ ಅಂದ್ರೆ ದಿಸ್ ಇಸ್ ಅ ಫೈನಲ್ ವರ್ಡಿಕ್ಟ್ ಒಂಥರ. ಅಂದ್ರೆ ಅದಾದಮೇಲೆ ಮುಗಿದೋತು. ಒಂದು ಸರ್ತಿ ಜಜ್ಮೆಂಟ್ ಪಾಸ್ ಆತಂದ್ರೆ ಏನೂ ಮಾಡೋಕ್ಕೆ ಬರೋಂಗಿಲ್ಲ. ಅಂದ್ರೆ ಇದರ ಅರ್ಥ ಏನು, ಪಾಸ್ ಲೈಫ್ದಿಂದ ಏನಾದರೂ ತೊಗೊಂಬಂದಿರ್ತೇವೆ ನಾವು, ಅಥವಾ ಈಗ ಹಿಂದೆ ಏನಾದರೂ ಮಾಡಿದ್ರೆ. ಈಗ ನೀವು ಏನಾರು ಯಂಗ್ಸ್ಟರ್ ಇದ್ರಿ, ನೀವು ಈಗೆಲ್ಲ ಕೆಲಸಕ್ಕದು ಹುಡುಕಾಡಕತ್ರಿ ಮಾಡೋದ್ರಿ, ಆಬ್ವಿಯಸ್ಲಿ ನಿಮ್ದು ಪಾಸ್ ಲೈಫ್ ಕರ್ಮ. ಪಾಸ್ಟ್ ಲೈಫ್ ಕರ್ಮ ಹೆಂಗಿರ್ತೈತಿ ಅಂತಂತಂದ್ರೆ, ಒಳ್ಳೇದು ಇರ್ಬೋದು ಕೆಟ್ಟದ್ದು ಇರ್ಬೋದು. ಅದು ಒಳ್ಳೇದಿತ್ತಂದ್ರೆ ಒಳ್ಳೆ ರೀತಿಯಿಂದ ಅನುಭವಿಸ್ಬೇಕಾಗತ್ತಿ, ಕೆಟ್ಟದಿತ್ತಂದ್ರೆ ಕೆಟ್ಟದ ರೀತಿಯಿಂದ ಅನುಭವಿಸ್ಬೇಕಾಗತ್ತಿ. ದಿಸ್ ಈಸ್ ಅ ಕಾರ್ಮಿಕ್ ಕಾರ್ಡ್. ನಾವು ಏನು ಮಾಡ್ಯಾವಲ್ಲ ಅದ್ರ ಆ ಲೆಕ್ಕದ ಪ್ರಕಾರ ನಮ್ಮ ಜೀವನದೊಳಗೆ ವಿಷಯಗಳು ನಡೆಯುವಂಥದ್ದು, ಅಥವಾ ನಮ್ಮ ಜೀವನದೊಳಗೆ ಆ ಥರದ್ದು ನಮಗೆ ಏನಂತ ಅದಕ್ಕೆ यानी कि सही किया तो सही मिलेगा, गलत किया तो गलत मिलेगा. ತಪ್ಪು ಏನಾರ ನಿಮ್ಮ ಜೊತೆ ಹಂಗೆ ಆಗಾಕತ್ತಿತ್ತು ಅಂತಂದ್ರೆ, ಅಯ್ಯೋ ನನ್ನ ಜೊತೆನೇ ಯಾಕೆ ನನ್ನ ಚೂಸ್ ಮಾಡ್ಯಾರ, ನನಗೆ ಯಾಕೆ ಹಿಂಗೆ ಆಗತ್ತತಿ, ಯಾಕೆ ನಿನಗೆ ಅಂತಂದು ಎಂದೂ ಆಗಕ್ಕೆ ಸಾಧ್ಯ ಇಲ್ಲ. ನೀ ಏನಾದರೂ ಅಂಥದ್ದು ಮಾಡಿರ್ಬೇಕು. ವೈ ಮೀ ಅಲ್ಲ ಟ್ರೈ ಮೀ ಅಂತಂದು ಅನ್ನುತ್ತೆ ಬರ್ರಿ. ಆ ಥರದ ಮೈಂಡ್ಸೆಟ್ ತಯಾರು ಮಾಡಿಕೊಡ್ರಿ ನೀವು. ಇದು ನೋಡ್ರಿ, ಅದಾದಮೇಲೆ ಏನು ಬರ್ತೈತಿ ಜೀವನದಲ್ಲಿ, ಯಾವ ಥರದ ಘಟ್ಟ ಬರ್ತೈತಿ ಅಂತಂತಂದ್ರೆ ಏಸ್ ಆಫ್ ಕಪ್ಸ್. ನೋಡ್ರಿ, ಏಸ್ ಆಫ್ ವಾಂಡ್ಸ್ ಅಂದ್ರೆ ನಿಮ್ಮ ಕರಿಯರ್ದೊಳಗೆ ಯೂನಿವರ್ಸ್ ಹೆಲ್ಪ್ ಮಾಡ್ತೈತಿ. ಏಸ್ ಆಫ್ ಕಪ್ಸ್ ಅಂತಂದ್ರೆ ನಿಮ್ಮ ಇಮೋಷ್ನಲ್ ಲೈಫ್ದೊಳಗೆ ಅಲ್ಲಿನೂ ದೇವ್ರು ಹೆಲ್ಪ್ ಮಾಡ್ತಾನೆ, ಅಲ್ಲಿನೂ ಯೂನಿವರ್ಸ್ ಹೆಲ್ಪ್ ಮಾಡ್ತೈತಿ. ಅಲ್ಲಿನೂ ಎನರ್ಜಿ ತುಮಾರೇ ಹಿಸಾಬ್ ಸೆ ಕಾಮ್ ಕರೆಗ, ತುಮಾರೇ ಹಿಸಾಬ್ ಸೆ ಓಕೆ. ಅಂದರೆ ಇದೇನಾದರೂ ಹೊಸ ಪ್ರೀತಿ ಬರೋದು, ಜೀವನದೊಳಗೆ ಏನಾದರೂ ಹೊಸ ಪ್ರೀತಿ ಬರೋದು, ನೀವು ಕಂಪ್ಯಾಷನೇಟ್ ಆಗೋದು, ಅಂದ್ರೆ ತನ್ನ ಪ್ರತಿ ಆಯ್ತು ಮತ್ತೊಬ್ಬರ ಪ್ರತಿ ಆಯ್ತು ಸಹಾನುಭೂತಿ ಹೆಂಗೆ ವ್ಯಕ್ತಪಡಿಸಬೇಕು ಅನ್ನೋದನ್ನು ನಿಮ್ಗೆ ಗೊತ್ತಾಗತ್ತೆ. ನೋಡಿರಿ, ಒಬ್ಬ ರಾಜ ನೋಡಿರಿ, ಇಲ್ಲಿ ಕರಿಯರ್ ಐತಿ, ಇಲ್ಲಿ ಮನಿ ಐತಿ. ಇದೇನು ತೋರಿಸತಿ ಅಂತಂತಂದ್ರೆ ಬೇರೊಬ್ಬರ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋದು. ನೋಡಿರಿ, ಬೇರೆಯವರ ಪ್ರಾಬ್ಲಮ್ಸನ್ನು ನೀವು ಸಾಲ್ವ್ ಮಾಡುವಂಥ ಕೆಪಾಸಿಟಿ ನಿಮ್ಮ ಹತ್ರ ಐತಿ ಅಂತಂದ್ರೆ ನೀವು ಕಂಪ್ಯಾಷನೇಟ್ ಇರಬೇಕು. ನಿಮ್ಮ ಹತ್ರ ಇಮೋಷನ್ಸ್ ಇರಬೇಕು, ಫೀಲಿಂಗ್ಸ್ ಇರಬೇಕು. ಹಂಗೆ ಡ್ರೈ ಇದ್ರೆ ಎಂದೂ ನಡೆಯೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಇಂಟ್ಯೂಷನ್ ಲೆವೆಲನ್ನು ಇನ್ಕ್ರೀಸ್ ಆಕೈತಿ. ನೋಡಿರಿ, ಇದೇನು ತೊಗೊಂಬರ್ತೈತಿ ಅಂದ್ರೆ ನಿಮ್ಮ ಜೀವನದಲ್ಲಿ ಪ್ರೀತಿ. ನೀವು ಪ್ರೀತಿ ಮಾಡಿದ್ರನ ನಿಮ್ಮನ್ನು ನೀವು ಪ್ರೀತಿ ಮಾಡ್ಕೋತಿದ್ರೆ ಗೊತ್ತಾಕೈತಿ ನೀವು ಮಂದಿನ ಹೆಂಗೆ ಪ್ರೀತಿ ಮಾಡಬೇಕು ಅಂತಂದೇಳಿ. ನಿಮ್ಮ ಜೀವನದಲ್ಲಿ ಪ್ರೀತಿ ಬರೋದನ್ರಿ ನಿಮ್ಮ ಆಸ್ಪಾಸ್ ಎಲ್ಲ, ಅಂದ್ರೆ ನೀವು ಮಾಡುವ ಕೆಲಸವನ್ನು ಪ್ರೇಸ್ ಮಾಡುವಂಥ ಜನ, ನಿಮ್ಮನ್ನು ಪ್ರೀತಿ ಮಾಡುವಂಥ ಜನ, ನಿಮ್ಮ ಕೆಲಸ ಪ್ರೀತಿ ಮಾಡುವಂಥ ಜನ ಓಕೆ. ಆ ಥರದ ಜನ ಎಲ್ಲ ನಿಮ್ಮ ಆಸ್ಪಾಸ್ ಬರ್ತಾರೆ. ಸೊ ಒಂದು ವಿಷಯದಲ್ಲಿ ಈ ಕಾರ್ಡ್ ಏನು ಹೇಳ್ತೈತಿ ಅಂತಂದರೆ, ಆ್ಯಕ್ಚುಲಿ ನಿಮಗೆ ಸೆಲ್ಫ್ ಕೇರ್, ಸೆಲ್ಫ್ ಲವ್, ಸೆಲ್ಫ್ ರೆಸ್ಪೆಕ್ಟ್ ಇದ್ರ ಮೇಲೆ ಕೆಲಸ ಮಾಡಿರಿ ಅಂತ ಹೇಳಕತ್ತೈತಿ. ಯಾಕಂತಂದ್ರೆ ಇವತ್ತಿಲ್ಲ ನಾಳೆ ನಿಮಗೆ ದೊಡ್ಡದೊಂದು ಸೀಟ್ ಪ್ರೊವೈಡ್ ಮಾಡ್ತಾರೆ. ಆ ಪ್ರೊವೈಡ್ ಮಾಡಿದ್ರೆ ಅವ್ರೇನು ನಿಮಗೆ ಪ್ರೊವೈಡ್ ಮಾಡ್ತಾರಲ್ಲ ಅದಕ್ಕೆ ತಕ್ಕಂಗೆ ನೀವು ಇರಬೇಕು. ಸೊ ನೀವು ಮೊದಲು ನಿಮ್ಮ ಮೇಲೆ ಕೆಲಸ ಮಾಡಿರಿ ಅಂತ ಹೇಳತ್ತೈತಿ, ನಿಮ್ಮ ಮನಸ್ಸಿನ ಮೇಲೆ, ನಿಮ್ಮ ಫೀಲಿಂಗ್ಸ್ ಮೇಲೆ. ಯಾಕಂದ್ರೆ ನೋಡಿರಿ, ಅದಾದಮೇಲೆ ಏನೈತಿ ಇಲ್ಲಿ 10 ಆಫ್ ಪೆಂಟಕಲ್ಸ್ ಐತೆ. 10 ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂತಂದ್ರೆ, ಒಂದು ಒಳ್ಳೆ ಫ್ಯಾಮಿಲಿ ನಿಮಗೆ ಸಿಗ್ತೈತಿ. ನೀವು ಒಂಥರ ಸೆಲ್ಫ್ ಮೇಡ್. ಇಷ್ಟೆಲ್ಲ ಕೆಲಸ ಮಾಡಾಕತ್ರಿ ಅಂದ್ರೆ ನೀವು ಒಂಥರ ಸೆಲ್ಫ್ ಮೇಡ್. ನಿಮ್ಮಿಂದ ನಿಮ್ಮ ಮನೆತನಕ್ಕೆ ಒಂದು ಹೆಸರು ಬರುವಂಥದ್ದು, ನಿಮ್ಮಿಂದ ಏನಾದರೂ ಒಂದು ಲೆಗಸಿ ಕ್ರಿಯೇಟ್ ಆಗುವಂಥದ್ದು, ಆ ಥರದ ಸಂದರ್ಭಗಳು ನಿಮ್ಮ ಜೀವನದೊಳಗೆ ಬರ್ತಾವೆ. ನೋಡಿರಿ, ನಿಮ್ಮ ಜೀವನದಲ್ಲಿ ಒಂಥರ ಸ್ಟೇಬಲ್ ಸಾಲಿಡ್ ರಿಲೇಷನ್ಶಿಪ್ಸ್ ಬರ್ತಾವೆ. ಒಳ್ಳೆ ಕಡೆ ನಿಮ್ಮದು ಮ್ಯಾರೇಜ್ ಆಗ್ತೈತಿ. ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಂಥ ಪಾರ್ಟ್ನರ್ ನಿಮಗೆ ಸಿಗ್ತಾರೆ. ಅವ್ರದ್ದು ಮನೆತನ ಇಷ್ಟು ದೊಡ್ಡದೆ ಒಂದು ನೀವರೇ ಲೆಗಸಿ ಕ್ರಿಯೇಟ್ ಮಾಡ್ಬೋದು. ಇಲ್ಲ ಅಂತಂತಂದ್ರೆ ಎಲ್ಲಿ ಒಂದು ಈಗಾಗಲೇ ಲೆಗಸಿ ಕ್ರಿಯೇಟ್ ಆಗೈತೆ ಅಂಥಲ್ಲಿ ನಿಮ್ಮದು ಮ್ಯಾರೇಜರೇ ಆಗ್ಬೋದು. ಅಲ್ಲಿ ಅವರು ಚಾರಿಟಿನೂ ಮಾಡ್ತಿರ್ಬೋದು, ಅಲ್ಲಿ ದೊಡ್ಡ ಫ್ಯಾಮಿಲಿ ಇರ್ಬೋದು. ನೀವು ಕಂಪ್ಯಾಷನೇಟ್ ಆಗಬೇಕು. ನೀವು ಒಂದು ಕಡೆ ಇದ್ರಲ್ಲ ಅದ್ರ ಮೇಲೆ ಕೆಲಸ ಮಾಡಿರಿ ಅಂತ ಯಾಕೆ ಹೇಳಿದ್ನಿ ಅಂತಂದ್ರೆ, ಇಲ್ಲಿ ಪ್ರಾಣಿಗಳು ಅದಾವೆ ನೋಡ್ರಿ. ಇಲ್ಲಿ ಬರೀ ಮನುಷ್ಯರ ಪ್ರತಿ ಅಷ್ಟೇ ಸಹಾನುಭೂತಿ ಇರಬೇಕು ಅಂತಂತಲ್ಲ, ಪ್ರಾಣಿಗಳ ಪ್ರತಿನೂ ಅಷ್ಟಿರಬೇಕು. ನೋಡ್ರಿ, ಒಂದು ಮನುಷ್ಯ ಎಲ್ಲನೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕಂತಂದ್ರೆ ಅವ್ನಿಗೆ ಎಷ್ಟು ತಿಳುವಳಿಕೆ ಇರಬೇಕಾಗತ್ತೆ. ಇದೇನು ತೋರಿಸ್ತತಿ ಅಂದರೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ತೋರಿಸ್ತತಿ, ಪ್ರಾಪರ್ಟಿ ತೋರಿಸ್ತತಿ, ಒಳ್ಳೆ ಇನ್ವೆಸ್ಟ್ಮೆಂಟ್ ತೋರಿಸ್ತತಿ, ಒಳ್ಳೆ ಕಡೆ ಮದುವೆ ಆಗೋದನ್ನು ತೋರಿಸ್ತತಿ. ಸೊ ಈಗಿರ್ತನ ನೀವು ಹಿರಿಯರು ಅನ್ರಿ, ಜಾಯಿಂಟ್ ಫ್ಯಾಮಿಲಿ ಅನ್ರಿ, ಪ್ರಾಣಿಗಳು ಅನ್ರಿ, ಇಂಥವ್ರದ್ದೆಲ್ಲರದ್ದು ರೆಸ್ಪೆಕ್ಟ್ ಮಾಡೋಕೆ ಕಲೀರಿ.
ನಮ್ಮ ಜೊತೆ ನಾವು ಹೆಂಗದೇವಿ ಹಂಗೆ ಪ್ರಾಣಿಗಳದ್ದು ನಮ್ಮ ಜೊತೆ ಕೋ ಎಕ್ಸಿಸ್ಟೆನ್ಸ್ ಐತಿ ಅಂತ ಅನ್ನೋದು ವಿಚಾರ ನಿಮ್ಮಲ್ಲಿ ಇರಲಿ. ಒಬ್ಬ ರಾಜ ಹೆಂಗಿರ್ತಾನಂದ್ರೆ ರಾಜ ಅವಂಗ ಒಂದು ಪ್ರಾಣಿನೂ ಅಷ್ಟೇ ಅಂದ್ರೆ ಪ್ರಾಣಿಗೂ ಅಷ್ಟೇ ಅದೇ ಅದೇ ರೀತಿ ನ್ಯಾಯ ದೊರಕಬೇಕು, ಒಂದು ಮನುಷ್ಯಾಗೂ ಅಷ್ಟೇ ಅದೇ ರೀತಿ ನ್ಯಾಯ ದೊರಕಬೇಕು ಅನ್ನುವಂಥದ್ದೊಂದು ಮಾನಸಿಕ ಭಾವನೆ ಇರ್ತೈತಿ. ನಾಯಿ ಅಂತಂತಂದ್ರೆ ಅದನ್ನು ಏನಾದರೂ ಹಿಂಗೆ ಮಾಡೋದಂತಂದು ಹಂಗಂತಂತಲ್ಲ, ಅಂದ್ರೆ ಅವ್ಗೆ ಎಲ್ಲದರ ಬದಲಾಗಿನೂ ರೆಸ್ಪೆಕ್ಟ್ ಇರ್ತೈತಿ. ಅದನ್ನು ನೆನಪಿಟ್ಕೊಡ್ರಿ ಯಾವಾಗಿದ್ರು. ಅಂದ್ರೆ ಆ ಥರದ ವಿಷಯಗಳನ್ನು ನೀವು ನಿಮ್ಮಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು. ಆ ಥರದ ಫೈನ್ ಪಾಲಿಷಿಂಗ್ ನಿಮ್ಮಲ್ಲಿ ಆಗಬೇಕು. ಯಾಕಂದ್ರೆ ನೋಡಿರಿ, ನಮ್ಮ ಜೀವನದಲ್ಲಿ ಒಂದು ಹೊಸದು ಏನಾದರೂ ನಾವು ಒಂದು ಅತಿ ಎತ್ತರದ ಒಂದು ಘಟ್ಟ ನಾವು ನೋಡ್ತೇವೆ ಅಂತಂತಂದ್ರೆ ಅದಕ್ಕೆ ತಯಾರಿ ಇರಬೇಕು, ಪೂರ್ವ ತಯಾರಿ ಇರಬೇಕು ಮನುಷ್ಯಾಗ. ಲೆಗಸಿ ಕ್ರಿಯೇಟ್ ಮಾಡೋದು ಅಂತಂದರೆ ಇಟ್ ಈಸ್ ನಾಟ್ ಈಸಿ. ಯು ಆರ್ ಗೋಯಿಂಗ್ ಟು ಬಿ ದ ಫಸ್ಟ್ ಒನ್. ನಿಮ್ಮನ್ನು ನೋಡಿ ನಮ್ಮ ಆಸ್ಪಾಸ್ನವರೆಲ್ಲರೂ ಕಲಿತಿರ್ತಾರೆ ಆ ಟೈಮ್ದೊಳಗೆ. ನೀವು ಎಲ್ಲಿ ಮದುವೆ ಮಾಡ್ಕೊಂಡು ಹೋಗ್ತೀರಿ ಅಲ್ಲಿ, ಅಥವಾ ಈಗ ನಿಮ್ಮಲ್ಲೇನ ಇದ್ರೂ ಸಹಿತ ನೀವು ಬಹುತೇಕ ಚಾರಿಟಿ ಜಾಸ್ತಿ ಮಾಡ್ತಿರ್ಬೋದು. ನೀವು ನಿಮ್ಮಲ್ಲಿ ಅಂದರೆ ಕಲ್ಚರ್ ಭಾಳ ನೀವು ಫಾಲೋ ಮಾಡ್ತಿರ್ಬೋದು. ಆ ಥರದ ಆ ಥರದ ಫ್ಯಾಮಿಲಿಗೆ ನೀವು ಎಂಟರ್ ಆಗುವಂಥ ಚಾನ್ಸಸ್ ಇದು, ವೆದರ್ ಇಟ್ ಈಸ್ ಮೇಲ್ ಆರ್ ಫೀಮೇಲ್. ಆಮೇಲೆ ನೋಡ್ರಿ, ಇಂಥ ದೊಡ್ಡ ಒಂದು ಫ್ಯಾಮಿಲಿ ನಿಮ್ಮ ಹಣೆ ಬರಕ್ಕೆ ದೇವರು ಬರದಾನ ಅಂತಂತಂದ್ರೆ ಆ ಥರದ ಫೈನ್ ಪಾಲಿಷಿಂಗ್ ಮಾಡ್ಕೊಳಕ್ಕೆ ಹೇಳ್ತಾನೆ. ಅದ್ರ ಸಲುವಾಗಿ ಏನು ಮಾಡಬೇಕು ನೋಡ್ರಿ, ಹೈ ಪ್ರಿಸ್ಟಸ್ ಏನು ಹೇಳ್ತೈತಿ ಅಂತಂತಂದ್ರೆ ಸೆಲ್ಫ್ ರೆಸ್ಪೆಕ್ಟ್ ಹೇಳ್ತೈತಿ. ಕಡಿಮೆ ಮಾತಾಡೋದು, ಮಂದಿ ಜೊತೆ ಒಳ್ಳೆ ಜನರ ಜೊತೆ ಅಷ್ಟೇ ಬೆರೆಯೋದು. ಒಂದು ಸ್ಟ್ಯಾಂಡರ್ಡ್ ಕ್ರಿಯೇಟ್ ಮಾಡ್ಬೇಕಂತಂತಂದ್ರೆ ಮನುಷ್ಯಾಗ ನಿಮ್ಮ ಆಸ್ಪಾಸ್ ಎಂಥ ಮಾಹೋಲ್ ಐತಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ನಮ್ಮ ಮೇಲೆ ಇಂಪ್ಯಾಕ್ಟ್ ಯಾವಾಗಿದ್ರೂ ಮಾಡ್ತಿರ್ತದೆ. ನಿಮಗೆ ಖರೆ ಯಾವುದು ಸುಳ್ಳು ಯಾವುದು ಅದ್ರ ಬದಲಾಗಿನೂ ನಿಮಗೆ ನಾಲೆಜ್ ಇರಬೇಕು. ಆಮೇಲೆ ಯಾರಾದರೂ ನಿಮಗೆ ಏನಾದರೂ ಒಂದು ವಿಷಯ ಹೇಳ್ತಾರೆ, ಯಾವಾಗಾದರೂ ಜೀವನದೊಳಗೆ ಬಂದೇ ಬರ್ತೈತೆ ಅಂತ, ಅದಿಲ್ಲ ಇದನ್ನು ಗುಟ್ಟಾಗಿಡ್ರಿ ಮಾಡಿರಿ ಅಂತಂದ್ರೆ ನಿಮಗೂ ಗೊತ್ತಾಗಬೇಕು ಯಾವ ವಿಷಯಗಳನ್ನು ಎಷ್ಟು ಮುಚ್ಚಿಡಬೇಕು, ಯಾವ ವಿಷಯಗಳನ್ನ ನಾವು ಮಂದಿ ಜೋಡಿ ಮಾತಾಡಬೇಕು, ಯಾವ ವಿಷಯಕ್ಕೆ ಎಷ್ಟು ವ್ಯಾಲ್ಯೂ ಐತಿ, ಮತ್ತು ನನಗೆ ಫ್ರೆಂಡ್ಸ್ ಎಂಥವ್ರು ಇರಬೇಕು. ಆಮೇಲೆ ಹೆಂಗಂತಂದ್ರೆ ಸ್ವಂತದ ಮೇಲೂ ಕೆಲಸ ಮಾಡಬೇಕು. ಸೋಷಿಯಲ್ ಎಟಿಕೆಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಯಾವುದಾದ್ರೂ ಒಂದು ದೊಡ್ಡ ಪೊಸಿಷನ್ ಸಿಕ್ತಿತ್ತಂದ್ರೆ ಸೋಷಿಯಲ್ ಎಟಿಕೆಟ್ಸ್ ಒಂಥರ ಮ್ಯಾಂಡೇಟ್ರಿ ಇದ್ದಂಗೆ. ಒಳ್ಳೆ ಪೋಸ್ಟ್ ಮೇಲೆ ಕುಂಡ್ರಿಸಿದ ಮೇಲೆ ನೀವು ಹುಚ್ಚುಚ್ರಂಗ ಮಾಡಾಕತ್ತರ ಅದಕ್ಕೇನೋ ಇದನ್ನಿರಂಗಿಲ್ಲ, ರೆಸ್ಪೆಕ್ಟ್ ಇರೋಂಗಿಲ್ಲ. ಸೊ ಈ ಲೇಡಿ ಹೆಂಗೆ ಕುಂತ ನೋಡ್ರಿ, ಈಗ ಇಂಟ್ಯೂಷನ್ ಲೆವೆಲ್ ಹೈ ಇರ್ತೈತಿ. ಯಾಕೆ ಗೊತ್ತಾ, ಈಗ ತನ್ನ ತಲೆ ಮೇಲೆ ಭಾಳ ಕೆಲಸ ಮಾಡಿರ್ತಾಳೆ, ಮೂನ್ ಮೇಲೆ ಭಾಳ ಕೆಲಸ ಆಗಿರ್ತೈತಿ. ಮೂನ್ ಅಂದರೆ ನಿಮ್ಮ ಇಂಟ್ಯೂಷನ್ ಲೆವೆಲ್ ಮೇಲೆ ಭಾಳ ಕೆಲಸ ಮಾಡಿರ್ತಾಳೆ ಈ ಲೇಡಿ. ಈಗ ಬೇರೆ ಯಾರ್ಯಾರ ನೋಡಿದ ಕೂಡ ಗುರ್ತಿಡಿತಾಳೆ ಅವ್ರು ಏನದಾರೋ ಅವ್ರು ಏನಿಲ್ಲ ಅಂತ. ಈ ಥರ ನೀವು ಆಗಬೇಕು. ನಿಮ್ಮ ಮನಸ್ಸು ಮೇಲೆ ಕೆಲಸ ಮಾಡಬೇಕು ಅಂದ್ರೆ ಕಡಿಮೆ ಮಾತಾಡೋಕೆ ಕಲಿಬೇಕು, ಭಾಳ ಮಾತಾಡಬಾರ್ದು. ಎನರ್ಜಿದು ಔಟ್ಪುಟ್ ಜಾಸ್ತಿ ಇರ್ತೈತಿ, ಇನ್ಪುಟ್ ಏನಿರಂಗಿಲ್ಲ ಆ ಟೈಮ್ದೊಳಗೆ. ಯಾವಾಗಿದ್ರೂ ಎನರ್ಜಿ ಗ್ಯಾದರ್ ಮಾಡಬೇಕು, ಎನರ್ಜಿ ಅಕ್ಯುಮುಲೇಟ್ ಮಾಡಬೇಕು. ಆ ಎನರ್ಜಿನ ನಿಮ್ಮ ಮನಸ್ಸಿನಾಗ ಕುಂತ ನಿಮ್ಗೆ ಉತ್ತರ ಹೇಳ್ತೈತೆ. ಅದಕ್ಕೆ ಇನ್ನರ್ ವಾಯ್ಸ್ ಅಂತಂತಾರೆ. ಭಾಳ ಮಾತಾಡ್ತಿದ್ರೆ ನೀವು ನೋಡ್ರಿ, ಅವ್ರಿಗೆ ಕನಸು ಬೀಳಂಗಿಲ್ಲ, ಅವರಿಗೆ ಕನಸಿನಾಗ ಬಿದ್ದಿದ್ದು ಕನಸು ನೆನಪಿರಂಗಿಲ್ಲ, ಅವ್ರಿಗೆ ಯಾರು ಏನಾರು ಹೇಳಿದ್ದು ಲಘು ಅರ್ಥ ಆಗ್ತಿರಂಗಿಲ್ಲ, ಭಾಳ ಏನೇನೆಲ್ಲ ಅದಕ್ಕೆಲ್ಲ ಡ್ರಾಬ್ಯಾಕ್ಸ್ ಇರ್ತಾವೆ ತನ್ನದೇ ಆದಂಥದ್ದು. ಫೇರ್ ಏನೈತಿ ಅದ್ರ ಬದಲು ನಿಮಗೆ ವಿಚಾರ ಮಾಡೋಕೆ ಬರೋಂಗಿಲ್ಲ. ಅಂದರೆ ಯಾವ ಸರಿ ಯಾವ ತಪ್ಪು ಅದ್ರ ಬದಲಾಗಿ ವಿಚಾರ ಮಾಡೋಕೆ ಬರೋಂಗಿಲ್ಲ. ಯಾಕಂದ್ರೆ ಭಾಳ ಜನ ನಮ್ಮ ಆಸ್ಪಾಸ್ ಇರ್ತಿದ್ರು, ನಾವು ಭಾಳ ಮಾತಾಡ್ತಿದ್ವಿ ಅಂದ್ರೆ ನಾವು ಭಾಳ ಇನ್ಫ್ಲೂಯೆನ್ಸ್ ಆಗ್ತಿರ್ತೀವಿ ಮಂದಿಯಿಂದ. ನನಗನ್ಸಿದ ಮಟ್ಟಿಗೆ ನಿಮ್ಮ ಮದ್ವೆ ಎಲ್ಲಿ ಆಗ್ತತ್ಲ ಹಿಂಗೂ ಇರ್ಬೋದು. ಆ ಲೇಡಿನೂ ಈ ಥರ ಇರ್ಬೋದು. ನೀವು ಎಲ್ಲಿ ಹೋಗ್ತಿರಲ್ಲ ಅವ್ರಿಗೆ, ಆ ಲೇಡಿ ಅವ್ರಿಗಾಗಲೇ ತಮ್ಮ ಜೀವನದೊಳಗೆ ಸಾಕಾಗುವಷ್ಟು ಈ ಥರದ್ದು ನಾ ಏನು ಈ ಕಾರ್ಡ್ ಬದಲಾಗಿ ನಾ ಏನೆಲ್ಲ ಹೇಳಿದ್ನಲ್ಲ ಅವ್ರು ಇದನ್ನು ಫಾಲೋ ಮಾಡ್ತಿರ್ಬೋದು. ಓಕೆ, ಸೊ ನೀವು ಹೆಂಗೆ ಅಂತಂದ್ರೆ ನನಗೆ ಅನ್ಸಿದ ಮಟ್ಟಿಗೆ ಒಂಥರ ಪವರ್ ಕಪಲ್ ಆದಂಗೆ ಆಗ್ಬೋದು. ಕಿಂಗ್ ಆಫ್ ಪೆಂಟಕಲ್ಸ್ ಏನು ಹೇಳ್ತೈತೆ ನೋಡ್ರಿ, ಇದು ಪ್ರಾಬ್ಲಮ್ ಸಾಲ್ವಿಂಗ್ ಕಾರ್ಡ್. ಇದರ ಅರ್ಥ ನೀವು ಜೀವನದೊಳಗೆ ಸಾಕಾಗುವಷ್ಟು ಹಾರ್ಡ್ಶಿಪ್ ನೋಡಿ ಮ್ಯಾಲೆ ಬರ್ತೀರಿ. ಓಕೆ, ಮ್ಯಾಲೆ ಬರ್ತೀರಿ. ನಿಮ್ಮ ವೈಫ್ ಒಬ್ರು ಹಿಂಗಿರ್ತಾರೆ, ಇರದೇ ಹೋದರೂ ಸಹಿತ ನಿಮಗೆ ನಿಮ್ಮ ಮೇಲೆ ಕೆಲಸ ಮಾಡಿಕೊಡ್ರಿ ಅಂತಂದು ಹೇಳ್ತಾರೆ. ಇದನ್ನು ನೋಡಿರಿ, ಈ ಮನುಷ್ಯ ಎಲ್ಲಿ ಕುಂತಾನ, ಈ ಥ್ರೋನ್ ಮೇಲೆ ಕುಂತಾನ, ಅವನ ಹತ್ರ ಅವನ ಆಸ್ಪಾಸ್ ಎಲ್ಲ ಎಷ್ಟು ಫ್ರೂಟ್ಸ್ ಐತಿ, ಅವನ ಹತ್ರ ಕೈಯಾಗ ಒಂದು ಪೆಂಟಕಲ್ ಐತಿ. ಪೆಂಟಕಲ್ ಅಂದ್ರೆ ದುಡ್ಡು, ಅವ್ನ ಹಿಂದಿಲ್ಲ ಎಷ್ಟು ಆಸ್ತಿ ಐತಿ, ಇಷ್ಟೆಲ್ಲ ನಿಮ್ಮಲ್ಲಿ ಬರ್ತೈತಿ. ಬಟ್ ನೀವು ಈ ಥರದ ಪಾಲಿಶ್ ನಿಮ್ಮ ಜೀವನದೊಳಗೆ ನೀವು ಮಾಡ್ಕೋಬೇಕು. ಪಾಸಿಟಿವಿಟಿ ಕಡೆ ಲಕ್ಷ್ಯ ಕೊಡೋದು, ಕಡಿಮೆ ಮಾತಾಡೋದು,
ಕಡಿಮೆ ಮಾತಾಡಬೇಕು, ಜಡ್ಜ್ ಜಾಸ್ತಿ ಮಾಡಬೇಕು, ಜಡ್ಜ್ಮೆಂಟಲ್ಲಿ ಆಗಬಾರ್ದು. ಅಂದ್ರೆ ಮಂದಿನ ನೋಡಬೇಕು, ಜಡ್ಜ್ ಮಾಡ್ಬೇಕು. ಹೆಂಗೆ ಮಾಡಬೇಕು ಅಂದ್ರೆ ಮನಸ್ಸಿನಾಗ ಮಾಡಬೇಕು, ಬಾಯಿ ಬಿಟ್ಟು ಹೇಳಬಾರ್ದು ಏನು ಅಂತಂದು ಹೇಳಿ. ದೊಡ್ಡ ಪೋಸ್ಟ್ನಾಗ ಹೋದ್ರೆ ಜಾಸ್ತಿ ಮಾತಾಡ್ತಿರ್ಬಾರ್ದು, ಯಾವಾಗಿದ್ರು ಕಡಿಮೆ ಮಾತಾಡ್ತಿರ್ಬೇಕು. ಮಾತಿನಿಂದಲೇ ಪ್ರಾಬ್ಲಮ್ಸ್ ಜಾಸ್ತಿ. ಗೊತ್ತಿಲ್ಲದ ವಿಷಯಗಳನ್ನ ಮಾತಾಡ್ತಿರ್ತಾರೋ ಅಲ್ಲೇ ಪ್ರಾಬ್ಲಮ್ಸ್. ಗೊತ್ತಿರಲಾರ್ದ ವಿಷಯದ ಬದಲಾಗಿ ಮಾತಾಡೋದು ಬಿಟ್ವಿ ಅಂತಂದ್ರೆ ಕನಿಷ್ಠ 90% ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆದಂಗನ. ಸೊ ಈ ಥರದ ಒಳ್ಳೆಯ ವಿಚಾರಗಳನ್ನೆಲ್ಲ ನೀವು ಇಲ್ಲೇ ಕಲ್ಟಿವೇಟ್ ಮಾಡ್ಕೋಬೇಕಾಗತ್ತೆ. ನೀವು ಕೇರಿಂಗ್ ಇರ್ತೀರಿ, ಜನರಿಗೆ ಹೆಲ್ಪ್ ಮಾಡ್ತೀರಿ, ಹೆಲ್ಪ್ ಮಾಡ್ತೀರಿ ಅಂತ ಮಾಡುವಂಥ ಮೆಂಟಾಲಿಟಿನೂ ಬೆಳೆಸ್ಕೋಬೇಕು ನೀವು. ಓಕೆ, ದೇವ್ರು ನಿಮಗೆ ಏನೇನು ಮಾಡಿಟ್ಟ ನೋಡ್ರಿ. ಈ ಕಿಂಗ್ ಆಫ್ ವಾಂಡ್ ಮಾಡ್ಯಾನ, ಕಿಂಗ್ ಆಫ್ ಪೆಂಟಕಲ್ಸ್ ಮಾಡ್ಯಾನ. ಅಂದ್ರೆ ಕೆಲಸನೂ ಐತಿ, ಕರಿಯರು ಐತಿ, ಸಾಕಾಗುವಷ್ಟು ದುಡ್ಡೂ ಐತಿ. ನಿಮ್ಮ ಇಂಟ್ಯೂಷನ್ ಲೆವೆಲೂ ನಿಮಗೆ ಸಾಕಾಗೋಷ್ಟು ಹೇಳ್ತೈತೆ. ಯು ಆರ್ ಗೋಯಿಂಗ್ ಟು ಕ್ರಿಯೇಟ್ ಅ ಲೆಗಸಿ. ಆದರೆ ನೀವು ಇಷ್ಟೆಲ್ಲ ವಿಷಯದ ಮೇಲೆ ಕೆಲಸ ಮಾಡಬೇಕು. ಓಕೆ, ಸಾಕಾಗುವಷ್ಟು ಎಂಬಿಷಿಯಸ್ ಅದೀರಿ ನೀವು, ಇಲ್ಲಂತಲ್ಲ. ಸಾಕಾಗುವಷ್ಟು ಎಂಬಿಷಿಯಸ್ ಎನರ್ಜಿ ಐತಿ ನಿಮ್ಮ ಹತ್ರ. ನಿಮ್ಮ ಹೈ ಸೋಷಿಯಲ್ ಸ್ಟೇಟಸನೂ ಆಕೈತಿ. ಬಟ್ ನಿಮ್ಮನ್ನು ನೀವು ಎಷ್ಟು ಆಕೈತಿ ಅಷ್ಟು ಪಾಲಿಷ್ ಮಾಡ್ಕೊಳಕ್ಕಲಿರಿ. ಸೊ ತಮ್ಮ ಸಲುವಾಗಿ ಏಂಜಲ್ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ನಿಮಗೆ ಯಾವ ವಿಷಯದ ಮೇಲೆ ಮತ್ತೆ ಕೆಲಸ ಮಾಡೋಕ್ಕೆ ಹೇಳ್ತಾಳೆ. ಸಚ್ ಅ ಬ್ಯೂಟಿಫುಲ್ ರೀಡಿಂಗ್. ಏಸ್ ಆಫ್ ಕಪ್ಸ್ ಐತಿ, ಏಸ್ ಆಫ್ ವಾಂಡ್ಸ್ ಐತಿ, ಪ್ರೀತಿನೂ ಅಷ್ಟೇ. ಎಲ್ಲ ವಿಷಯದೊಳಗೂ ಗಾಡ್ ಈಸ್ ಹೆಲ್ಪಿಂಗ್ ಯು. Okay, look in a book. Whatever your question right now, you will find the answer in a book. The words you find will bring the insight you seek. ಕೆಲವೊಂದು ಎಷ್ಟೋ ಸರ್ತಿ ನಾವು ಈಗ ಫಾರ್ ಎಕ್ಸಾಂಪಲ್ ಅಂತಂತಂದ್ರೆ ಸಾಯಿಬಾಬಾನ ಪುಸ್ತಕ ಆಗಲಿ, ಅವ್ರ ಚರಿತ್ರೆ ಆಗಲಿ, ಸಿದ್ಧಾರೂಢ ಮಹಾರಾಜರ ಚರಿತ್ರೆ ಆಗಲಿ, ನನಗೆ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಇತ್ತಂದ್ರೆ ನಾನು ಅದನ್ನು ತೆಗೆದು ನೋಡ್ತೇನೆ. ಯಾವುದು ಬ್ಲೈಂಡ್ಲಿ ಯು ಓಪನ್ ಒನ್ ಪೇಜ್, ಅಲ್ಲಿ ಯಾವುದೇ ಅಧ್ಯಾಯ ಸ್ಟಾರ್ಟ್ ಆಕೈತೋ ಆ ಅಧ್ಯಾಯ ನೀವು ಓದ್ರಿ. ಆ ಅಧ್ಯಾಯದೊಳಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ತೈತೆ. ನಿಮ್ಮ ಮನಸ್ಸಿನಾಗ ಯಾವುದಾದ್ರೂ ಒಂದು ಪ್ರಶ್ನೆ ಇತ್ತು, ಅದಕ್ಕೆ ಪಕ್ಕಾ ಉತ್ತರ ಸಿಗ್ತೈತೆ ಅದ್ರೊಳಗೆ. ಯಾಕಂದ್ರೆ ನಾನು ಈಗಾಗಲೇ ಎಷ್ಟೋ ಸರಿ ಅದನ್ನು ಓದೇನೆ, ಆದರೂ ನನಗದು ಅವಾಗ ವಿಚಾರ ಮಾಡ್ತೇನೆ, ಇದೇ ಹಂಗದು ಕಂಡಿಲ್ಲ. ಅಥವಾ ಹೆಂಗಿರ್ತೈತಿ ಅಂದ್ರೆ ನಾ ಯಾವ ಸಿಚುವೇಶನ್ ಪ್ರಕಾರ ಯಾವ ಸಿಚುವೇಶನ್ ನಾನು ತಲೆಯಾಗಿ ಇಟ್ಕೊಂಡು ನಾ ಅದನ್ನು ಓಪನ್ ಮಾಡ್ಯಾನಲ್ಲ, ಅದಕ್ಕೆ ಉತ್ತರನ ಅದಕ್ಕೆ ಹೊಂದುವಂಥ ಉತ್ತರನ ಅದ್ರೊಳಗೆ ಇರ್ತೈತಿ. ಒಂದು ಸರ್ತಿ ನೀವು ಟ್ರೈ ಮಾಡೋಕೆ ಅಡ್ಡಿ ಇಲ್ಲ. ನೀವು ಯಾವುದೇ ಪುಸ್ತಕ ಓದ್ರಿ, ಯಾರಾದರೂ ಗೀತಾ ಓದ್ತಿರ್ಬೋದು, ಮತ್ತು ಯಾರಾದರೂ ಚರಿತ್ರೆ ಓದ್ತಿರ್ಬೋದು, ನೀವು ಮಾಡಿ ನೋಡಿರಿ, ಒಂದು ಟ್ರೈ ಮಾಡಿ ನೋಡಿರಿ ಅದನ್ನು. ಓಕೆ, ಪ್ಯೂರಿಟಿ. ಆಲ್ವೇಸ್ ಟ್ರಸ್ಟ್ ದ ಪ್ಯೂರಿಟಿ ಆಫ್ ಯುವರ್ ಹಾರ್ಟ್. ನೋಡ್ರಿ ನಾ ಏನು ಹೇಳಾಕತ್ತಿದ್ನಿ. ಲುಕ್ ಇನ್ಸೈಡ್ ಯುವರ್ ಹಾರ್ಟ್ ಆ್ಯಂಡ್ ವಿದಿನ್ ಇಟ್ ಯು ವಿಲ್ ಫೈಂಡ್ ದ ಆನ್ಸರ್ ಟು ಯುವರ್ ಕ್ವಶನ್. ಮನುಷ್ಯ ಯಾವಾಗಂತಂತಂದ್ರೆ ನಮ್ಮ ಬದಲಾಗಿ ನಾವು ವಿಚಾರ ಮಾಡ್ಬೇಕಂತಂದ್ರೆ ನಾವು ನ್ಯೂಟ್ರಲ್ ಆಗಬೇಕು. ನನ್ನನ್ನು ನಾನು ಹೊರಗೆ ಇಟ್ಕೋಬೇಕು. ಅವಾಗ ನಾನಂದ್ರೆ ಆ ವಿಷಯ ಬದಲಾಗಿ ನಾವು ವಿಚಾರ ಮಾಡ್ಬೇಕಂದ್ರೆ ನಾನು ಎಷ್ಟು ಫೇರ್ ಹಂಗೆ ವಿಚಾರ ಮಾಡಕತ್ತೀನಿ ಅಂತಂದು ಹೇಳಿ ಗೊತ್ತಾಕತ್ತಿ ಮನುಷ್ಯ. ನೋಡ್ರಿ, ಯಾವುದಾದ್ರೂ ಒಂದು ದೊಡ್ಡದು ಏನಾದರೂ ಒಂದು ವಿಷಯ ನನಗೆ ದೇವ್ರು ಕೊಡಾಕತ್ತಾನ ಅಂತಂತಂದ್ರೆ ಪ್ಯೂರಿಟಿ ಆಫ್ ಹಾರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ದೇವ್ರು ಅದನ್ನ ನೋಡ್ತಿರ್ತಾನೆ ಮೊದಲು. ಸೊ ಯೂನಿವರ್ಸ್ ನಮಗೆ ಮತ್ತೆ ಏನು ಹೇಳಾಕತ್ತೈತಿ. ಓಕೆ, ತಮಗೆ ಯಾವ ವಿಷಯದ ಮ್ಯಾಲೆ ಕೆಲಸ ಮಾಡೋಕೆ ಹೇಳಾಕತ್ತೈತಿ. ಓಕೆ, ಬ್ರೇಕ್ ಥ್ರೂ. ಎಸ್, ಬ್ರೇಕ್ ಥ್ರೂ refers to the moment of successfully breaking through limitations and obstacles when facing challenges, symbolizing your entry into a new phase. A breakthrough reminds you that despite current difficulties, every effort is paving the way for your success. Yes, there is a breakthrough. Okay, believe it.
ನೀವು ಇಷ್ಟೆಲ್ಲ ಡಿಫಿಕಲ್ಟೀಸನ್ನು ದಾಟಿ ಬಂದ ಮೇಲೆ ಓಕೆ. ಸೊ ಕರೇಜ್ ಈಸ್ ದ ಫಿಯರ್ಲೆಸ್ ಪವರ್ ಟು ಫೇಸ್ ದ ಚಾಲೆಂಜಸ್, ಎನ್ಕರೇಜಿಂಗ್ ಯು ಟು ಸ್ಟೆಪ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಆ್ಯಂಡ್ ಎಂಬ್ರೇಸ್ ದ ಅನ್ನೋನ್. ಸಿ ದಿಸ್ 8 ಆಫ್ ಕಪ್ಸ್ ಏನು ಹೇಳ್ತೈತಿ ಅಂದ್ರೆ, ನನ್ನ ಕಂಫರ್ಟೇಬಲ್ ಝೋನ್ ಬಿಟ್ಟು ನಾನು ಎಲ್ಲಾದರೂ ಮುಂದೆ ಹೊರಗಡೆ ಹೋಗೋದು. ಸಿ ರೆಡ್ ಬೋತ್ ಕಾರ್ಡ್ಸ್ ಆರ್ ರೆಡ್ ಇನ್ ಕಲರ್. ರೆಡ್ ಕಲರ್ ಏನು ತೋರಿಸ್ತತಿ ಅಂತಂದ್ರೆ ಪ್ಯಾಷನ್ ತೋರಿಸ್ತತಿ, ಲವ್ ತೋರಿಸ್ತತಿ, ಲೈಫ್ ತೋರಿಸ್ತತಿ. Embrace the unknown. When this card appears, it reminds you that only by taking the first brave step will you move toward broader horizons. Yes. ನೀವು ಮೂವ್ ಆಗ್ತೀರಿ. ಮೂವ್ ಆಗಲಾರ್ದೆ ಹೋದರೂ ಸಹಿತ ನಿಮ್ಮ ಜೀವನ ಇಷ್ಟು ಚಲೋ ಐತಿ. ಸಿ ಗಾಡ್ ಈಸ್ ಅಫೋರ್ಡಿಂಗ್ ಸೋ ಮಚ್ ಟು ಯು. ಸೊ ಬಿಲೀವ್ ಇಟ್ ಆ್ಯಂಡ್ ಟೇಕ್ ನೆಕ್ಸ್ಟ್ ಸ್ಟೆಪ್. ಓಕೆ. ಸೊ ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ತಾವು ಎಷ್ಟೆಲ್ಲ ಜನ ನನ್ನ ವಿಡಿಯೋ ನೋಡ್ತೀರಿ, ನನ್ನ ಸಬ್ಸ್ಕ್ರೈಬ್ ಮಾಡ್ತೀರಿ, ನಂಗೆ ಕರೆನ ಭಾಳ ಖುಷಿ ಆಗ್ತೈತಪ್ಪ. ಏನು ನಾವು ಪ್ರತಿಯೊಬ್ಬರನ್ನೂ ಭೇಟಿಯಾಗಕ್ಕಂತೂ ಆಗೋದಿಲ್ಲ. ಏನು ಹೇಳ್ಬೋದು, ಭಾಳ ಆದ್ರೆ ಥ್ಯಾಂಕ್ಸ್ ಹೇಳ್ಬೋದು. ಬಟ್ ಥ್ಯಾಂಕ್ ಯು ಸೋ ಮಚ್. ನೀವು ಎಷ್ಟು ಜನ ನನಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಅ ಲಾಟ್. ಸೊ ತಾವು ಯಾರೆಲ್ಲ ಪೈರೈಟ್ ಚೂಸ್ ಮಾಡ್ಕೊಂಡಿದ್ರಿ, ನಿಮ್ಮ ಸಲುವಾಗಿ ದೇವರು ಏನು ಪ್ಲ್ಯಾನ್ ಮಾಡಿರಬಹುದು, ಯಾವ ವಿಷಯಗಳನ್ನು ನೀವು ನೋಡಬೇಕು, ಕಲಿಬೇಕು, ಅದ್ರ ಮೇಲೆ ಕೆಲಸ ಮಾಡಬೇಕು, ಆ ವಿಷಯಗಳನ್ನು ನೋಡೋಣ ಇವತ್ತು. ಓಕೆ. ನೀವು ಬೇಸಿಕಲಿ ಹೆಂಗದಿರಿ, ನಿಮ್ಮ ಮಾನಸಿಕ ಪರಿಸ್ಥಿತಿ ಹೆಂಗೈತಿ, ನಿಮ್ಮ ಜೀವನದಲ್ಲಿ ನೀವು ಯಾವ ಘಟ್ಟಕ್ಕೆ ತಲುಪ್ತೀರಿ, ಆ ಘಟ್ಟವನ್ನು ತಲುಪಬೇಕಾದ್ರೆ ನೀವು ಆ ಪ್ರಗತಿಯ ಹಾದಿಯಲ್ಲಿ ಏನೇನನ್ನು ಮಾಡಬೇಕು. Okay, I hope you can see this. Wow. See. ಏನೇನೈತಿ, ಇದೈತಿ. ಸೊ ತಾವು ಯಾರೆಲ್ಲ ಪೈರೈಟ್ ಚೂಸ್ ಮಾಡಿದ್ರಿ ಅವರಿಗೆ ಈಗ ಏನು ಬರ್ತಾಯಿದೆ ಅಂತಂದ್ರೆ ನೋಡಿರಿ, ಡೆಕ್ಕದ ಕೆಳಗಡೆ ಏನಿದೆ 4 ಆಫ್ ವಾಂಡ್ಸ್. ನಿಮ್ದು ಲೈಫ್ ಸ್ಟೇಬಲ್ ಆಗ್ತದೆ. ಓಕೆ. ಲೈಫ್ ಸ್ಟೇಬಲ್ ಆಕತಿ, ಲೈಫ್ದೊಳಗೆ ಸ್ಟೆಬಿಲಿಟಿ ಬರ್ತೈತಿ, ಎಲ್ಲ ವಿಷಯದೊಳಗೂ ಸ್ಟೆಬಿಲಿಟಿ ಬರ್ತೈತಿ. ಬಟ್ ದ ಥಿಂಗ್ ಡೆವಿಲ್ ಕಾರ್ಡ್ ಐತಿ ಈಗ ಸದ್ಯದಲ್ಲಿ. ಸೊ ನಿಮಗೆ ಯಾವ ವಿಷಯಗಳ ಕಡೆ ನೀವು ಲಕ್ಷ್ಯ ಕೊಡಬೇಕು ಅಂದ್ರೆ, ನಿಮಗೆ ದೇವ್ರು ಯಾವ ವಿಷಯ ನಿಮಗೆ ಕೊಡಾಕತ್ತಾನ ಆ ವಿಷಯದ ಸಲುವಾಗಿ ನಿಮ್ಮನ್ನು ನೀವು ಫೈನ್ ಫಿನಿಶಿಂಗ್ ಹೆಂಗೆ ಮಾಡ್ಕೋಬೇಕು, ನಿಮ್ಮನ್ನು ನೀವು ಹೆಂಗೆ ತಯಾರು ಮಾಡ್ಕೋಬೇಕು. ಯಾವುದಾದ್ರು ಅಂದ್ರೆ ಒಳ್ಳೆಯ ವಿಷಯ ನನಗೆ ಸಿಕ್ತಿತ್ತು, ಅಥವಾ ಒಳ್ಳೆಯ ಏನಾದರೂ ಒಂದು ಪೋಸ್ಟ್ ಅನ್ರಿ, ಅಥವಾ ಒಂದು ರಿವಾರ್ಡ್ ಅನ್ರಿ, ಏನಾದರೂ ಒಂದು ಜೀವನದಲ್ಲಿ ಒಳ್ಳೇದು ನಮಗೆ ಆಗಬೇಕು ಬರಬೇಕು ಅಂತಂದರೆ ಅದಕ್ಕೆ ಪೂರ್ವ ತಯಾರಿ ಅಂತಂದು ಇರಬೇಕು ಮನುಷ್ಯನ ಹತ್ರ. ಹಂಗೆ ಬಂದಾಗ ಅದರದ್ದು ವ್ಯಾಲ್ಯೂನೇ ಇರೋಂಗಿಲ್ಲ. ನೋಡಿರಿ, ನೀವು ನಿಮ್ಮ ಜೀವನದಲ್ಲಿ ನೀವು ಏನೆಲ್ಲ ಸೆಲೆಬ್ರೇಟ್ ಮಾಡ್ಬೋದು ಅಂತಂತಂದ್ರೆ, ಬಾಟಮ್ ಆಫ್ ದ ಡೆಕ್ ಸೆಲೆಬ್ರೇಷನ್ ಇಸ್ ದೇರ್. ಸೊ ಯು ಆರ್ ಗೋಯಿಂಗ್ ಟು ಸೆಲೆಬ್ರೇಟ್ ಯುವರ್ ಲೈಫ್. ಆದರೆ ನೀವು ಬರುವಂಥ ಜೀವನದಲ್ಲಿ ಫೇಸಸ್ ಹೆಂಗೆ ಅದಾವೆ ನೋಡಿರಿ. ಕೆಲವು ಸರ್ತಿ ನಿಮ್ಗೆ ಅನ್ನಿಸ್ಬೋದು ಎಲ್ಲಾದರೂ ಸ್ಟಕ್ ಆದಂಗೆ. ಅವ ನೀವು ವಿಚಾರ ಮಾಡ್ಬೇಕಾಗತ್ತಿ, ಯಾಕೆ ಸ್ಟಕ್ ಆಗೇನೆ ನಾನು. ಅದ್ರ ಸಲುವಾಗಿ ಒಂದು ಬೇರೆ ಥರದ ದೃಷ್ಟಿಕೋನ ಇಟ್ಕೋಬೇಕು. ನಮಗೆ ಹೆಂಗೆ ತಿಳಿತೈತಿ ಹಂಗನ ನಾವು ವಿಚಾರ ಎಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನೋಡ್ರಿ 9 ಆಫ್ ಕಪ್ಸ್ ಐತಿ. 9 ಆಫ್ ಕಪ್ಸ್ ಏನು ತೋರಿಸ್ತತಿ ಅಂತಂದ್ರೆ, ನಿಮ್ಮ ಡಿಸೈರ್ಸದು ಫುಲ್ಫಿಲ್ಮೆಂಟ್ ತೋರಿಸ್ತತಿ. ಸಿಂಪ್ಲಿ ಡಿಸೈರ್ಸ್ ಯಾವಾಗೂ ಫುಲ್ಫಿಲ್ ಆಗಂಗಿಲ್ಲ. ಅದ್ರ ಸಲುವಾಗಿ ಏನು ಮಾಡಬೇಕು ಜೀವನದೊಳಗೆ ನೋಡ್ರಿ, ಇಮೋಷ್ನಲ್ ಲೆವೆಲ್ದೊಳಗೆ ಈಗ ಎಷ್ಟು ಮಜಾ ಅದಾವೆ ನೋಡ್ರಿ ಕಾರ್ಡ್ಸ್. ಇಲ್ಲೇ ನೀವು ಲೈಫ್ ಸ್ಟೇಬಲ್ ಆಕತಿ, ಜೀವನದೊಳಗೆ ಎಲ್ಲ ಸಿಗ್ತೈತಿ ಅಂತಂದ್ರೆ ಇಮೋಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. 9 ಆಫ್ ಕಪ್ಸ್ ಇದಾದ್ಮೇಲೆ 10 ಆಫ್ ಕಪ್ಸ್ ಏನಕ್ಕೆ ಕಂಪ್ಲೀಷನ್. ಎಷ್ಟು ವಿಚಿತ್ರ ಐತೆ ನೋಡ್ರಿ. ಕಿಂಗ್ ಆಫ್ ಕಪ್ಸ್. ಓಕೆ. ಇದೆಲ್ಲದ್ರ ಜೊತೆಗೆ ಇದನ್ನೆಲ್ಲನೂ ಗಡಬಡ ಮಾಡೋಕೆ ಏನೈತಿ ಅಂದರೆ ಡೆವಿಲ್ ಕಾರ್ಡ್ ಐತಿ. ಸೊ ಇದೇನಂತಂದ್ರೆ ಒಂಥರ ಆಬ್ಸೆಷನ್, ಒಂಥರ ಮಟೀರಿಯಲಿಸ್ಟಿಕ್ ಲೈಫ್. ಬೇಕು ದಿಲ್ ಮಾಂಗೆ ಮೋರ್, ದಿಲ್ को तो कोई काम नहीं है, कुछ भी नहीं है, दिमाग से तब सोचना चाहिए. ಎಲ್ಲ ಬೇಕಂತಿರ್ತದೆ. ಅದ್ರಾಗ ನಮ್ಮ ಜೀವನದ ಮೇಲೆ ನಮ್ಗೆ ಎಷ್ಟು ಹಿಡಿತಾ ಇರ್ಬೇಕು ನೋಡ್ರಿ. ಇಮೋಷನ್ಸ್ ಎಷ್ಟು ಇಂಪಾರ್ಟೆಂಟ್ ಅದಾವೆ ನೋಡ್ರಿ. ಯಾರೆಲ್ಲ ತಾವು ಪೈರೈಟ್ ಚೂಸ್ ಮಾಡ್ಕೊಂಡಿರ್ಬೇಕು ಅವ್ರಿಗೆ ಇಮೋಷನ್ಸ್ ಎಷ್ಟು ಇಂಪಾರ್ಟೆಂಟ್ ಅದಾವೆ ನೋಡ್ರಿ.
ಭಾಳ ಇಮೋಷ್ನಲ್ ಇತ್ತು ಮನುಷ್ಯ ಅಂದ್ರೆ ಪೀಕಪ್ ಪಡ್ ಜಾಯಗ ಮೀನ್ಸ್ ಧೈರ್ಯ ಸ್ವಲ್ಪ ಕಡಿಮೆ ಇರ್ತೈತೆ ಅದಕ್ಕೆ ಅಂದ್ರೆ ಕಳ್ಕೊತೇನೆ ಅನ್ನೋಂಥದ್ದಂಥ ಭಯ ಜಾಸ್ತಿ ಇರ್ತದಲ್ಲ ಅವರಿಗೆ. ಅದಕ್ಕೆ ನೋಡಿರಿ ಸ್ಟ್ರೆಂತ್ ಕಾರ್ಡ್ ಬಂತದೆ. ಸ್ಟ್ರೆಂತ್ ಕಾರ್ಡ್ ಅಂತಂದರೆ ದಿಸ್ ಇಸ್ ಶನಿ ಡ್ರಿವನ್ ಎನರ್ಜಿ. 5 6 7 8 8 ನಂಬರ್. ನಿಮ್ಮ ಹೆಂಗಿರ್ಬೇಕಂತಂತಂದ್ರೆ ಪ್ರಾಪರ್ ಹಂಗೆ ಫೋಕಸ್ ಮಾಡಕ್ಕೆ ಕಲೀರಿ. ಫೋಕಸ್ ಮಾಡಕ್ಕೆ ಕಲೀರಿ. ಜಾಸ್ತಿ ಜನರಿಂದ ಇನ್ಫ್ಲೂಯೆನ್ಸ್ ಆಗಕ್ಕೆ ಹೋಗ್ಬೇಡ್ರಿ. ಕರಿಯರ್ ಓರಿಯೆಂಟೆಡ್ ಇಡ್ರಿ. ಆಮೇಲೆ ನಿಮ್ಮ ಸ್ಕಿಲ್ಸ್ ಮೇಲೆ ಕೆಲಸ ಮಾಡಿರಿ. ಜೀವನದೊಳಗೆ ಯಾವಾಗಿದ್ರೂ ಕಲ್ಕೊತಾ ಇರ್ರಿ. ಹೊಸದನ್ನು ಮನುಷ್ಯ ಕಲ್ಕೊತಾ ಇರಬೇಕು. ಚೇಂಜ್ ಈಸ್ ಎವ್ರಿಥಿಂಗ್. ಚೇಂಜ್ ಇತ್ತು ಲೈಫ್ದೊಳಗೆ. ಮತ್ತು ಯಾರು ಚೇಂಜ್ ವೆಲ್ಕಮ್ ಮಾಡ್ತಾರೆ, ಯಾರು ಚೇಂಜ್ ಹೋಲ್ ಹಾರ್ಟೆಡ್ಲಿ ಎಕ್ಸೆಪ್ಟ್ ಮಾಡ್ತಾರಲ್ಲ, ಅವ್ರಿಗೆ ಭಾಳ ಮಜಾ ಇರ್ತೈತಿ ಲೈಫ್ ಅಂದ್ರೆ. ಇಲ್ಲಂತ ನಾವು ಚೇಂಜ್ ಅಂತಂದ್ರೆ ಏನೋ ಒಂದು ಹೊಸ ಝೋನಿಗೆ ಎಂಟ್ರ್ ಆದಂಗೆ. ಹೊಸ ಝೋನಿಗೆ ಎಂಟ್ರ್ ಆದ ಕೂಡ ಎಲ್ಲರಿಗೂ ಅನ್ಕಂಫರ್ಟೇಬಲ್ ಆಕೈತೆ, ಒಬ್ಬರಿಗೆ ಅಂತಂತಲ್ಲ. ಯಾಕಂದ್ರೆ ಅದು ನಮ್ಗೆ ಗೊತ್ತಿರಂಗಿಲ್ಲಲ್ಲ. ಅಲ್ಲಿ ಹೋಗಿ ಮತ್ತೆಲ್ಲ ಹೊಸದು ಝೀರೋದಿಂದ ಸೆಟ್ಟಿಂಗ್ ಆಗ್ಬೇಕಲ್ಲ ನಮ್ದು. ಸೊ ಅದಕ್ಕೆ ಸ್ಟ್ರೆಂತ್ ಕಾರ್ಡಲ್ಲಿ ಏನು ಹೇಳ್ತೈತಿ ಅಂತಂದ್ರೆ ಪ್ಯಾಷನೇಟ್ ಹಂಗೆ ಇರ್ರಿ. ಪ್ಯಾಷನ್ ಯಾವಾಗೂ ಬಿಡಕ್ಕೆ ಹೋಗ್ಬಿಟ್ರೆ. ಪ್ಯಾಷನ್ ಅಂದ್ರೆ ಉತ್ಸಾಹ. ಏನೇ ಕೆಲಸ ಮಾಡಿದ್ರು ಉತ್ಸಾಹದಿಂದ ಮಾಡಿರಿ. ಯಾವತ್ತೂ ಬೇರೆದವ್ರ ಸಲುವಾಗಿ ಮಾಡಬೇಕು, ಬೇರೆದವ್ರು ನಮ್ಗೆ ಹೇಳಕತ್ತಾರೋ ಅಂತಂತಲ್ಲ. अपने पैशन को फॉलो करो. ಆದರೆ ಹೆಂಗೆ ಸಹಿ ಕ್ಯಾ ಹೈ ಗಲತ್ ಕ್ಯಾ ಹೈ ಉಸ್ಕೆ ಬಾರೆ ಮೇ ಭಿ ಧ್ಯಾನ್ ರಖೋ. ಟೈಮದು ಮ್ಯಾನೇಜ್ಮೆಂಟ್ ಮಾಡಿರಿ. ಆಮೇಲೆ ಫ್ಯಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡಕ್ಕೆ ನೋಡ್ರಿ. ಇದೇನು ಹೇಳ್ತೈತೆ ಅಂದರೆ ಫ್ಯಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡೋದು. ಹೈಪರಾಗಿ ಯಾವುದೇ ವಿಷಯಗಳ ಬದಲಾಗಿ ವಿಚಾರ ಮಾಡೋದು, ಯಾವುದೇ ಡಿಸಿಷನ್ಸ್ ತೊಗೊಳ್ಳೋದು, ಆ ಥರದ್ದು ಏನೂ ಮಾಡಕ್ಕೆ ಹೋಗ್ಬೇಡ್ರಿ. ಅಂತಂದ್ರೆ ಇದರ ನಿಮ್ಮ ಮೆಂಟಲ್ ಲೆವೆಲ್ ಮೇಲೆ ಕೆಲಸ ಮಾಡಿರಿ ಅಂತ. ಯಾಕಂದ್ರೆ ಆಕೆ ತಲೆ ಮೇಲೆ ಏನೋ ಒಂದು ಕಿರೀಟ ಐತೆ, ಅದ್ರ ಮೇಲೆ ಐತಿ ಒಂದು ಇನ್ಫಿನಿಟಿದೊಂದು ಸಿಂಬಾಲ್ ಐತಿ. ಅಂದ್ರೆ ಸ್ಟ್ರೆಂಗ್ತಿಗೆ ಯಾವ್ದಾರು ಮಾಡಿರಿ. ನೋಡಿರಿ, ಒಂದು ಸಿಂಹ ಬ್ಯಾಟಿ ಆಡಬೇಕಂತಂದ್ರೆ ಅದಕ್ಕೆ ಅದ್ರ ಎಷ್ಟು ಚಂದ ಕಾನ್ಸಂಟ್ರೇಟ್ ಮಾಡ್ತಿರ್ತೈತಿ, ಎಷ್ಟು ಫೋಕಸ್ಡ್ ಇರ್ತೈತೆ ಅದು, ಎಷ್ಟು ಅಲರ್ಟ್ ಇರ್ತೈತೆ ಅದು. ಅದಕ್ಕೆ ಇಲ್ಲೇನು ಹೇಳಕತ್ತೈತಿ ಅಂದ್ರೆ ನಿಮ್ಮ ಹತ್ರ ಬಹುತೇಕ ಅದು ಕಡಿಮೆ ಐತಿ, ಅದ್ರ ಮೇಲೆ ನೀವು ಕೆಲಸ ಮಾಡಬೇಕು. ನೋಡಿರಿ, ಇಲ್ಲಿ 9 ಆಫ್ ಕಪ್ಸು ಆಮೇಲೆ 10 ಆಫ್ ಕಪ್ಸ್. 9 ಆಫ್ ಕಪ್ಸ್ ಏನು ಹೇಳ್ತೈತಿ ಅಂದರೆ ಜೀವನದೊಳಗೆ ನಿಮ್ಮ ನೀವೇನೇನು ನಿಮ್ಮ ಡಿಸೈರ್ಸ್ ಎಲ್ಲ ಫುಲ್ಫಿಲ್ ಆಗುವಂಥದ್ದು. ಡಿಸೈರ್ಸ್ ಯಾವಾಗ ಫುಲ್ಫಿಲ್ ಆಕ್ಕವ? ಡಿಸೈರ್ಸ್ ಫುಲ್ಫಿಲ್ ಆದಮೇಲೂ ಸಹಿತ ಅದಕ್ಕೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತಿರ್ಬೇಕು. ಬರೀ ನನಗೆ ಬೇಕಾದದೆಲ್ಲ ಸಿಕ್ತಿಪ್ಪ, ಸ್ಯಾಟಿಸ್ಫ್ಯಾಕ್ಷನ್ನ ಇಲ್ಲ ಅಂತಂತಂದ್ರೆ ಅದಕ್ಕೆ ಏನೂ ಅರ್ಥ ಇಲ್ಲ. ಅಂದರೆ ಇದರ ಅರ್ಥ ನೀವು ತಪ್ಪು ದಾರಿಯಿಂದ ನಿಮ್ಮ ಡಿಸೈರ್ಸ್ ಎಲ್ಲ ಫುಲ್ಫಿಲ್ ಮಾಡ್ಕೊಂಡ್ರಿ ಅಂತ ಅದರ ಅರ್ಥ. ನಿಮ್ಮ ಜೀವನದೊಳಗೆ ಲಕ್ಸುರಿ ಬರ್ತೈತಿ, ಲೈಫ್ದೊಳಗೆ ಸ್ಟೆಬಿಲಿಟಿ, ಇಮೋಷ್ನಲ್ ಸ್ಟೆಬಿಲಿಟಿ ಬರ್ತೈತಿ. ಬಟ್ ಯಾವಾಗ ಅಂತಂದರೆ ಗ್ರ್ಯಾಟಿಟ್ಯೂಡ್ ಮೂಡ್ನಾಗಿದ್ದಾಗ. ನೀವು ಗ್ರ್ಯಾಟಿಟ್ಯೂಡ್ ಮೂಡ್ನಾಗ ಇರ್ತೀರಿ ಅಂತಂದ್ರೆ ಇದರ ಅರ್ಥ ನೀವು ಸರಿ ಕೆಲಸ ಮಾಡಾಕತ್ತೀರಿ ಅಂತಂದು ಅರ್ಥ. ನೀವು ತಪ್ಪು ದಾರಿ ಹಿಡ್ದಿರಿ ಅಂತಂತಲ್ಲ. ನೋಡಿರಿ, ಆ ಮನುಷ್ಯ ಎಷ್ಟು ಆರಾಮಾಗೆ ಕುಂತಾನೆ, ಬಟ್ ಅವನಲ್ಲೊಂದು ಆ್ಯಟಿಟ್ಯೂಡ್ ಐತೆ. ನಿಮ್ಮ ಹತ್ರ ಆ ಥರದ ಆ್ಯಟಿಟ್ಯೂಡ್ ಬರಬಾರ್ದು. ನಾ ಇಮೋಷ್ನಲಿ ಫುಲ್ಫಿಲ್ ಆಗೇನಿ ಅಂತಂತಂದ್ರೆ ನನ್ನ ಡಿಸೈರ್ಸ್ ಎಲ್ಲ ಕಂಪ್ಲೀಟ್ ಆಗ್ಯಾವ ಮತ್ತು ನಾ ಮತ್ತೊಬ್ರಿಗೆ ಹೆಲ್ಪ್ ಮಾಡಬೇಕು. ಅವರು ತಮ್ಮ ಜೀವನದೊಳಗೆ ಮುಂದೆ ಬರಲಿ ಅನ್ನುವಂಥ ಆಸೆ ನಿಮಗೆ ಇರಬೇಕು. ಯಾಕಂತಂದ್ರೆ ಒಂದು ಆರೋಗ್ಯವಂತ ಸಮಾಜವನ್ನು ಹುಟ್ಟಾಕ್ಬೇಕು ಅನ್ನೋದು ಎಲ್ಲರದ್ದು ಲಕ್ಷಣ ಇರಬೇಕು. ಅದು ಬರೀ ನಂದಷ್ಟೇ ಎಲ್ಲ ಚಲೋ ಆಗ್ತೈತಿ, ನಾ ಅಷ್ಟು ಆರಾಮಿರ್ತೇನೆ ಅಂತಂತಲ್ಲ. ಮನುಷ್ಯ ಅಂದರೆ ಯಾರು? ಸಮಾಜಜೀವಿ, ಸಂಘಜೀವಿ. ಸಮಾಜ ಇಲ್ಲಾಂದರೆ ನಾವಿಲ್ಲ. ಸೊ ನಮ್ಮ ಜೊತೆ ನಾವು ಯಾರು ಅದಾರಲ್ಲ ಅವ್ರನ್ನೆಲ್ಲರೂ ಮೇಲೆ ತೊಗೊಳ್ಳೋ. ಸ್ಟ್ರೆಂಗ್ತ್ ಅಂತಂದ್ರೆ ಹೋಗೋದು, ಬಡದಾಡೋದು, ಭಾಳ ಸ್ಟ್ರಾಂಗ್ ಅದ ರೀ, ದಟ್ ಈಸ್ ನಾಟ್ ಸ್ಟ್ರೆಂಗ್ತ್. ಅದು ಅಲ್ಲ. ಅದು ಸ್ಟ್ರೆಂಗ್ತ್ ಅಂತಂತಂದ್ರೆ ಕರಿಯರ್ ಮೇಲೆ ಫೋಕಸ್ ಮಾಡೋದು, ಸರಿ ಯಾವುದು ತಪ್ಪು ಯಾವುದು ಅದ್ರ ಬದಲಾಗಿ ವಿಚಾರ ಮಾಡೋದು, ಸರಿಯಾದ ನಿರ್ಣಯಗಳನ್ನು ತೊಗೊಳ್ಳೋದು, ಮತ್ತೊಬ್ರಿಗೆ ಹೆಲ್ಪ್ ಮಾಡೋದು. ನಿಮ್ಗೆ ಯಾರಾದ್ರೂ ಕಾಲ್ನಾಗ ಮತ್ತೊಬ್ಬರನ್ನ ತುಳಿದು ಮುಂದೆ ಹೋಗಬೇಕು ಅನ್ನೋಂಥ ವಿಚಾರ ಇರಬಾರ್ದು. ಇವತ್ತಿದ್ರು ನಮ್ಮ ಜೊತೆ ಮತ್ತೊಬ್ಬರನ್ನ ಮ್ಯಾಲೆ ಎತ್ತಬೇಕು ಅನ್ನೋಂಥ ವಿಚಾರ ಇರಬೇಕು. ಅದಕ್ಕೆ ಸ್ಟ್ರೆಂಗ್ತ್ ಅಂತಂತಾರೆ. ಬಿ ಹಂಬಲ್ ಇನ್ ಯುವರ್ ಲೈಫ್. ಶನಿ ಅಂತಂದ್ರೆ ಏನು? ಸ್ಯಾಟರ್ನ್ ಎನರ್ಜಿ ಈಸ್ ದಟ್ ಶೋಸ್ ಹಂಬಲ್ನೆಸ್. ನಿಮಗಿಂತಲೂ ಕೆಳವರ್ಗದವ್ರು ಯಾರದಾರಲ್ಲ ಅವ್ರನ್ನ ಮ್ಯಾಲೆ ತರಕ್ಕೆ ನೋಡ್ರಿ, ಅವ್ರಿಗೆ ಹೆಲ್ಪ್ ಮಾಡಕ್ಕೆ ನೋಡ್ರಿ. ಡಿಸಿಪ್ಲಿನ್ ಫಾಲೋ ಮಾಡ್ಬೇಕು ಮೊದಲೇ ಮಾತಂತಂದ್ರೆ. ನೋಡಿರಿ, ಯಾವ ಮನುಷ್ಯ ಡಿಸಿಪ್ಲಿನ್ ಇರ್ತಾನಲ್ಲ ಅವ್ನ ಸೆನ್ಸಸ್ ಕಂಟ್ರೋಲ್ದಾಗಿರ್ತಾವೆ. ಅವ್ನು ಸರಿ ಹಂಗೆ ಡಿಸಿಷನ್ ಮಾಡ್ಬೋದು. ಎಷ್ಟಾಕತ್ಲ ನಿಮ್ಮ ಕೈಯಿಂದ ಅಷ್ಟು ಒಳ್ಳೆಯದನ್ನು ಮಾಡೋಕ್ಕೆ ಕಲೀರಿ. ಯಾವುದೈತಲ್ಲ ಅದನ್ನು ವಿಚಾರ ಮಾಡಿರಿ. ಆಮೇಲೆ ಇಲ್ಲಿ ನೋಡಿರಿ, ಇದೇನು ತೋರಿಸ್ತೈತಿ? ಅತಿ ಇಮೋಷ್ನಲ್ ಫುಲ್ಫಿಲ್ಮೆಂಟ್ ಐತಿ, ಆ ಮಾತು ಬೇರೆ. ಅತಿ ಇಮೋಷ್ನಲ್ ಆಗಕ್ಕೆ ಹೋಗ್ಬೇಡ್ರಿ. ಅತಿ ಇಮೋಷ್ನಲ್ ಆಗಿ ಯಾವುದಾದ್ರೂ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ. ಸಮಸ್ಕರ ಯಾವುದು ಸರಿ ಯಾವ್ದು ತಪ್ಪು ಅನ್ನೋದ್ರ ಬದಲಾಗಿ ನಿಮಗೆ ಕುಲಂಕಷವಾಗಿ ವಿಚಾರ ಮಾಡಿ ಮುಂದೆ ಹೋಗೋದು. ಪೇಜ್ ಆಫ್ ವಾಂಡ್ಸ್ ಏನು ಹೇಳ್ತೈತಿ ಅಂತಂತಾರೆ? ಇನ್ಸ್ಪಿರೇಷನ್. ಯಾರನ್ನ ನೋಡಿ ನೀವು ಏನಾದರೂ ಕೆಲಸ ಮಾಡ್ತಿರ್ಲಿಲ್ಲ ಅಥವಾ ಯಾವುದರ ವಿಷಯ ಗೊತ್ತಾಗ್ತಿರ್ಲಿಲ್ಲ ಅಂತಂದ್ರೆ ಮತ್ತೊಬ್ಬರು ನೋಡಿ ಮೋಟಿವೇಟ್ ಆಗಿರಿ, ಇನ್ಸ್ಪೈರ್ ಆಗಿರಿ, ಪ್ಯಾಷನೇಟ್ ಆಗಿರ್ರಿ.
ಆಮೇಲೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಮೇಲೆ ಕಂಟ್ರೋಲ್ ಇರಲಿ. ಬಾಡಿ ಲ್ಯಾಂಗ್ವೇಜ್ ಯಾವ ಟೈಮಿಗೆ ಹೆಂಗಿರಬೇಕು ಅನ್ನುವಂಥ ಕ್ಲಾಸಸ್ಸೂ ಇರ್ತಾವೆ. ಅದಕ್ಕೆ ಏನಂತಾರೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಸ್ ಅಂತ ಇರ್ತಾವೆ. ಅವನ್ನೂ ಮಾಡ್ಕೊರಿ. ನಿಮ್ಮ ಗ್ರೂಮಿಂಗ್ ಕಡೆ ಲಕ್ಷ್ಯ ಇರಲಿ. ಓಕೆ, ಗ್ರೂಮಿಂಗ್ ಕಡೆ ಲಕ್ಷ್ಯ ಇರಲಿ. ಆಬ್ಸ್ಟಕಲ್ನ ಬಂದಿರುವಂಥ ಆಬ್ಸ್ಟಕಲ್ಸನ್ನು ಪಾರ್ ಹೆಂಗೆ ಮಾಡಬೇಕು ಅನ್ನೋದ್ರ ಬದಲಾಗಿನೂ ಮತ್ತೊಬ್ಬರನ್ನು ನೋಡಿ ಕಲಿಬೇಕು. ನೋಡಿರಿ, ಯಾವಾಗಿದ್ರೂ ಕಲಿಬೇಕು ಅನ್ನುವಂಥ ಉತ್ಸಾಹ ಪ್ರತಿಯೊಂದು ಮನುಷ್ಯಾಗೂ ಕೊನೆವರೆಗೂ ಇರಬೇಕು. ಜೀವನದೊಳಗೆ ಯಾವಾಗಿದ್ರೂ ನಾ ಕಲಿತೇನೆ, ಎಲ್ಲ ಮುಗ್ದೈತಿ, फिर तो उसके पास कुछ भी नहीं है. ಬಿ ಓಪನ್ ಮೈಂಡೆಡ್. ಓಕೆ, ಎಷ್ಟಾಕೈತಿ ಅಷ್ಟು ಒಳ್ಳೆಯ ವಿಷಯಗಳಿಂದ ಇನ್ಸ್ಪೈರ್ ಆಗಕ್ಕೆ ಕಲೀರಿ. ನಿಮ್ಮ ಪೊಟೆನ್ಷಿಯಲ್ ಏನಂತಂದು ಹೇಳಿ ನಿಮಗೆ ಗೊತ್ತಾಗಲಿ. ನಿಮ್ಮ ಪೊಟೆನ್ಷಿಯಲ್ ಮೇಲೆ ನೀವು ಕೆಲಸ ಮಾಡಿರಿ. ಕೆಲವು ಸರ್ತಿ ಹೆಂಗಿರ್ತದೆ ಅಂದ್ರೆ ನಮ್ಮ ಹತ್ರ ಯಾವ ಎಷ್ಟು ಪೊಟೆನ್ಷಿಯಲ್ ಐತಂತಲ್ಲ ನಮ್ಗೆ ಗೊತ್ತಿರೋದಿಲ್ಲ. ಅದು ಏನು ಇದನ್ನು ಮಾಡೋಕ್ಕೆ ಸಾಧ್ಯ ಕಟ್ಟು, ನೀವು ಮಾಡ್ತಿದ್ದೀನಿ ಅಂತ ಯಾರು ಹೇಳಿದ್ರೆ ನಾವು ಎಷ್ಟು ಗಂಭೀರ ಆಗಿರ್ತೇವೆ. ಅವಾಗ ನಮಗೆ ಅವಾಗ ಎಷ್ಟು ಹೆಮ್ಮೆ ಅನಿಸುತ್ತೆ. ಹೌದಲ್ಲ ಅಂತ ಅಂಥವ್ರು ಯಾರೇನಾದರೂ ಹೇಳಿದ್ರೆ ಅದ್ರ ಮೇಲೆ ಕೆಲಸ ಮಾಡೋಕೆ ನೋಡಿರಿ. ಒಳ್ಳೆ ವಿಷಯಗಳನ್ನು ಎಕ್ಸ್ಪ್ಲೋರ್ ಮಾಡೋಕೆ ನೋಡಿರಿ. ಮನುಷ್ಯನಲ್ಲಿ ಎಕ್ಸೈಟ್ಮೆಂಟ್ ಅನ್ನೋದು ಇರಬೇಕು. ಓಕೆ, ಒಂದು ಫ್ರೀ ಸ್ಪಿರಿಟ್ ಹೆಂಗೆ ಎಲ್ಲ ವಿಷಯಗಳನ್ನು ನೋಡ್ತೈತೋ ಆ ಥರ ನೋಡಕ್ಕೆ ಕಲೀರಿ. ಜೀವನದೊಳಗೆ ಆ ಥರ ಬದುಕಕ್ಕೆ ಕಲಿಬೇಕು ನೀವು. ಓಕೆ, ಯಾಕಂದ್ರೆ ಆಬ್ಸ್ಟೆಕಲ್ಸ್ ಬಂದರೆ ಹೆದರುವುದು ಮಾಡೋದು. ಪೇಜದ ಎನರ್ಜಿ ಏನು ಹೇಳ್ತೈತಿ ಅಂತಂತಂದ್ರೆ ಇವರೆಲ್ಲ ಒಂಥರ ಓ ಕರುಂಗ ಒಂಥರ ತೀಸ್ಮಾರ್ ಖಾನ್ ಇದ್ದಂಗೆ ಇವ್ರು ಎಲ್ಲನೂ ಹೇಳ್ತಾರೆ. ಅವ್ರು ಮಾಡಪ್ಪ ಕೆಲಸ ಅಂದ್ಕೊಳ್ಳಿ ಬಿಟ್ಕೊಂಡು ಓಡಿ ಹೋಗ್ಬಿಡೋದು. ಕಮಿಟ್ಮೆಂಟ್ ಕೊಡ್ರಿ ಅಂತಂದ್ರೆ ಆಗಂಗಿಲ್ಲ ರೀ, ಅಲ್ಲಿ ಓಡಿ ಹೋಗ್ಬಿಡೋದು. ಯಾರೇ ಕೆಲಸ ಕೊಟ್ಟರು ಇಲ್ಲರಿ ನಿಮಗೆ ಬೆಳಿಗ್ಗೆ 9ರಿಂದ ಹಿಡಿದು ನಿಮಗೆ ಸಂಜೆ 8 ತನಕ ಕೆಲಸ ಇರ್ತದೆ. ಅಯ್ಯೋ ಕೆಲಸ ಆಗಂಗಿಲ್ಲ ರೀ, ಇಷ್ಟೊತ್ತು ಯಾಕೆ ಕೆಲಸ ಮಾಡ್ತೀರಿ, ಬಿಟ್ಟು ಓಡಿ ಹೋಗ್ಬಿಡು. ಅರೆ ಮೊದಲು ನೀವು ಫಸ್ಟ್ ಟೈಮ್ ಹೊಂಟಿರಿ, ಎಕ್ಸ್ಪೀರಿಯನ್ಸರೇ ಸಿಗ್ತೈತಿ. ಅದ್ರ ಬದಲಾಗ್ಯಾರ ವಿಚಾರ ಕುಚ್ಚನೈ. ನನ್ನ ಹತ್ರ ಪೊಟೆನ್ಷಿಯಲ್ ಐತ್ರಿ, ನಾನು ಅಷ್ಟು ಮಾಡ್ಬೋದು ಇಷ್ಟು ಮಾಡ್ಬೋದು, ಬರೀ ಮಾತಾಡೋದ್ರಾಗೆ ಹೋಗಿಬಿಟ್ಟಿರ್ತೈತೆ. ಆ ಥರ ನೀವು ಏನಾದರೂ ಇದ್ದರೆ ಆ ಥರ ಮಾಡಬೇಡ್ರಿ. ನಿಮ್ಮ ಸ್ಟ್ರೆಂಗ್ತ್ ಮೇಲೆ ಕೆಲಸ ಮಾಡಿರಿ. ಅಂದರೆ ಬಿ ಸೀರಿಯಸ್ ಟುವರ್ಡ್ಸ್ ಯುವರ್ ಲೈಫ್ ಅಂತ. ನಾವು ಗಂಭೀರವಾಗಿ ಜಿಂದಗಿಗೂ ಸೀರಿಯಸ್ಲಿ ಮತ್ಲು ಅಂತ ಹೇಳ್ತಿರ್ತಾರೆ. ಅಂಥವ್ರದ್ದು ಏನೂ ಕೇಳಕ್ಕೆ ಹೋಗ್ಬೇಡ್ರಿ. ಎಲ್ಲಿ ಸೀರಿಯಸ್ ಇರಬೇಕು ಅಲ್ಲಿ ಸೀರಿಯಸ್ ಇರಬೇಕು, ಎಲ್ಲಿ ಪ್ಲೇಫುಲ್ನೆಸ್ ಇರಬೇಕು ಅಲ್ಲಿ ಪ್ಲೇಫುಲ್ನೆಸ್ ಇರಬೇಕು. ನಿಮಗೆ ಕೆಲವೊಂದು ಜನ ಇಷ್ಟು ಮಂಡಿರ್ತಾರಲ್ಲ, ಅವ್ರೇನು ಹೇಳ್ತಾರಲ್ಲ ಅದು ಕರೆಕ್ಟ್. ಇದೇ ಇಲ್ಲರಿ, ಇದು ಹಿಂಗೆ ಐತೆ ಅಂತ ಹೇಳ್ತಿರ್ತಾರೆ. ಹಂಗೆ ಎಂದೂ ಮಾಡೋಕೆ ಹೋಗ್ಬೇಡ್ರಿ. ಸಪೋಸ್ ನೀವು ಹಂಗೆ ಇರ್ಬೋದು, ಹಂಗಿದ್ರೆ ನೀವು ಆ ವಿಷಯದ ಮೇಲೆ ಪಾಲಿಷ್ ಮಾಡಿಕೊಡ್ರಿ. ಯಾಕಂತಂತಂದ್ರೆ ನಮ್ಮ ದೃಷ್ಟಿಕೋನದಿಂದನೇ ಜೀವನ ನಾವು ನೋಡನಬಾರ್ದು, ಜೀವನ ನಡೆಯಂಗೇನೂ ಇಲ್ಲ. ಅಂದರೆ ಇದು ಹ್ಯಾಂಗ್ಡ್ ಮ್ಯಾನನ ಪರಿಸ್ಥಿತಿ. ಅವಾಗ ಏನಾಗ್ತದೆ, ಒಂದು ಪೌಸ್ ತೊಗೋಬೇಕು. ಯಾರು ನಿಮ್ಗಿಂತಲೂ ಹೆಚ್ಚಿಗೆ ತಿಳಿದವ್ರದಲ್ಲ ಅವ್ರ ಕಡೆಯಿಂದ ಕೇಳಕ್ಕೆ ಕಲಿಬೇಕು. ಕೆಲವೊಬ್ರಿಗೆ ಅನಿಸಿರುತ್ತೆ ನಾವು ಕೇಳಿದರೆ ನಮ್ದು ರೆಸ್ಪೆಕ್ಟ್ ಕಡಿಮೆ ಆಕತ್ರಿ. ಅರೆ ಯಾರೂ ಸರ್ವಜ್ಞರಲ್ಲ, ಮೊದಲೇ ಮಾತು. ಎಲ್ಲರಲ್ಲೂ ಒಂದಿಲ್ಲ ಒಂದು ಕುಂದು ಕೊರತೆಗಳು ಇದ್ದದ್ದೇ. ನೋಬಡಿ ಈಸ್ ಪರ್ಫೆಕ್ಟ್. ಇವೆಲ್ಲ ಹೆಂಗೆ ಅಂತಂತಂದ್ರೆ ಇದು ಡೆವಿಲಿಶ್ ಎನರ್ಜಿ ಹಿಂಗೆ ಕೆಲಸ ಮಾಡ್ತಿರ್ತದೆ. ನಾ ಏನು ಹೇಳ್ತೇನೆ ಅದು ಕರೆಕ್ಟ್. ಕೆಲಸ ಮಾಡಿರಿ ಅಂತಂದ್ರೆ ಬಿಟ್ಕೊಂಡು ಓಡಿ ಹೋಗೋದು. ಎಲ್ಲ ಮಟೀರಿಯಲ್ ವಿಷಯ ಕಡೆ. ಇಲ್ಲೇನಪ್ಪ ಅಂತಂತಂದ್ರೆ ಆಬ್ಸೆಸ್ ಆಗೋದು ಯಾವುದರ ವಿಷಯದ ಬದಲಾಗಿ, ಮಟೀರಿಯಲ್ ವಿಷಯ ಬದಲಾಗಿ ನನಗಿದು ಬೇಕು. ಅದೇನು ಮಾಡ್ತೈತಿ ಅಂತಂದ್ರೆ ನಿಮ್ಮನ್ನು ನಿಮ್ಮ ಡೆಸ್ಟಿನೇಷನ್ ಕಡೆ ಒಯ್ಯಂಗಿಲ್ಲದ, ನಿಮ್ಮಿಂದನ ದೂರ ಮಾಡ್ತದ. ನಿಮಗೆ ಲವ್ ಯಾವುದು ಲಸ್ಟ್ ಯಾವುದು ಅಂತ ಗೊತ್ತಾಗಂಗಿಲ್ಲ. ನಿಮ್ಮ ಜೀವನದೊಳಗೆ ನನಗನ್ಸಿ ಮಟ್ಟಿಗೆ ನಿಮ್ಮ ಮದುವೆಗಿಂತ ಮೊದಲು ಯಾವುದಾದ್ರೂ ಈ ಥರದ ರಿಲೇಷನ್ಸನ್ನು ನಿಮ್ಮಲ್ಲಿ ಬರ್ಬೋದು. ಓಕೆ, ರಿಲೇಷನ್ಸ್ ಬರಬಹುದು. ಸೊ ಅದರ ಬದಲಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಕಿಂಗ್ ಆಫ್ ಕಪ್ಸ್ ಏನು ಹೇಳ್ತಾನೆ, ಈಸ್ ಅ ವೆರಿ ಡಿಪ್ಲೊಮ್ಯಾಟಿಕ್ ಪರ್ಸನ್. ಅವ್ನು ಗೊತ್ತೈತಿ ಯಾವಾಗ ಏನು ಮಾಡಬೇಕು ಅಂತಂದು ಹೇಳಿ. ನೋಡ್ರಿ ಅಂದ್ರೆ ಈಸ್ ಅ ವೆರಿ ಬ್ಯಾಲೆನ್ಸ್ಡ್ ಪರ್ಸನ್. ಅಂದ್ರೆ ಗೊತ್ತಾಗತ್ತೆ ಅವ್ಗೆ ಪ್ರಾಕ್ಟಿಕಲಿ ಹೆಂಗೆ ಮಾಡಬೇಕು, ಇಮೋಷ್ನಲಿ ಹೆಂಗೆ ಮಾಡಬೇಕು, ಯಾವ ಥರದ ನಿರ್ಣಯಗಳನ್ನು ತೊಗೋಬೇಕು. ಅವ್ನು ಎರಡೂ ಥರದೊಳಗೆ ಸಮಾನಂಗೆ ಇರ್ತಾನೆ. ಈ ಡೆವಿಲಿಶ್ ಎನರ್ಜಿಯಿಂದ ನೀವು ದಾಟಬೇಕು. ಅವ್ನು ಏನು ಮಾಡ್ತಾನೆ ನೋಡ್ರಿ ನಿಮಗೆ. ಸೊ ನೀವು ಒಂದು ಹ್ಯಾಪಿ ಫ್ಯಾಮಿಲಿ, ನಿಮ್ಮ ಜೀವನದೊಳಗೆ ಒಂದು ಹ್ಯಾಪಿ ಫ್ಯಾಮಿಲಿ ಬದಲಾಗಿ ನೀವು ಏನೆಲ್ಲ ಕನಸುಗಳನ್ನು ಕಂಡಿರಿ, ನಿಮ್ಮ ಕನಸೆಲ್ಲ ನನಸಾಗ್ತಾವೆ. ಕೆಲವೊಬ್ರಿಗೆ ಇರ್ತೈತಿ ನಾ ಹಿಂಗೆ ಬದುಕಬೇಕು, ನಾ ಇಂಥವ್ರನ್ನ ಮದುವೆ ಮಾಡಬೇಕು, ನನಗೆ ಇಷ್ಟೇ ಮಕ್ಕಳು. ಅವರೆಲ್ಲ ಪ್ರೀ ಪ್ಲ್ಯಾನ್ ಇಟ್ಟಿರ್ತಾರೆ ಮೊದಲಿಂದನೂ. ನಿಮ್ಮ ಜೀವನದೊಳಗೆ ಏನು ಬೇಕಲ್ಲ, ನಿಮ್ಮ ಡಿಸೈರ್ಸ್ ಎಲ್ಲ ಫುಲ್ಫಿಲ್ ಆಕಾವ. ಬಟ್ ಇಷ್ಟ ಡೆವಿಲಿಶ್ ಎನರ್ಜಿ ಒಂದು ಸ್ವಲ್ಪ ದೂರ ಮಾಡ್ಬೇಕಷ್ಟೇ. ಕೆಲವೊಬ್ಬರು ಈ ಥರದ ಡೆವಿಲ್ ಎನರ್ಜಿ ಹೆಂಗೆ ಅಂತಂತಂದ್ರೆ ಇಮೋಷನ್ಸ್ ಹೆಚ್ಚು ಕಡಿಮೆ ಆಗೋದನ್ನು ಇದೇನು ತೋರಿಸೋದಲ್ಲ. ಕೆಲವೊಬ್ಬರಿಗೆ ನೆದರನ್ನು ಆಗ್ತಿರ್ಬೋದು. ನೆದರ್ ಅಂದ್ರೆ ನಜರ್ ಏನಂತೀರಿ ನೀವು, ದೃಷ್ಟಿದೋಷನೂ ಆಗ್ತಿರ್ಬೋದು. ಇದು ದೃಷ್ಟಿದೋಷವನ್ನು ತೋರಿಸುತ್ತೆ. ಯಾವುದಾದ್ರೂ ವಿಷಯ ಬೇಕನ್ನೋದು ಬೇರೆ, ಅದ್ರ ವಿಷಯದ ಬದಲಾಗಿ ಆಬ್ಸೆಸ್ಡ್ ಆಗೋದು ಬೇರೆ.
ಈಗ ನೋಡ್ರಿ ಈ ಮನುಷ್ಯ ಹೆಂಗೆ ಕಿಂಗ್ ಆಫ್ ಕಪ್ಸ್ ಏನು, ಇಟ್ಸ್ ಅ ವೆರಿ ಲಕ್ಸುರಿಯಸ್ ಎನರ್ಜಿ. ಎಲ್ಲ ಐತಿ ಜೀವನದೊಳಗೆ, ನಿಮ್ಮ ಜೀವನದೊಳಗೆ ಎಲ್ಲ ಬರ್ತೈತೆ. ಬಟ್ ನೀವು ಇದರಿಂದ ಹೊರಗೆ ಬರ್ರಿ ಅಂತ ಹೇಳ್ತಾರೆ. ಏನಪ್ಪ ಅಂದ್ರೆ ಬಿ ಇಮೋಷ್ನಲಿ ಬ್ಯಾಲೆನ್ಸ್ಡ್, ಕಂಪ್ಯಾಷನೇಟ್ ಆಗ್ಬೇಕು. ಕಂಪ್ಯಾಷನೇಟ್ ಆಗೋದು ಅಂತಂದರೆ ಸಹಾನುಭೂತಿ ಇರಬೇಕು, ತಮ್ಮ ಪ್ರತಿನೂ ಅಷ್ಟೇ, ಮತ್ತೊಬ್ಬರ ಪ್ರತಿನೂ ಅಷ್ಟೇ. ಡಿಪ್ಲೊಮೆಟಿಕ್ ಹಂಗೆ ವಿಚಾರ ಮಾಡಬೇಕು, ಸೆನ್ಸಸ್ ಮೇಲೆ ಕಂಟ್ರೋಲ್ ಇರಬೇಕು. ಸಿ ದಿಸ್ ಪರ್ಸನ್ ಈಸ್ ವೆರಿ ಫ್ರೆಂಡ್ಲಿ, ವೆರಿ ರೊಮ್ಯಾಂಟಿಕ್. ಇವ್ರಿಗೆ ಗೊತ್ತೈತಿ ಎಲ್ಲಿ ಯಾವಾಗ ಹೆಂಗೆ ಬಿಹೇವ್ ಮಾಡಬೇಕು, ಮತ್ತು ಆನ್ಸರ್ನು ಎಷ್ಟು ಡಿಪ್ಲೊಮ್ಯಾಟಿಕ್ ಆಗಿ ಕೊಡಬೇಕು. ಎಲ್ಲಾದರೂ ಮಾತಾಡೋ ಹೊತ್ನ್ಯಾಗ ಎಷ್ಟು ಹಿತಮಿತವಾಗಿ ಮಾತಾಡಬೇಕು, ತೂಗಿ ಮಾತಾಡಬೇಕು ಅನ್ನೋದು ಈ ಮನುಷ್ಯಾಗ ಎಲ್ಲ ಗೊತ್ತಿರ್ತೈತಿ. ಇವು ಪೂರ್ತಿ ಸೆನ್ಸಸ್ ಮೇಲೆ ಕಂಟ್ರೋಲ್ ಇರ್ತೈತಿ. ಓಕೆ, ಇದು ಮಾತ್ರ ಹಂಗೆ ತೋರ್ಸಂಗಿಲ್ಲ. ಇದೇನು ತೋರಿಸುತ್ತೆ ನೋಡ್ರಿ, ಈ ಥರ ಕಂಟ್ರೋಲ್ ಇದೆ. ಈಗ ಸ್ವಲ್ಪ ಹೊತ್ತಿಗೆ ಈ ಕಾರ್ಡ್ ಬಿಟ್ಬಿಟ್ರೆ ನೀವು ಇದೇನು ತೋರಿಸುತ್ತೆ ನೋಡ್ರಿ, ಒಂಥರ ನಿಮ್ಮ ಎನರ್ಜಿ ಅಲೈನ್ ಆಗ್ಬೇಕು. ಗೊತ್ತೈತಿ, ಎನರ್ಜಿ ನಿಮ್ಮಲ್ಲಿ ಅಲೈನ್ ಆಯಿತು ಅಂತಂತಂದ್ರೆ ಕಿಂಗ್ ಆಫ್ ಕಪ್ಸದ ಎನರ್ಜಿ ತಾನೇ ಬರ್ತೈತಿ ನಿಮಗೇನು. ಆಮೇಲೆ ಏನು ಸಿಗಂಗಿಲ್ಲ ನಿಮಗೆಲ್ಲ ಇನ್ನರ್ ಹ್ಯಾಪಿನೆಸ್ ಅನ್ರಿ, ಇನ್ನರ್ ಪೀಸ್ ಅನ್ರಿ, ಒಂದು ನಿಮ್ಮ ವಿಶಸ್ ಎಲ್ಲ ಫುಲ್ಫಿಲ್ ಆಗೋದಂತ ಅನ್ಕೊಡ್ರಿ. ಡಿವೈನ್ ಲವ್ ಬರೋದನ್ರಿ, ಒಂಥರ ಡಿವೈನ್ ಎನರ್ಜಿ ಸಹಿತ ನಿಮಗೆ ಡಿವೈನ್ ಎನರ್ಜಿ ಸಹಿತ ನಿಮ್ಮ ವಿಶಸ್ ಎಲ್ಲ ಫುಲ್ಫಿಲ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೈತಿ. ಇದಕ್ಕೆ ನೀವು ಅಂದ್ಕೊಂಡಂಥ ಹೆಂಡತಿ, ನೀವು ಅಂದ್ಕೊಂಡಂಥ ಮಕ್ಕಳು, ನೀವು ಅಂದ್ಕೊಂಡಷ್ಟೇ ಆಸ್ತಿ, ನೀವು ಅಂದ್ಕೊಂಡಂಥ ಲಕ್ಸುರಿಯಸ್ ಲೈಫ್ ನೀವು ಲೀಡ್ ಮಾಡೋಕ್ಕೆ ಯೋಗ್ಯರದಿರಿ. ಬಟ್ ಕೆಲವೊಂದಿಷ್ಟು ವಿಷಯಗಳನ್ನು ಇದು ಡೆವಿಲ್ ಏನು ಹೇಳ್ತೈತಲ್ಲ, ಅದಕ್ಕೆ ಯಾವುದೇ ವಿಷಯಕ್ಕೆ ಹೈಪರ್ ಆಗಲಾರ್ದಂಗೆ ನೋಡ್ಕೊಡ್ರಿ, ಹೈಪರ್ ಆಗಲಾರ್ದಂಗೆ. ಆಮೇಲೆ ಯು ಆರ್ ವೆರಿ ಎಂಬಿಷಿಯಸ್. ಎಂಬಿಷಿಯಸ್ ಇರುವುದು ಬೇರೆ, ಓವರ್ ಎಂಬಿಷಿಯಸ್ ಆಗೋದು ಬೇರೆ. ಓವರ್ ಎಂಬಿಷಿಯಸ್ ಆದ್ರಿ ಅಂತಂದ್ರೆ ನಮಗೆ ಏನು ಬೇಕು ಅದನ್ನು ದಕ್ಕಿಸ್ಕೊಳಕ್ಕೆ ನಾವು ಏನು ಬೇಕಾದರೂ ಮಾಡಕ್ಕೆ ತಯಾರಾಗ್ತೇವೆ. ಆ ಥರದ ಎನರ್ಜಿ ಡೆವಿಲ್ ಎನರ್ಜಿ ತೋರಿಸ್ತೈತಿ. ಸೊ ಏನು ಹೇಳ್ತೈತಿ ಅಂತಂದ್ರೆ ಇದರಿಂದ ನೀವು ಹೊರಗೆ ಬರಕ್ಕೆ ನೋಡ್ರಿ. ನೀವು ಇದರಿಂದ ಹೊರಗೆ ಬಂದ್ರಿ ಅಂತಂತಂದ್ರೆ ನೋಡ್ರಿ, ಲೈಫ್ ಸೆಟ್ ಆಕೈತಿ ನಿಮ್ದು. ನಿಮ್ಮ ಕಮ್ಯುನಿಟಿ ಒಳಗೆ ನಿಮ್ಗೊಂದು ಹೆಸರು ಬರ್ತೈತೆ ಅಂದಂಗೆ. ನಿಮ್ಮ ಕಮ್ಯುನಿಟಿ ಒಳಗೆ ಹೆಸರು ಬರ್ತೈತಿ. ಇದ್ರೊಳಗೆ ನಿಮ್ಮ ಕಮ್ಯುನಿಟಿ ಜನ ನಿಮ್ಮನ್ನು ಲೈಕ್ ಮಾಡ್ತಾರೆ. ನಿಮ್ಮ ಕಮ್ಯುನಿಟಿ ಒಳಗೆ ನಿಮಗೊಂದು ಪೋಸ್ಟ್ ಸಿಗ್ತೈತಿ. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬರ್ತೈತಿ ನಿಮ್ಮಲ್ಲಿ. ನೀವು ಎಷ್ಟೆಲ್ಲ ಕಡೆ ನೀವು ದುಡ್ಡು ಹಾಕಿರಿ, ನೀವು ದುಡ್ಡು ಇನ್ವೆಸ್ಟ್ ಮಾಡಿರಿ, ಅಥವಾ ಬರೀ ದುಡ್ಡನ್ನು ಇನ್ವೆಸ್ಟ್ ಮಾಡಬೇಕು ಅಂತಂತಲ್ಲ. ಕೆಲವೊಂದು ರಿಲೇಷನ್ಸ್ದಾಗೂ ನಾವು ಎನರ್ಜಿ ಇನ್ವೆಸ್ಟ್ ಮಾಡಿರ್ತೇವೆ. ಎಲ್ಲ ಕಡೆಯಿಂದ ನಿಮ್ಮ ಹತ್ರ ಪ್ರಾಸ್ಪೆರಿಟಿ ಬರ್ತೈತಿ, ನಿಮ್ಮ ಹತ್ರ ಅಬಂಡೆನ್ಸ್ ಬರ್ತೈತಿ. बट एक चीज़ है कि तुम्हारे सेंसेस पे कंट्रोल रहना चाहिए. ಯಾವಾಗರೆ ನಿಮ್ಗೆ ಇಮೋಷನ್ಸ್ ಭಾಳ ಏರ್ಪೇರ್ ಆಗ್ತಿತ್ತು ಮಾಡ್ತಿತ್ತು ಅಂತಂತಂದ್ರೆ ನಾ ಹಿಂಗೆ ಹೇಳ್ತೀನಿ ಅಂತಂದೇಳಿ ನಗಬೇಡ್ರಿ, ನೆದ್ರ ತಕ್ಕೊಳಕ್ಕೆ ಕಲೀರಿ. ಒಂದೇ ದಿನ ಮಾಡಿ ಬಿಡೋದು ಅಂತಂದಿರಂಗಿಲ್ಲ. 9 ದಿನ 11 ದಿನ ಕಂಟಿನ್ಯೂಸ್ ಹಂಗೆ ಮಾಡಬೇಕು. ಕೆಲವೊಂದು ಸ್ಟ್ರಾಂಗ್ ಎನರ್ಜೀಸ್ ಇರ್ತಾವೆ, ಬಿಟ್ಟು ಹೋಗ್ತಿರಂಗಿಲ್ಲ ಅವು. ನಾವು ನೆದ್ರ ತೆಗೆದು ಅಂತಂತಂದ್ರೆ ಅದು ಹಗರು ವಿಷಯ ಅಂತ ತಿಳ್ಕೊತೇವೆ. ಹಗರು ವಿಷಯ ಅಲ್ಲ ಅದು. ಪ್ರಾಣಿಗಳು ಮತ್ತು ದೆವ್ವ ಪಿಶಾಚಿ ಇವೆಲ್ಲ ಇರ್ತಾವಲ್ಲ, ನೀರು ಮತ್ತು ಬೆಂಕಿಗೆ ಹೆದರ್ತಾವೆ ಗೊತ್ತಲ್ಲ. ನೆದ್ರ ತೆಗಿಯುವಾಗ ಬೆಂಕಿ ಯೂಸ್ ಮಾಡ್ತೇವೆ ಗೊತ್ತಿಲ್ಲ, ಅದಕ್ಕೆ ಹೆದರ್ತಾವೆ. ಸೊ ಅದು ಕುರಿದು ಇಂಟೆನ್ಸಿಟಿ ಕಡಿಮೆ ಆಗ್ತೈತೆ. ಸೊ ಈಗ ಏಂಜಲ್ ನಮಗೆ ಏನು ಹೇಳಕತ್ತಾಳ, ಯಾವ ವಿಷಯ ಮೇಲೆ ನಾವು ಗಮನ ಕೊಡಬೇಕು. ಓಕೆ, ಎಷ್ಟು ಕರೆಕ್ಟ್ ಬಂದತ್ತೆ ನೋಡ್ರಿ. ವಿಶ್ ವೈಸ್ಲಿ. ಓಕೆ, ಯೂಸ್ ಯುವರ್ ವಿಶಸ್ ವೈಸ್ಲಿ ಟು ಮ್ಯಾನಿಫೆಸ್ಟ್ ಯುವರ್ ಹಾರ್ಟ್ಸ್ ಡಿಸೈರ್ಸ್ ಆ್ಯಂಡ್ ಟೇಕ್ ಪ್ರಾಕ್ಟಿಕಲ್ ಸ್ಟೆಪ್ಸ್ ಟುವರ್ಡ್ ಮೇಕಿಂಗ್ ಯುವರ್ ಡ್ರೀಮ್ಸ್ ಕಮ್ ಟ್ರೂ. ಎಷ್ಟು ಬ್ಯೂಟಿಫುಲ್ ಮೆಸೇಜ್ ಆಯ್ತು ನೋಡ್ರಿ ಈ ಕಡೆಯಿಂದ. ಅದಕ್ಕೆ ಚೂಸ್ ವೈಸ್ಲಿ. Flourish. The lotus flower fairy tells you to learn from experience and shed your inner light of any unclear areas of your life or those of others. ಈಗ ಇಷ್ಟೊತ್ತು ತನಕ ಕುಂತ್ಕೊಂಡೆ ನಾನು ಅದನ್ನ ಹೇಳಿದೆ, ನೀವು ಯಾವ ಏರಿಯಾದೊಳಗೆ ನಿಮ್ಮ ಲೈಫ್ದೊಳಗೆ ನೀವು ಕೆಲಸ ಮಾಡಬೇಕು ಅಂತಂದು ಹೇಳಿ. ಓಕೆ, ತಾವು ಅದ್ರ ಮೇಲೆ ಕೆಲಸ ಮಾಡಿರಿ, ತಮ್ಮ ಜೀವನ ನಿಜವಾಗ್ಲೂ ಫ್ಲರಿಶ್ ಆಕತಿ. ಕೆಲವು ಸರ್ತೆ ನಮ್ಗೆ ಏನಾದರೂ ಸಿಗಲಿಲ್ಲ ಅಂದ್ರೆ ನಾವು ಅನ್ಕೊತಿರ್ತೇವೆ, ಅಯ್ಯೋ ದೇವ್ರು ನಮಗೆ ಅದನ್ನು ಕೊಡಲಿಲ್ಲ, ಹಂಗೆ ಹಿಂಗೆ.
ಆದರೆ ಹೇಳ್ತಿರ್ತಾರಲ್ಲ, ಯಾಕಂದ್ರೆ ನಾವೊಂದು ಬಗೆದರೆ ದೈವ ಒಂದು ಬಗೆದಂತೆ. ಆದರೆ ದೈವ ನಮ್ಮ ಸಲುವಾಗಿ ಏನು ತಯಾರು ಮಾಡಿಟ್ಟಿರ್ತದಲ್ಲ ಅದು ಬೆಸ್ಟ್ ಇರ್ತೈತೆ. ಯಾಕಂದ್ರೆ ನಾವು ಏನಂತಂದು ಹೇಳಿ ನಮ್ಮ ದೈವಕ್ಕನ ಗೊತ್ತಿರ್ತದೆ. ಸೊ ನಾವು ಏನು ಡೈಜೆಸ್ಟ್ ಮಾಡಬಹುದಲ್ಲ, ಪರಮಾತ್ಮ ನಮಗೆ ಅದನ್ನು ಅಷ್ಟೇ ಕೊಡ್ತಾನೆ. ಇದಲ್ಲದೆ ನಿಮ್ಮ ಹತ್ರ ಏನು ಬರ್ತಾ ಇದೆ, ರೆಸಿಸ್ಟೆನ್ಸ್. ಓಕೆ, ರೆಸಿಸ್ಟೆನ್ಸ್ is the emotion of opposing change or unwillingness to face reality. ನೋಡ್ರಿ ಎಷ್ಟು ಕರೆಕ್ಟ್ ಕಾರ್ಡ್ ಬಂದೈತಿ. ಲಿವಿಂಗ್ ಯುವರ್ ಫೀಲಿಂಗ್ ಸ್ಟಕ್ ಆರ್ restricted. When resistance appears, it reminds you to address the fear and insecurities within, letting go of the need of control and accepting the current situation so you can find a new path. ನೋಡ್ರಿ, ನ್ಯೂ ಪಾತ್ ಮೇಲೆ ಹೋಗಕತ್ತೀರಿ ಅಂತಂತಂದರೆ ಈ ವಿಷಯಗಳನ್ನು ನೀವು ಫಾಲೋ ಮಾಡಲೇಬೇಕು. ರಿಸೆಂಟ್ಮೆಂಟ್, ಇಲ್ಲಿ ಡೆವಿಲಿನ ಕೆಲಸ ಏನು ನೋಡ್ರಿ. ಓಕೆ, ವಿಷಯಗಳಿಗೆ ರೆಸಿಸ್ಟ್ ಮಾಡೋದು, ವಿಷಯಗಳ ಬದಲಾಗಿ ಅಸಮಾಧಾನ ವ್ಯಕ್ತ ಮಾಡೋದು, ಬೇಡದೆ ಆ ಥರದ ನೀವು ಪ್ರತಿರೋಧಕ ಶಕ್ತಿ ನಿಮ್ಮಲ್ಲಿ ವಿಷಯಗಳಿಗೆ ಪ್ರತಿರೋಧ ಮಾಡ್ತಿದ್ರಿ ಅಥವಾ ವಿಷಯಗಳಿಗೆ ನೀವು ಅಸಮಾಧಾನ ಮಾಡ್ತಿದ್ರಿ, ಅಸಮಾಧಾನ ವ್ಯಕ್ತಪಡಿಸಿದ್ರಿ, ಎಷ್ಟಾಕೈತೆ ಅದರಷ್ಟು ಹೊರಗೆ ಬರೋಕೆ ಕಲೀರಿ. ಜೀವನ ಅಂತಂತಂದರೆ ಜೀವನದಲ್ಲಿ ಒಂಥರ ಹರಿವಿರಬೇಕು. ಜೀವನ ಪೂರ್ತಿ ಕಲಿತಾನೆ ಇರಬೇಕು ಮನುಷ್ಯ. ಇದೇ ವಿಷಯದೊಳಗೆ ಅಂತಂತಲ್ಲ, ಸಾಲಿ ಕಲಿತೀವಿ, ಚೆಂದಾಗೆ ಪಗಾರ ಬರ್ತೈತಿ, ದೊಡ್ಡ ಪಗಾರ ಬರ್ತೈತಿ, ಎದ್ರ ಸಲುವಾಗಿ? ಅದು ಬಟ್ಟೆಗಾಗಿ. ಪ್ರತಿಯೊಂದು ವಿಷಯದೊಳಗೂ ಮನುಷ್ಯ ಜೀವನ ಪೂರ್ತಿ ಕಲಿಬೇಕು. ಯಾವಾಗ ನಾವು ಕಲಿಯುವಂಥ ಮೋಡ್ನಾಗ ಇರ್ತೇವಲ್ಲ ಅವಾಗನ ಏನಿರ್ತೈತಿ ಅಂತ ರೆಸಿಸ್ಟೆನ್ಸ್ ಇರೋಂಗಿಲ್ಲ, ರಿಸೆಂಟ್ಮೆಂಟ್ ಇರೋಂಗಿಲ್ಲ. ಸೊ ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ನೋಡಿರಿ, ದೇವರು ತಮಗಾಗಿ ಇಷ್ಟೆಲ್ಲ ಒಳ್ಳೆಯ ವಿಷಯಗಳನ್ನು ಪ್ಲ್ಯಾನ್ ಮಾಡೋಣ. ಯಾರೆಲ್ಲ ತಾವು ನೋಡಿರಿ ಇದನ್ನು ಏನೋ ನೀವು ಚೂಸ್ ಮಾಡ್ಕೊಂಡ್ರಿ ಪೈರೈಟ್, ಬಟ್ ಪೈರೈಟಿಗೆ ಡೆವಿಲ್ ಯಾಕೆ ಬರಬೇಕಾಗಿತ್ತು? ಫಸ್ಟ್ ಪೈಲಿಗೆ ಯಾಕೆ ಬರಲಿಲ್ಲ? ಸೊ ದೇರ್ ಮಸ್ಟ್ ಬಿ ಸಮಥಿಂಗ್. ಎಲ್ಲ ನಿಮಗೆ ರೆಸೊನೇಟ್ ಆಗಬೇಕು ಅಂತಂತಿಲ್ಲ, ಕೆಲವೊಂದಿಷ್ಟು ವಿಷಯದೊಳಗೆ ಇರಲೇಬೇಕು. ಏನಾದರೂ ನಿಮಗಾಗಿ ನೀವು ಫಿನಿಶಿಂಗ್ ಮಾಡ್ಕೋಬೇಕು ಅಂತ ಇರಲೇಬೇಕು. ನೋ ಬಡಿ ಈಸ್ ಪರ್ಫೆಕ್ಟ್. ಸೊ ನಿಮ್ಮಲ್ಲಿ ಏನಾದರೂ ಆ ಥರದ ವಿಷಯಗಳಿದ್ದರೆ ಅದ್ರ ಮೇಲೆ ಒಂದು ಚೂರು ಲಕ್ಷ ಕೊಡ್ರಿ. ನಂಗೆ ಅನಿಸಿದ ಮಟ್ಟಿಗೆ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಲೈಕ್ ಮಾಡಿರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ತಾವು ಎಷ್ಟೆಲ್ಲ ಜನ ನನ್ನ ವೀಡಿಯೋಸ್ ನೋಡ್ತೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಿ, ಥ್ಯಾಂಕ್ ಯು ಸೋ ಮಚ್. ನೋಡಿರಿ, ಪ್ರತಿಯೊಬ್ಬರಿಗೂ ಭೇಟಿ ಹಾಕಂತ ಹೋಗಂಗಿಲ್ಲ, ಪ್ರತಿಯೊಬ್ಬರಿಗೂ ಏನು ಫೋನ್ ಮಾಡಿ ಹೇಳಕ್ಕಂತ ಹೋಗಂಗಿಲ್ಲ. ಏನು ಹೇಳಿದ್ರು ಸಹಿತ ಈ ವಿಡಿಯೋ ಮೂಲಕನ ಹೇಳ್ಬೋದಲ್ಲ. ಥ್ಯಾಂಕ್ ಯು ಸೋ ಮಚ್. ಸೊ ಯಾರೆಲ್ಲ ತಾವು ಕ್ಲಿಯರ್ ಕಾರ್ಡ್ಸ್ ಚೂಸ್ ಮಾಡ್ಕೊಂಡಿದ್ರಿ, ಓಕೆ, ತಮಗಾಗಿ ಏನು ಮೆಸೇಜ್ ಬರ್ತಾ ಇದೆ, ಅಥವಾ ತಮ್ಮ ಜೀವನದಲ್ಲಿ ತಾವು ಯಾವ ವಿಷಯದ ಮೇಲೆ ಜಾಸ್ತಿ ಲಕ್ಷ್ಯ ಕೊಡಬೇಕು, ಯಾವ ವಿಷಯಗಳ ಮೇಲೆ ಜಾಸ್ತಿ ಕೆಲಸ ಮಾಡಬೇಕು, ಒಂಥರ ಫೈನ್ ಫಿನಿಶಿಂಗ್. ಆ ಥರದ ಫೈನ್ ಫಿನಿಶಿಂಗಿಗೆ ನೀವು ತಯಾರಾದರೆ ದೇವರು ನಿಮಗೆ ಏನು ಕೊಡಬಲ್ಲ? ದೇವ್ರ ತಲೆಯೊಳಗೆ ಏನು ವಿಚಾರ ಐತಿ, ಯೂನಿವರ್ಸ್ ನಿಮಗೆ ಏನು ಕೊಡಾಕತ್ತೈತಿ? ಓಕೆ, ಓಹೋ, ಫಸ್ಟಿಗೆ ಬಂತು ಡಿಸಿಪ್ಲಿನ್. ಎಸ್, ಸೊ 5 ಆಫ್ ಸೋರ್ಸ್ ಇದೆ. ನೋಡ್ರಿ ಇಲ್ಲಿ, ಎಸ್, ವಾವ್, ಯಾರೆಲ್ಲ ತಾವು ಇದನ್ನು ಕ್ಲಿಯರ್ ಕಾರ್ಡ್ಸ್ ಚೂಸ್ ಮಾಡ್ಕೊಂಡಿರಿ ಅವರಿಗೆ ಏನು ರೀಡಿಂಗ್ ಬರ್ತಾ ಇದೆ ಅಂತ ನೋಡೋಣ. ಓಕೆ,
ಯಾರೆಲ್ಲ ನೀವು ಕ್ಲಿಯರ್ ಕಾರ್ಡ್ಸ್ ಚೂಸ್ ಮಾಡ್ಕೊಂಡಿರಲ್ಲ ನಿಮಗರೆ ಸೀರಿಯಸ್ ಸಂದೇಶ. ಓಕೆ, ಯಾಕಂತಂದ್ರೆ ನೋಡಿರಿ, ಫೈ ಆಫ್ ಸೂಟ್ಸ್ ಎನರ್ಜಿ ಅಂತಂದ್ರೆ ಏನು ತೋರಿಸುತ್ತೆ ಅಂತಂದ್ರೆ ವಿಷಯಗಳನ್ನು ನೀವು ಸರಿಯಂಗೆ ನೋಡಕ್ಕೆ ಕಲೀರಿ. ಓಕೆ, ಒಂಥರ ಹಿಂಗೆ ನೀವು ಕಾಂಪಿಟೇಷನಿಗೆ ಇಳಿತೀರಿ, ಅಥವಾ ಯಾರೇನಾದರೂ ನಿಮಗೆ ಹೇಳಿದ್ರೆ ನಿಮಗೆ ಸಿಟ್ಟು ಬರ್ತೈತೆ. ನಿಮಗೆ ಹೆಂಗೆ ಅಂತಂತಂದ್ರೆ ನೀವು ಬಡ್ದಾಡ್ಕೊಂಡು ಸಾಯಿರಿ, ನಾ ಏನು ಹೇಳೇನಲ್ಲ ಅದು ಕರೆಕ್ಟ್ ಅನ್ನುವಂಥ ಒಂಥರ ಮಾನಸಿಕ ಭಾವನೆ. ಮತ್ತೊಬ್ಬರ ಜೊತೆ ಯಾವಾಗಿದ್ರೂ ಕಾಂಪಿಟೇಷನ್ ಮಾಡಬೇಕು ಅನ್ನುವಂಥದ್ದನ್ನು ನಿಮ್ಮ ತಲೆಯಾಗ ಬರ್ತಿರ್ತದೆ. ಓಕೆ, ಭಾಳ ನೆಗೆಟಿವ್ ಹಂಗೆ ವಿಚಾರ ಮಾಡ್ತೀರಿ ನನಗನ್ಸಿದ ಮಟ್ಟಿಗೆ ನೀವು. ಇಲ್ಲಿ ನೋಡ್ರಿ, ಇಲ್ಲೇನು ಹೇಳ್ತೈತಿ ಅಂತಂತಂದ್ರೆ ಎಂಪರರ್ ಕಾರ್ಡ್ ಏನು ಹೇಳ್ತೈತಿ ಅಂದರೆ ಲೀಡರ್ಶಿಪ್ ಕ್ವಾಲಿಟೀಸ್ ಬೆಳೆಸ್ಕೋಬೇಕು. ಲೀಡರ್ಶಿಪ್ ಕ್ವಾಲಿಟೀಸ್ ಬೆಳೆಸ್ಕೊಳ್ಳೋದು ಅಂತಂದ್ರೆ ಏನು ಗೊತ್ತಾ, ನನ್ನ ಜೊತೆ ನಾನು ಮತ್ತೊಬ್ಬರನ್ನೂ ಹಿಂಗೆ ಮುಂದೆ ತೊಗೊಂಡು ಹೋಗ್ತೇನೆ ಅಂತಂದು ಹೇಳಿ. ಲೀಡರ್ಶಿಪ್ ಕ್ವಾಲಿಟೀಸ್ ಯಾಕಂತಂತಂದ್ರೆ ಬರೀ ನಮ್ಮ ಬದಲಾಗಿ ನಾವು ಅಷ್ಟೇ ವಿಚಾರ ಮಾಡೋದಂತಲ್ಲ, ಬೇರೆದವ್ರ ಬದಲಾಗೂ ವಿಚಾರ ಮಾಡ್ಬೇಕು, ಬೇರೆದವ್ರ ಬದಲಾಗೂ ರೆಸ್ಪೆಕ್ಟ್ ಇರಬೇಕು. ನಮಗೆ ಬರುವಂಥ ಸಿಟ್ಟು ಅನ್ರಿ, ನಮಗೆ ಬರುವಂಥ ಅಂದರೆ ಸಪೋಸ್ ನಾವು ನಮ್ಮ ಬಾಡಿಯೊಳಗೆ ಎನರ್ಜಿ ಜಾಸ್ತಿ ಇತ್ತು, ನಾವು ಬಡದಾಡ್ತಿದ್ವಿ ಅಂತಂತಂದ್ರೆ ಇದನ್ನು ನಾವು ನಮ್ಮ ಸಲುವಾಗಿ ಅಂತಂತಲ್ಲ, ಆ ಸ್ಟ್ರೆಂಗ್ತ್ ನಾವು ಮತ್ತೊಬ್ಬರ ಸಲುವಾಗಿ ಅಂತಂದು ಹೇಳಿ ಯೂಸ್ ಮಾಡ್ಬೇಕು. ಅದನ್ನು ಮತ್ತೊಬ್ಬರು ಏಳಿಗೆಗಾಗಿ ಯೂಸ್ ಮಾಡಬೇಕು. ಮೆಂಟಲಿ ಸ್ಟೇಬಲ್ ಇರೋಕೆ ಕಲಿಬೇಕು. ನಿಮ್ಮ ಇಮೋಷನ್ಸ್ ಮೇಲೆ ನಿಮಗೆ ಕಂಟ್ರೋಲ್ ಬರಬೇಕು. ಎಂಪರರ್ ಅಂತಂತಂದ್ರೆ ಯಾರು? ದ ಪರ್ಸನ್ ಹೂ ಮೇಕ್ಸ್ ರೂಲ್ಸ್. ಡಿಸಿಪ್ಲಿನ್ಫುಲಿ ಇರಾಕೆ ಕಲಿಬೇಕು. ಡಿಸಿಪ್ಲಿನ್ ಎದಕ್ಕೆ ಇಂಪಾರ್ಟೆಂಟು ಅಂತಂತಂದ್ರೆ ಅದಕ್ಕೆ ಕೆಲವೊಂದಿಷ್ಟು ಬ್ಯಾರಿಯರ್ಸ್ ಆಗ್ತೈತಿ. ನಿಮ್ಮ ಇದೇನು ಫಾಗಿ ಮೈಂಡ್ ಇರ್ತೈತಲ್ಲ, ನಿಮ್ಮ ತಲೆಯಾಗ ಏನಿದೆ ಕಚರ ಬಚರ ಇರ್ತೈತಲ್ಲ, ಅದನ್ನೆಲ್ಲ ಕಸ ದೂರ ಮಾಡ್ತೈತೆ ಅದು. ಯಾಕಂತಂತಂದ್ರೆ ನೀವು ನಿಮ್ಮ ಎಕ್ಸಸೈಸ್ ಮಾಡೋದು ಭಾಳ ಇಂಪಾರ್ಟೆಂಟ್. ಓಕೆ, ಎಕ್ಸಸೈಸ್ ಮಾಡಲಿಲ್ಲ ಅಂತಂದ್ರೆ ಆ ಎನರ್ಜಿ ನಿಮ್ಮನ್ನು ಡಿಸ್ಟ್ರಕ್ಟಿವ್ ವಿಷಯಕ್ಕೆ ಆ ಎನರ್ಜಿ ಯೂಸ್ ಆಗ್ತಿರ್ತದೆ, ಡಿಸ್ಟ್ರಕ್ಷನಿಗೆ ಯೂಸ್ ಆಗ್ತಿರ್ತದೆ ಅದು. ಅದಕ್ಕೆ ಕೆಲವೊಬ್ರು ಹೈಪರ್ ಆ್ಯಕ್ಟಿವ್ ಇರ್ತಾರಲ್ಲ ಸಣ್ಣ ಮಕ್ಕಳದು, ಅವಕ್ಕೆಲ್ಲ ಆಡಕ್ಕೆ ಹಚ್ತಾರೋ, ಕರಾಟೆ ಕ್ಲಾಸಿಗೆ ಸಿಗೋದು ಹಚ್ತಾರೋ ಮಾಡ್ತಾರೋ. ಯಾಕಂತಂತಂದ್ರೆ ಆ ಎನರ್ಜಿ ಅವ್ರು ಅಲ್ಲಿ ಯೂಸ್ ಮಾಡಲಿ ಅಂತಂದು ಹೇಳಿ. ಅದು ಎನರ್ಜಿ ಡ್ರೆನೋಟ್ ಆಗಲಿಲ್ಲ ಅಂತಂತಂದ್ರೆ ಮೆಂಟಲಿ ಅನ್ಸ್ಟೇಬಲ್ ಆಕತಿ ಮನುಷ್ಯ. ಫೋಕಸ್ ಮಾಡಕ್ಕಲ್ಲಿರಿ. ಫೋಕಸ್ ಅಂತಂದ್ರೆ ಆಗಲಿಲ್ಲ ಅಂತಂದ್ರೆ ಜಿಮ್ಮಿಗೆ ಹೋಗಕ್ಕಲ್ಲಿರಿ, ಕರಾಟೆ ಕ್ಲಾಸಸಿಗೆ ಹೋಗಕ್ಕಲ್ಲಿರಿ. ಎಲ್ಲಿ ಫೋಕಸ್ ವೆರಿ ಇಂಪಾರ್ಟೆಂಟ್ ಐತಲ್ಲ ಆ ವಿಷಯಗಳನ್ನು ನೀವು ಮಾಡಕ್ಕೆ ನೋಡ್ರಿ. ಫೋಕಸ್ ಆಗ್ತಿರ್ಲಿಲ್ಲ ಅಂತಂದ್ರೆ ಸ್ಪಿರಿಚುವಲ್ ಮಂದಿ ಯಾರು ಇದ್ರೆ ನೀವು ತ್ರಾಟಕ್ ಮಾಡಕ್ಕೆ ನೋಡ್ರಿ. ಒಂದು ತ್ರಾಟಕ್ ಅಂತಂದ್ರೆ ಒಂದು ವೈಟ್ ಕಲರ್ದು ಒಂದು ಪೇಪರ್ ತೊಗೊಂಡಿದ್ರೆ ಸೆಂಟ್ರದಾಗ ಒಂದು ಬ್ಲ್ಯಾಕ್ ಕಲರ್ದಲ್ಲೇ ಒಂದು ಪಾಯಿಂಟ್ ಮಾಡಿ ಅದನ್ನು ನೋಡ್ಕೊಂತ ಕೊಡ್ತಾರೆ. ಡೈಲಿ ಒಂದು 10 ಮಿನಿಟ್ಸ್ ಮಾಡಕ್ಕೆ ನೋಡ್ರಿ. 1 1.5 ಫೂಟ್ ಡಿಸ್ಟೆನ್ಸ್ ದೂರ ಕುಂತು ಅದನ್ನು ಮಾಡಕ್ಕೆ ಕಲಿಬೇಕು. ಅದನ್ನು ಅಂದ್ರೆ ಹೆಂಗೈತಿ ಅಂತಂದ್ರೆ ಎನರ್ಜಿ ಭಾಳ ಐತಿ, ಖರೆ ಅದನ್ನು ಎಲ್ಲಿ ಯೂಸ್ ಮಾಡ್ಬೇಕಂತಂದು ಹೇಳಿ ಗೊತ್ತಿಲ್ಲ, ಮತ್ತು ಅದನ್ನು ಚಲೋ ಕೆಲಸಕ್ಕೆ ಯೂಸ್ ಮಾಡ್ಬೇಕಂತ ಮೊದಲು ಗೊತ್ತಿಲ್ಲ. ಸೊ ಇಲ್ಲಿ ಪ್ರಾಬ್ಲಮ್ ಆಕೈತಿ ನಿಮಗೆ. ಜೀವನ ಪರ್ಯಂತ ನೋಡ್ರಿ, ಇದು 3 ಆಫ್ ಪೆಂಟಕಲ್ಸ್ ಹೇಳುತ್ತೆ. ಜೀವನ ಪರ್ಯಂತ ಕಲಿಬೇಕು ಪ್ರತಿ ಮನುಷ್ಯನೂ. ಒಂದು ಟೀಮ್ ಇದ್ರೆ ಒಂದು ಟೀಮ್ ಜಾಯಿನ್ ಮಾಡಿರಿ, ಇಲ್ಲಾಂದ್ರೆ ನೀವು ಒಂದು ಟೀಮ್ ಕ್ರಿಯೇಟ್ ಮಾಡಿರಿ, ಅವ್ರ ಜೊತೆ ಕೆಲಸ ಮಾಡಕ್ಕೆ ನೋಡ್ರಿ, ಜೀವನ ಪರ್ಯಂತ ಕಲಿಯಕ್ಕೆ ನೋಡ್ರಿ. ನಿಮ್ಮ ಕೆಲಸದ ಬದಲಾಗಿ ನಿಮಗೆ ಪ್ಯಾಷನ್ ಇರಬೇಕು. ನಿಮಗೆ ಯಾರಾದರೂ ಒಬ್ಬರು ಒಳ್ಳೇದು ಏನಾದರೂ ಕಲಿಸೋರು ಭೇಟಿಯಾಕ್ಕಾರ, ಗುರು ಭೇಟಿಯಾಗ್ತಾರೆ. ನಿಮಗೆ ಬರೀ ಗುರು ಅಂದ್ರೆ ಬರೀ ಸ್ಪಿರಿಚುವಲ್ ಗುರುಗಳಿಗೆ ಅಷ್ಟೇ ಗುರುಗಳು ಅಂತಂತಲ್ಲ. ನಿಮ್ಮ ಜೀವನದಲ್ಲಿ ನಿಮಗೆ ಯಾವ ವಿಷಯ ಬದಲಾಗಿ ಇಂಟ್ರೆಸ್ಟ್ ಐತಿ ಆ ಇಂಟ್ರೆಸ್ಟ್ ಕಂಡು ಹಿಡಿದು ನಿಮ್ಮ ಮೇಲೆ ನಿಮಗೊಂದು ಸರಿಯಾದ ಮಾರ್ಗವನ್ನು ತೋರಿಸೋಕೆ ಒಬ್ಬ ಗುರು ಭೇಟಿಯಾಕ. ನಿಮಗೆ ಇವ್ರನ್ನ ಅನ್ಕೊಂಡ್ರೂ ಪರವಾಗಿಲ್ಲ. ಅವಾಗ ಸಿಟ್ಟು ಮಾಡೋದು, ಸ್ಟ್ರಿಕ್ಟ್ ಅದಾರ್ರಿ, ನಮ್ಗೆ ಕೆಲಸ ಆಗಂಗಿಲ್ಲ ರೀ, ಬಿಟ್ಟು ಓಡಿ ಹೋಗೋದು. ಯಾಕೆ ಓಡಿ ಹೋಗೋದ್ರ ಬದಲು ನಾನು ಹೇಳಾಕತ್ತೇನೆ ಅಂದರೆ ದೀಸ್ ಆರ್ ದ ಇಮ್ಯಾಚೂರ್ ಎನರ್ಜೀಸ್. ಯಾರ ಜೊತೆ ಪ್ರೀತಿ ಹಂಗೆ ಮಾತಾಡೋಂಗಿಲ್ಲ. ಅವ್ರಿಗೇನಾದರೂ ಅವ್ರ ಮನ್ಯಾಗ ನಾವು ಮಾತಾಡ್ತಿರ್ತೇವೆ, ಗೊತ್ತಾಯ್ತಲ್ಲ ನಿಮಗೆ ನಾ ಏನು ಹೇಳಾಕತ್ತೇನೆ ಅಂತಂದ್ರೆ ಪ್ರೀತಿಯಿಂದ ಮಾತಾಡಕ್ಕೆ ಕಲೀರಿ, ಜನರನ್ನ ಅಪ್ರಿಷಿಯೇಟ್ ಮಾಡಕ್ಕೆ ಕಲೀರಿ. ನೀವು ಎಲ್ಲಿರ್ತೀರಿ ಅಲ್ಲಿ ಮನ್ಯಾಗೂ ಮಾಡಿರಿ, ಆಫೀಸ್ದಾಗಿದ್ರೆ ಆಫೀಸ್ದಾಗ ಮಾಡಿರಿ. ನೀವೇನಾದರೂ ಟೀಮ್ ವರ್ಕ್ ಮಾಡ್ತಿದ್ರೆ ಟೀಮ್ ವರ್ಕ್ನ ನಿಮ್ಮ ಟೀಮ್ದಾಗ ಎಷ್ಟು ಜನ ಕೆಲಸ ಮಾಡ್ತಾರೆ ಅವ್ರಿಗೂ ಅಷ್ಟೇ ರೆಸ್ಪೆಕ್ಟ್ ಕೊಡ್ರಿ, ಅಷ್ಟೇ ಪ್ರೀತಿಯಿಂದ ಮಾತಾಡಕ್ಕೆ ಕಲೀರಿ. ಯಾರಾದರೂ ಒಳ್ಳೆ ಕೆಲಸ ಮಾಡಿದ್ರೆ, ಚಲೋ ಕೆಲಸ ಮಾಡಿದ್ರೆ ಅದನ್ನು ಅಪ್ರಿಷಿಯೇಟ್ ಮಾಡಕ್ಕೆ ಕಲೀರಿ.
ಕೊಡುತುಗಳು ವಿಷಯಗಳ ಬದಲಾಗಿ ಕೊಡುತುಗಳು ವಿಷಯಗಳ ಬದಲಾಗಿ ರೆಸ್ಪೆಕ್ಟ್ ಇರಲಿ. ಯಾರು ಯಾವಾಗಾದರೂ ಸಹಾಯ ಬಂದು ನಿಮಗೆ ಕೇಳಿದ್ರೆ ಸಹಾಯ ಮಾಡಕ್ಕೆ ಕಲೀರಿ. ನನಗೆ ಅನಿಸಿದ ಮಟ್ಟಿಗೆ ಆ ಥರದ ಎನರ್ಜಿ ಇಲ್ಲಿ ಕಡಿಮೆ ಐತಿ. ಅಂದರೆ ಇಲ್ಲೊಂಥರ ಒಂಥರ ಟೀನ್ ಎನರ್ಜಿ ಅಂತಲೂ ಅನ್ಬೋದು. ಟೀನ್ ಎನರ್ಜಿಗೂ ನಮ್ಮೊಂದು ಇದ್ರೂ ಸಹಿತ ಅವ್ರು ಕೆಲವೊಂದು ಸಲ ಹುಡುಗರು ಇರ್ತಾವೆ, ಕಾಂಪಿಟೇಟಿವ್ ಮೈಂಡ್ದು ಇರ್ತಾವೆ ಕೆಲವೊಂದಿಷ್ಟು ಹುಡುಗರು. ಅಥವಾ ನೀವು ಯು ಆರ್ ಸರೌಂಡೆಡ್ ಬೈ ಅನ್ಹೆಲ್ದಿ ಕಾಂಪಿಟೇಟಿವ್ ಇದನ್ನು ಮಾನಸಿಕ ಪರಿಸ್ಥಿತಿ ಆ ಥರದ್ದು ಏನಾದರೂ ನಿಮ್ಮ ಆಸ್ಪಾಸ್ ಇರ್ತಿರ್ಬೋದು. ಅಂಥದ್ದು ಇತ್ತಂದ್ರೆ ಆದಷ್ಟು ಅದರಿಂದ ಹೊರಗೆ ಬರಾಕೆ ನೋಡ್ರಿ. ನೀವು ಕಮಿಟೆಡ್ ಇರಾಕೆ ಕಲೀರಿ. ಯಾವುದೇ ವಿಷಯನ ಮಾಡ್ತೀನಿ ಅಂತಂತಂದ್ರೆ ಮಾಡಕ್ಕೆ ಕಲೀರಿ. ದುಡ್ಡಿನ ಬದಲಾಗಿ ರೆಸ್ಪೆಕ್ಟ್ ಇರಲಿ. ನೋಡಿರಿ, ದುಡ್ಡು ಎಷ್ಟು ಹಾಳು ಮಾಡೋದು, ದುಡ್ಡು ಎತ್ತಬೇಕಂತ ಖರ್ಚು ಮಾಡೋದು ಎಷ್ಟು ಇಂಪಾರ್ಟೆಂಟನೋ ಗಳಿಸೋದು ಅದರ 10 ಪಟ್ಟು ಇಂಪಾರ್ಟೆಂಟ್. ನೀವು ಅದನ್ನು ಮೊದಲು ಗಳಿಸಾಕೆ ನೋಡ್ರಿ. ಅಂದ್ರೆ ನಿಮಗೆ ಗೊತ್ತಾಕೈತೆ ಅದನ್ನು ತಯಾರಾಗ್ಬೇಕಂತಂದ್ರೆ, ಅಥವಾ ದುಡ್ದದ ಮೆಹನತ್ತಿಗೆ ಇಷ್ಟು ದುಡ್ಡು ಸಿಗಬೇಕು ಅಂತಂದ್ರೆ ಅದಕ್ಕೆ ಎಷ್ಟು ತ್ರಾಸ ಆಗ್ತೈತಿ ಅಂತಂದು ಹೇಳಿ. ನಿಮ್ಗಿಂತ ನಿಮ್ಮ ಫ್ರೆಂಡ್ಸ್ ಗ್ರೂಪ್ನಾಗ ಯಾರಾದರೂ ನಿಮ್ಗಿಂತ ಶಾಣೆ ಇದ್ದವ್ರಿಗೆ, ಯಾರಾದರೂ ನಿಮ್ಗಿಂತ ಮುಂದೆ ಹೋದವ್ರಿಗೆ ಅಂಥವ್ರು ನೋಡಿ ಮೋಟಿವೇಟ್ ಆಗಕ್ಕೆ ಕಲೀರಿ, ಇನ್ಸ್ಪೈರ್ ಆಗಕ್ಕೆ ಕಲೀರಿ. ಯಾರನ್ನೂ ಡಿಮೋಟಿವೇಟ್ ಮಾಡಬೇಡ್ರಿ. ನಾ ಈಗೆಲ್ಲ ಹೇಳಿದ್ನಿ ಈ ವಿಷಯ ಯಾಕೆ ಹಾಕಾವ ಗೊತ್ತತನ, ಎನರ್ಜಿ ಅಲೈನ್ಡ್ ಇರೋಂಗಿಲ್ಲ. ಒಮ್ಮೆ ಸಿಟ್ಟು ಮಾಡೋದು, ಒಮ್ಮೆ ಕೆಲಸ ಭಾಳ ಮಾಡ್ತೇನೆ ಅಂತೇಳಿ ಓಡಾಡೋದು, ಒಮ್ಮೆ ಎಲ್ಲ ಕೆಲಸ ಬಿಟ್ಟು ಓಡಿ ಹೋಗಿಬಿಡೋದು, ಏನಾರ ಕಲ್ಕೊಳಂಗಿಲ್ಲ, ಒಮ್ಮೆ ಸಿಟ್ಟು ಮಾಡೋದು. ಅಂದರೆ ಯಾವುದಾದ್ರೂ ಮಾಡಿದರೆ ಒಂಥರ ಎಕ್ಸ್ಟ್ರೀಮಿಗೆ ಹೋಗೋದು. ಈ ಥರದ ವಿಚಾರ ಯಾವಾಗ ಈ ಥರದ ಪರಿಸ್ಥಿತಿ ಯಾಕೆ ಆಕೈತಿ ಅಂತಂತಂದ್ರೆ ಎನರ್ಜಿ ಅಲೈನ್ಡ್ ಇರೋಂಗಿಲ್ಲ ಆ ಟೈಮ್ದಾಗ. ಸೊ ನೀವೊಂದು ಸ್ವಲ್ಪ ಹೊರಗೆ ಅಡ್ಡಾಡಕ್ಕೆ ಹೋಗ್ರಿ, ನಿಮ್ಮ ಬಾಡಿ ಮೇಲೆ ನೀವು ಕೆಲಸ ಮಾಡಿರಿ, ನೀವು ಜಿಮ್ಮಿಗೆ ಹೋಗ್ರಿ, ನಿಮ್ಮ ಫೋಕಸ್ಡ್ ಇರೋಕೆ ಕಲೀರಿ, ನಿಮ್ಮ ಮೆಂಟಲ್ ಹೆಲ್ತ್ ಮೇಲೆ ಕೆಲಸ ಮಾಡೋಕೆ ಕಲೀರಿ. ನಂಗೆ ಅನ್ಸಿದ ಮಟ್ಟಿಗೆ ನೀವು ಟೀಮ್ ವರ್ಕ್ ನೀವು ಮಾಡ್ತಿದ್ರೆ ಟೀಮ್ ವರ್ಕ್ನಾಗ ನೀವು ಅವ್ರನ್ನ ಅಪ್ರಿಷಿಯೇಟ್ ಮಾಡಿದ್ರೆ ಅವ್ರು ಇನ್ನೂ ಚಲೋ ಕೆಲಸ ಮಾಡ್ಬೋದು. ಅವ್ರು ಇನ್ನೂ ಚಲೋ ಕೆಲಸ ಮಾಡಿದ್ರೆ ಅದರಿಂದ ನಿಮಗೆ ಹೆಸರು ಸಿಗ್ಬೋದು. ಯಾಕಂತ ನೋಡ್ರಿ, ಲವರ್ಸ್ ಕಾರ್ಡ್ ಇದ್ದಾರೆ. ಲವರ್ಸ್ ಕಾರ್ಡ್ ಏನು ತೋರಿಸ್ತತಿ ಅಂದರೆ ಜೀವನದೊಳಗೆ ಪ್ರೀತಿ ಕಿಂಗ್ ಆಫ್ ಕಪ್ಸ್. ನೀವು ಒಂದು ದಿನ ಕಿಂಗ್ ಆಫ್ ಕಪ್ಸ್ ಹಾಕಿರಿ. ಆದರೆ ಏನಂತಂತಂದ್ರೆ ಈ ಥರದ್ದು ಏನು ವಿಷಯ ನೋಡ್ರಿ, ಬಾಟಮ್ ಆಫ್ ದ ಡೆಕ್ ಎಲ್ಲ ಹೇಳ್ತೈತಿ. ಕ್ಲಿಯರ್ ಕಾರ್ಡ್ಸ್ ಚೂಸ್ ಮಾಡ್ಕೊಂಡಿರಿ, ಬಟ್ ಕ್ಲಾರಿಟಿ ಇಲ್ಲ ಅಲ್ಲಿ. ಸೊ ಕ್ಲಾರಿಟಿ ಆಫ್ ಮೈಂಡ್ ಈಸ್ ವೆರಿ ಇಂಪಾರ್ಟೆಂಟ್. ಫ್ರೆಂಡ್ಲಿ ಇರೋಕೆ ಕಲೀರಿ, ಮತ್ತೊಬ್ಬರ ಭಾವನೆಗಳನ್ನು ಅರ್ಥ ಮಾಡ್ಕೊಳಕ್ಕೆ ಕಲೀರಿ, ಮತ್ತೊಬ್ಬರ ಭಾವನೆಗಳಿಗೆ ಸ್ಪಂದಿಸಕ್ಕೆ ಕಲೀರಿ. ನಿಮ್ಗೆ ಯಾವಾಗ ಯಾರಾದರೂ ನಿಮಗೆ ಏನಾದರೂ ಹೇಳಕ್ಕೆ ಬಂದಾಗ ಸ್ವಲ್ಪ ಮೆತ್ತಗಾಗಿ ಧ್ವನಿ ಇಳಿಸಿ ಅವ್ರನ್ನ ಕೇಳಕ್ಕೆ ಕಲೀರಿ. ಯಾಕಂದ್ರೆ ನೀವು ಇಷ್ಟು ಹೈಪರ್ ಅದಿರಲ್ಲ, ನೀವು ಮೊದಲು ಕೇಳಕ್ಕೆ ಕಲೀರಿ. ಸುಮ್ಮನೆ ಇರ್ರಿ, ಮೊದಲು ಕೇಳ್ರಿ ಅವ್ರು ಏನು ಹೇಳ್ತಾರೆ ಅಂತಂದು ಹೇಳಿ ಆಮೇಲೆ ನೀವು ಅದಕ್ಕೆ ಉತ್ತರ ಕೊಡೋದು ಬರ್ರಿ. ನೀವು ರಿಯಾಕ್ಟ್ ಜಾಸ್ತಿ ಮಾಡ್ತೀರಿ ರೆಸ್ಪಾಂಡ್ ಮಾಡೋಕ್ಕಿಂತಲೂ. ಅಂದರೆ ನಿಮ್ಮಲ್ಲಿ ಯು ಆರ್ ಹೈಪರ್ ಆ್ಯಕ್ಟಿವ್ ಎನರ್ಜಿ ನಿಮ್ಮಲ್ಲಿ ಇರೋದು ಈಗ ಸದ್ಯ. ಈಗ ನಾ ಹೇಳಿದ್ನಿ ಆ ವಿಷಯದ ಮೇಲೆ ನೀವು ಕೆಲಸ ಮಾಡಿದ್ರಿ ಅಂತಂತಂದ್ರೆ ನೀವು ಒಂದು ಸ್ವಲ್ಪ ಇಮೋಷ್ನಲಿ ಬ್ಯಾಲೆನ್ಸ್ಡ್ ಆಕಿರಿ. ಡಿಪ್ಲೊಮೆಟಿಕ್ ಹಂಗೆ ವಿಚಾರ ಮಾಡೋಕೆ ಕಲೀರಿ. ನಿಮ್ಮ ಸೆನ್ಸಸ್ ಮೇಲೆ ನಿಮಗೆ ಕಂಟ್ರೋಲ್ ಇರಲಿ. ಏನಾರೇ ನಿಮ್ಮ ಮನಸ್ಸಿಗೆ ವಿರುದ್ಧವಾದಂಥ ಏನಾರೇ ವಿಷಯ ನಡೆದ್ರೆ ಸ್ವಲ್ಪ ಟಾಲರೆನ್ಸ್ ಪವರ್ ಬೆಳೆಸ್ಕೊಡ್ರಿ. ಒಂಚೂರು ಟಾಲರೆನ್ಸ್ ಪವರ್ ಬೆಳೆಸ್ಕೋಬೇಕು ನೀವು. ಬಹುತ್ ಹಾರ್ಷ್ ಮಾತಾಡ್ತೀರಿ, ಹಾರ್ಷ್ ಬಿಹೇವ್ ಮಾಡ್ತಿರಲ್ಲ, ಅದನ್ನ ಸ್ವಲ್ಪ ಅದ್ರ ಮೇಲೆ ಕಂಟ್ರೋಲ್ ಬಗ್ಸಿ. ಯು ಆರ್ ಗೋಯಿಂಗ್ ಟು ಬಿಕಮ್ ಅ ಕಿಂಗ್ ಆಫ್ ಕಪ್ಸಿಂದ ನಿಮ್ಮ ಜೀವನದೊಳಗೆ ಏನು ಬರತೈತಿ ಅಂತಂದ್ರೆ ಪ್ರೀತಿ ಬರಾಕತ್ತೈತಿ. ನೀವು ಇದನ್ನು ಮೊದಲು ಆಗಬೇಕು, ಆಮೇಲೆ ಇದು ಬರೋದು. ಡಿಸಿಪ್ಲಿನ್ ಬರಬೇಕು, ಆಮೇಲೆ ಇದು ಬರೋದು. ಅಂದ್ರೆ ನೋಡ್ರಿ, ಇದು ಜೀವನದೊಳಗೆ ಸರಿಯಂಗೆ ಇತ್ತು ಅಂತಂತಂದ್ರೆ ಇದು ಲವರ್ಸ್ ಕಾರ್ಡ್ ಅಂದ್ರೆ ಏನು ತೋರಿಸ್ತತಿ ಅಂತಂದ್ರೆ ಪಾರ್ಟ್ನರ್ಶಿಪ್ ತೋರಿಸ್ತತಿ, ಒಬ್ಬ ಒಳ್ಳೆಯ ಪಾರ್ಟ್ನರ್ ಅಂತ ತೋರಿಸ್ತತಿ. ನಿಮಗೆ ಗೊತ್ತಾಕತಿ ಅಂದ್ರೆ ಬರೀ ಪ್ರೀತಿ ಮಾಡೋದಂತಂದ್ರೆ ಏನು, ಮ್ಯಾರೇಜ್ ಅಂತಂದ್ರೆ ಏನು, ಮ್ಯಾರೇಜಿಗೆ ಏನು ಮಹತ್ವ ಐತಿ, ಮ್ಯಾರೇಜ್ಗಿಂತ ಮೊದಲಿಗಿರುವಂಥ ಸಂಬಂಧಗಳಿಗೆ ಏನು ಮಹತ್ವ ಐತಿ, ಎಕ್ಸ್ಟ್ರಾ ಮೆರಿಟಲ್ಸಿಗೆ ಏನೈತಿ, ನಿಮಗದು ಗೊತ್ತಾಗ್ತೈತಿ. ಯಾಕಂತಂದ್ರೆ ಇದು ಆ ಥರ ಫೈನ್ ಫಿನಿಶಿಂಗ್ ಕೊಡ್ತೈತಿ, ಒಂಥರ ಮೆಂಟಲಿ ಬ್ಯಾಲೆನ್ಸ್ಡ್ ಮಾಡ್ತೈತಿ, ಜೀವನದೊಳಗೆ ಒಂದು ಹಾರ್ಮನಿ ತೊಗೊಂಬರ್ತೈತಿ. ರಿಲೇಷನ್ಶಿಪ್ಸಿಗೆ ಏನು ಅರ್ಥ ಐತಿ ಅಂತಂದು ಹೇಳಿ ಗೊತ್ತಾಕೈತಿ ನಿಮಗೆ. ಮತ್ತು ರಿಲೇಷನ್ಶಿಪ್ಸ್ದ ಇಂಪಾರ್ಟೆನ್ಸ್ ಎಷ್ಟೈತಿ ನೋಡ್ರಿ. ನಾವು ಸಮಾಜ ಜೀವಿಗಳು, ನಮಗೆ ಇನ್ನೊಂದು ಮನುಷ್ಯನ ಆಸರೆ ಬೇಕೇ ಬೇಕು ಯಾವುದೇ ಕಾರಣಕ್ಕೂ.
ನಿಮ್ಮ ಪ್ಯಾಷನ್ ಮೇಲೆ ಕೆಲಸ ಮಾಡಿರಿ. ನಿಮಗೆ ಯಾವುದು ನಿಮ್ಮ ಮನಸ್ಸಿಗೆ ಸುಖ ಕೊಡ್ತಿತ್ತು, ನಿಮಗೆ ಯಾವುದ್ರೊಳಗೆ ಒಳ್ಳೊಳ್ಳೆ ಹಾಬೀಸನ್ನು ನೀವು ಕಲ್ಟಿವೇಟ್ ಮಾಡ್ಕೊಳಕ್ಕೆ ನೋಡಿರಿ. ಹಾಬೀಸನ್ನು ಮುಂದೆ ತೊಗೊಂಡು ಹೋಗಿ ನೀವು ಅದನ್ನು ಪ್ರೊಫೆಷನ್ ಅಂತ ಮಾಡೋಕ್ಕೂ ನೋಡ್ಕೊಡ್ರಿ. ನಿಮ್ಮ ಎನರ್ಜಿ ಏನೈತಲ್ಲ ಅದನ್ನು ಒಳ್ಳೆ ಜಾಗಕ್ಕೆ ಹಾಕಕ್ಕೆ ನೋಡಿರಿ. ನೀವು ಮ್ಯಾನಿಫೆಸ್ಟ್ ಮಾಡಕ್ಕೆ ಕಲೀರಿ ವಿಷಯಗಳ್ನ. ನೋಡಿರಿ, ಈಗ ಒಂಥರ ನಾ ಏನು ಹೇಳಿದ್ನಿ, ಈ ಥರದ ಎನರ್ಜಿ ಇತ್ತು ಅಂತಂದ್ರೆ ಪೇಜ್ ಆಫ್ ಪೆಂಟಕಲ್ಸ್ ಅಂತಂತಂದ್ರೆ ದುಡ್ಡು ಅನ್ನೋರಿ, ಫೈನಾನ್ಷಿಯಲ್ ಅಪಾರ್ಚುನಿಟೀಸ್ ನಿಮ್ಮ ಹತ್ರ ಬರೋದನ್ರಿ, ಫೈನಾನ್ಷಿಯಲ್ ವಿಷಯದೊಳಗೆ ನಿಮಗೆ ಡೆವಲಪ್ಮೆಂಟ್ ಸಿಗೋದು ಅಂತಾರೆ. ನಿಮ್ಗೆ ಅನಿಸುತ್ತೇನೆ ಆ ಥರದ ಮ್ಯಾಚುರಿಟಿ ಇರಲಾರದೆ ಹೋದ್ರೆ ನೀವು ಏನಾದರೂ ಸಂಭಾಳಿಸ್ಬೋದು ಅಂತಂದೇಳಿ ಅನಿಸುತ್ತೆ ನಿಮಗೆ? ಇಲ್ಲ, ಸಾಧ್ಯನೇ ಇಲ್ಲ. ಮತ್ತು ಇದು ಪೇಜ್ ಆಫ್ ಕಪ್ಸ್ ಏನು ಹೇಳ್ತೈತಿ, ನೀವು ನೋಡಿರಿ, ಯಾವಾಗ ಮನುಷ್ಯ ಇಷ್ಟು ಹೈಪರ್ ಇರ್ತೈತಿ, ತನ್ನ ಇಮೋಷನ್ಸ್ ಮೇಲೆ ಕಂಟ್ರೋಲ್ ಇರೋಂಗಿಲ್ಲ, ನಿಮಗೆ ಅನಿಸುತ್ತೆ ನೀವು ಯಾವಾಗರೇ ಇನ್ಸ್ಪೈರ್ ಆಗ್ಬೋದು, ಯಾವಾಗರೇ ಅವರು ಮೋಟಿವೇಟ್ ಆಗ್ಬೋದು, ಅಥವಾ ಮಂದಿ ಮಾತು ಕೇಳ್ಬೋದು ಅಂತ. ಮಂದಿ ಮಾತು ಕೇಳೋಕೆ ಅವ್ರ ಕಡೆ ಟೈಮ್ ಇರೋಂಗಿಲ್ಲ, ಯಾಕಂತ ಅಷ್ಟು ಹೈಪರ್ ಆ್ಯಕ್ಟಿವ್ನ ಇರ್ತಾರೆ ಅವರು. ನೀವೇನಾದರೂ ಇರ್ತಿರ್ಬೋದು, ಈ ಥರ ಇದ್ದರೆ ಈ ಥರದ ವಿಷಯಗಳನ್ನ ಬಿಟ್ಟು ಬಿಡ್ರಿ. ಯಾಕಂದರೆ ನಿಮ್ಮ ಜೀವನದೊಳಗೆ ಒಂದು ಹೊಸ ಚಾಪ್ಟರ್ ಸ್ಟಾರ್ಟ್ ಆಕೈತಿ. ಈ ವಿಷಯಗಳ ಮೇಲೆ ನೀವು ಕೆಲಸ ಮಾಡಿದ್ರಿ ಅಂತಂದ್ರೆ ನಿಮ್ಮ ದೈವ ನಿಮ್ಮ ಜೀವನದೊಳಗೆ ನಿಮ್ಮನ್ನು ಇಮೋಷ್ನಲಿ ಬ್ಯಾಲೆನ್ಸ್ಡ್ ಮಾಡ್ತೈತಿ, ಒಂದು ಒಳ್ಳೆ ಮನುಷ್ಯನ ಮಾಡ್ತೈತಿ. ಒಂದು ಒಳ್ಳೆ ಇಮೋಷ್ನಲಿ ಬ್ಯಾಲೆನ್ಸ್ಡ್ ಮನುಷ್ಯ ಇತ್ತಂದ್ರೆ ಅವ್ನ ಜೀವನದೊಳಗೆ ಪ್ರೀತಿ ತಾನಾಗೇ ಎಂಟ್ರ್ ಆಕೈತಿ. ನೋಡಿರಿ, ನಾವು ಕೆಲವೊಂದಿಷ್ಟು ವಿಷಯಗಳು ಅಯ್ಯೋ ನಮಗೆ ಸಿಗಂಗಿಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತ ಏನೇನೇನೋ ಹೇಳ್ತಿರ್ತೀವಿ. ಅದು ಯೂನಿವರ್ಸ್ ನೋಡ್ತಿರ್ತೈತಿ. ನೀವು ಅದಕ್ಕೆ ಯಾವಾಗ ರೆಡಿ ಆಗ್ತಿರಲ್ಲ ಅವಾಗ ಅದು ನಿಮ್ಮ ಮುಂದೆ ದುತ್ ಅಂತೇಳಿ ಪ್ರತ್ಯಕ್ಷ ಆಕೈತೆ ಆ ವಿಷಯ. ಪ್ರೀತಿಯನ್ನು ಪ್ರೀತಿ ಹೆಂಗೆ ಮಾಡ್ಬೇಕಂತ ಗೊತ್ತಿರಂಗಿಲ್ಲ, ಹೆಂಗೆ ಮಾತಾಡ್ಬೇಕಂತ ಗೊತ್ತ. ಅಯ್ಯೋ ನನಗೆ ಪ್ರೀತಿ ಬೇಕು, ಹಾಗೆ ಬೇಕು. ಯಾರು ಬರ್ತಾರೆ? ಯಾರು ಬರೋಂಗಿಲ್ಲ ಆ ಟೈಮ್ದಾಗ. ನೀವು ಬ್ಯಾಲೆನ್ಸ್ ಅದೀರಿ ಅಂತಂದು ಹೇಳಿ ಗೊತ್ತಾಯ್ತು ಅಂತಂತಂದ್ರೆ ಒಬ್ಬರು ಎಂಟ್ರಿ ಹೊಡಿತಾರೆ ಆ ಟೈಮ್ದಾಗ ನಿಮ್ಮ ಲೈಫ್ದೊಳಗೆ. ಇಬ್ಬರು ನಾವು ಜೊತೆಗೂಡಿದ ಮೇಲೆ ನಮ್ಮ ಸ್ಟ್ರೆಂಗ್ತ್ ಏನಂತಂದು ಹೇಳಿ ನಿಮಗೆ ಗೊತ್ತಾಕತ್ತೆ. ಅವಾಗ ಇಬ್ಬರು ಇದ್ದಾಗ ಇಬ್ಬರು ಪರಸ್ಪರ ಅಷ್ಟೇ ಪ್ರೀತಿ ಮಾಡೋರಿದ್ದಾಗ ನಮ್ಮ ಸ್ಟ್ರೆಂಗ್ತ್ ಏನಂತ ಗೊತ್ತಾಕತ್ತೆ. ನೀವು ನಿಮ್ಮದು ಲೈಫ್ ಪಾರ್ಟ್ನರ್ನ ಜೊತೆನೇ ಬಿಸ್ನೆಸ್ಸನ್ನು ಮಾಡ್ಬೋದು. ಅಷ್ಟು ಒಳ್ಳೆಯ ಅವಕಾಶ. ಆ ಬಿಸ್ನೆಸ್ಸಿಂದ ನೀವು ಎಷ್ಟೋ ಜನರಿಗೆ ನೀವು ಕೆಲಸ ಕೊಡಬಹುದು. ಆದರೆ ನೀವು ನಾ ಹೇಳಿದ್ನೆಲ್ಲ ಆ ಥರದ ವಿಷಯಗಳನ್ನು ನೀವು ನಿಮ್ಮ ಜೀವನದೊಳಗೆ ಅಳವಡಿಸ್ಕೋಬೇಕು, ಕಲ್ಟಿವೇಟ್ ಮಾಡ್ಕೋಬೇಕು. ಭಾಳ ಹೈಪರ್ ಎನರ್ಜಿ ಕಾಣ್ತೈತಿ ಇಲ್ಲಿ. ಎನರ್ಜಿ ಭಾಳ ಹೈಪರ್ ಇತ್ತು ಅಂತಂತಂದ್ರೆ ಜೀವನದೊಳಗೆ ನಾವು ಏನಾದರೂ ನಮ್ಮ ಜೀವನದೊಳಗೆ ಸ್ಟೆಬಿಲಿಟಿ ಬರೋದು ಭಾಳ ಕಡಿಮೆ ಆ ಟೈಮ್ದೊಳಗೆ. ಅದು ನಮಗೆ ಗೊತ್ತಾಗಬೇಕು. ಅಂದ್ರೆ ಯಾಕೆ ನೋಡ್ರಿ, ಒಂದು ಶಾಂತ ಮನಸ್ಸು ಅಷ್ಟೇ ಸರಿಯಾಗಿ ವಿಚಾರ ಮಾಡಬಲ್ಲದು. ಹೈಪರ್ ಮನಸ್ಸು ಎಂದೂ ವಿಚಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಎನರ್ಜಿ ಮೊದಲು ಅಲೈನ್ ಮಾಡೋಕ್ಕೆ ಕಲೀರಿ, ವಿಷಯಗಳನ್ನು ಮ್ಯಾನಿಫೆಸ್ಟ್ ಮಾಡೋಕ್ಕೆ ಕಲೀರಿ. ಆಮೇಲೆ ನೀವು ಹೈಪರ್ ಆ್ಯಕ್ಟಿವ್ ಇದ್ರಿ ಅಂತಂತಂದ್ರೆ ಆ ಎಕ್ಸ್ಟ್ರಾ ಎನರ್ಜಿ ಅದರದ್ದು ಔಟ್ಪುಟ್ ಎಲ್ಲೇ ಇರಬೇಕು ಅಂತನ್ನೋದನ್ನು ಅಂಥದ್ದೊಂದು ಒಳ್ಳೆ ಜಾಗ ಹುಡ್ಕೊಡ್ರಿ. ಜಿಮ್ಮಿಗೆ ಹೋಗ್ರಿ, ಕರಾಟೆ ಆಡ್ರಿ, ಓಡಾಕೆ ಹೋಗ್ರಿ, ಬೆಳಿಗ್ಗಿನ ಜಾಗಿಂಗ್ ಹೋಗ್ರಿ. ಎಲ್ಲಿ ಹೆಂಗಂತಂದ್ರೆ ಎಲ್ಲಿ ನಿಮ್ಮ ಶಕ್ತಿ ಎಲ್ಲಿ ವ್ಯಯ ಮಾಡಬೇಕಲ್ಲ ಅಂಥದ್ದು ಏನಾದರೂ ಒಂದು ಹುಡ್ಕೊಡ್ರಿ. ನೀವು ಅಲ್ಲಿ ಹೋಗಿ ನಿಮ್ಮ ಶಕ್ತಿ ಹಾಕ್ರಿ. ಅದು ನಿಮ್ಮ ಜೀವನದಲ್ಲಿ ಎಂಥ ಲವ್ ಬರ್ತೈತಿ ಅಂತಂತಂದ್ರೆ ಡಿವೈನ್ ಲವ್ ಬರ್ತೈತಿ ನಿಮ್ಮಲ್ಲಿ. ಅಂದರೆ ಡಿವೈನ್ ಎನರ್ಜಿ ಒಂದು ಒಳ್ಳೆ ಸಂಗಾತಿಯನ್ನು ನಿಮ್ಮ ಜೀವನದೊಳಗೆ ಕರ್ಕೊಂಡು ಬರ್ತೈತಿ. ಅದ್ರ ಕೃಪೆಯಿಂದ ಅವರು ಬರ್ತಾರೆ. ಬಟ್ ಯು ಶುಡ್ ಬಿ ರೆಡಿ ಫಾರ್ ದಟ್. ನನ್ನ ಜೊತೆ ಇರುವಂಥ ವ್ಯಕ್ತಿ ಜೊತೆ ನಂಗೆ ಸರಿಯಾಗಿ ಮಾತಾಡೋಕೆ ಬರ್ತಿರ್ಲಿಲ್ಲ ಅಂತ ಇಟ್ಕೊಡ್ರಿ. ನನ್ನ ಜೋಡಿ ಯಾರು ಇರ್ತಾರೋ ಓಡಿ ಹೋಗ್ತಾರೆ ಎಲ್ಲರೂ. ಎಸ್, ಹೀಲಿಂಗ್. ಓಕೆ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋದು ಅತಿ ಅವಶ್ಯಕ ಐತಿ. ಈ ಯಾರು ಚೂಸ್ ಮಾಡಿರಲ್ಲ ಕ್ಲಿಯರ್ ಕಾರ್ಡ್ಸ್, ನಿಮಗೆ ಭಾಳ ಅಂದ್ರೆ ಭಾಳ ಅವಶ್ಯಕತೆ ಐತಿ. ಹೀಲಿಂಗ್ ನೌ ಈಸ್ ಅ ಟೈಮ್. ಇಲ್ಲಿ ಇಷ್ಟು ಸಣ್ಣ ಬರದಾರಲ್ಲ, ನನ್ನ ಚಸ್ಮಾದ ಕಣ್ಣಿಗೂ ಕಾಣಂಗಿಲ್ಲ. ನೌ ಈಸ್ ಅ ಟೈಮ್ ಫಾರ್ ಯು ಟು ಗಿವ್ ಆರ್ ರಿಸೀವ್ ಹೀಲಿಂಗ್. ಎವ್ರಿ ಒನ್ ಹ್ಯಾಸ್ ಅ ನ್ಯಾಚುರಲ್ ಎಬಿಲಿಟಿ ಟು ಹೀಲ್ ಅದರ್ಸ್. ಎಸ್, ಈವನ್ ಯು. ಎಷ್ಟು ಕರೆಕ್ಟ್ ಹೇಳ್ಯಾರ ನೋಡ್ರಿ. ಮನಸ್ಸಿದ್ದಲ್ಲಿ ಮಾರ್ಗ, ಮನಸ್ಸು ಮಾಡಬೇಕಷ್ಟೇ. ನೀವು ತಯಾರಾದ್ರಿ ಒಂದು ಚೂರು ನೋಡ್ರಿ. ಹೇಳಿದ್ದನ್ನು 100% ಅಂತೂ ಯಾರೂ ಇಂಪ್ಲಿಮೆಂಟ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಒಳ್ಳೊಳ್ಳೆ ವಿಷಯಗಳನ್ನು ಒಂದು 10% ಆದರೂ ಮಾಡ್ಕೋಬಹುದಲ್ಲ.
Wish wisely. Use your wishes wisely to manifest your heart's desires and take practical steps towards making your dream come true. ಮ್ಯಾನಿಫೆಸ್ಟ್ ಯಾಕೆ ವಿಶ್ ಸರಿ ಹಂಗೆ ಮಾಡಿರಿ ಅಂದ್ರೆ ನೋಡಿರಿ ಇಲ್ಲಿ ಅಂಥ ಎನರ್ಜಿ ಐತಿ. ಇದು ಮತ್ತೊಬ್ಬರಿಗೆ ತೊಂದರೆ ಕೊಡುವಂಥ ಎನರ್ಜಿ. ಮ್ಯಾನಿಫೆಸ್ಟ್ ಯಾಕೆ ಮಾಡೋದು ಅಂತಂತಾರೆ ಇಲ್ಲಿ ನೋಡಿರಿ, ಇಂಟ್ಯೂಷನ್. ಓಕೆ, ನೀವು ನಮ್ಮ ಇಂಟ್ಯೂಷನ್ ನಮ್ಮ ಇಂಟ್ಯೂಷನ್ ಮೇಲೆ ನಾವು ಹೆಂಗೆ ಕೆಲಸ ಮಾಡ್ತಿರ್ತೇವಲ್ಲ, ನಮ್ಮ ಒಳಗಿನ ಜಗತ್ತು ಹಾಗೆ ತಯಾರಾಗ್ತಿರ್ತೈತೆ. ಒಳಗಿನ ಜಗತ್ತು ಹೊರಗಿನ ಜಗತ್ತನ್ನು ನಿರ್ಮಾಣ ಮಾಡ್ತೈತೆ. ನೆನಪಿಟ್ಕೊಡ್ರಿ. ಇಸಿಲಿಯೇನ जैसे मन में रहता है ना आदमी, बाहर वैसे ही रहता है वो. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತಾರಲ್ಲ. ಅದಕ್ಕೆ ಒಳಗಿನ ಜಗತ್ತನ್ನು ಸುಧಾರಣೆ ಮಾಡಬೇಕು. ನಿಮಗೆ ನೀವು ಮೆನಿಫೆಸ್ಟ್ ಮಾಡಿರಿ. ಮೆನಿಫೆಸ್ಟ್ ಏನು ಮಾಡಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್. ನೀವು ಕಾಂಪಿಟೇಷನ್ ಮೆನಿಫೆಸ್ಟ್ ಮಾಡೋದು, ಬೇರೆದ್ರ ಜೊತೆ ಜಗಳ ಇದನ್ನು ಮಾಡೋದು, ಅನ್ಹೆಲ್ದಿ ಕಾಂಪಿಟೇಷನ್ ಮಾಡ್ಕೊಂಡು ನಾನು ಎಲ್ಲಾದರೂ ಜೀವನದೊಳಗೆ ಮುಂದೆ ಹೋಗಬೇಕು ಅನ್ನುವಂಥದ್ದನ್ನು ನೀವೇನಾದರೂ ತಲೆಯಾಗಿ ಇಟ್ಕೊಂಡು ನೀವೇನಾದರೂ ಮೆನಿಫೆಸ್ಟ್ ಮಾಡ್ಕೊಳ್ಳೋದು, ಇದರಿಂದ ನಮಗೆ ನಾವೇ ಡೇಂಜರ್ ಕ್ರಿಯೇಟ್ ಮಾಡ್ಕೊಂಡು. ಸೊ ಯೂನಿವರ್ಸ್ ನಮಗೆ ಏನು ಹೇಳ್ತಾ ಇದೆ ಮತ್ತು ಯಾವ ವಿಷಯದ ಮೇಲೆ ನೀವು ವಿಚಾರ ಮಾಡ್ಬೇಕು ನೋಡ್ರಿ. ಪ್ಯಾಷನ್, ನಿಮ್ಮ ಪ್ಯಾಷನ್ ಮೇಲೆ ವಿಚಾರ ಮಾಡ್ಬೇಕು. ನೀವು ಯಾವ ವಿಷಯದ ಬದಲಾಗಿ ನಿಮಗೆ ಪ್ಯಾಷನ್ ಐತಿ, ಯಾವ ವಿಷಯದ ಬದಲಾಗಿ ನಿಮ್ಮಲ್ಲಿ ಜಾಸ್ತಿ ಉತ್ಸಾಹ ಐತಿ, ಆ ವಿಷಯ ಮಾಡಕ್ಕೆ ಕಲೀರಿ ನೀವು. ಅಂದ್ರೆ ಹೆಂಗಂತಂತಂದ್ರೆ, ನೀವು ಹೋಲ್ ಹಾರ್ಟೆಡ್ಲಿ ಮಾಡಾಕತ್ತೀರಿ ಅಂತಂದ್ರೆ ನೀವು ಎನರ್ಜಿ ಎಲ್ಲ ಅಲ್ಲೇ ಹೋಗ್ತದೆ. ನೀವು ಎನರ್ಜಿ ನೋಡ್ರಿ, ನೀವು ಎನರ್ಜಿ ಅಲ್ಲೇ ಹಾಕ್ತಿದ್ರೆ ತುಂಬ ಕುಚ್ ಭಿ ಕ್ರಿಯೇಟ್ ಕರ್ ಸಕ್ತೆ ಹೋ. ನಾ ಇನ್ನೇನಾದರೂ ಹೇಳ್ಬೇಕಂತ ವಿಚಾರ ಮಾಡಿದ್ನಿ, ಅದು ನಿಮಗೆ ತಿಳಿತೈತಿಲ್ಲೋ ನಂಗೆ ಗೊತ್ತಿಲ್ಲ. ಎಸ್, ರಿಸೆಂಟ್ಮೆಂಟ್ ಯಾವುದಕ್ಕೂ ಅಸಮಾಧಾನ ವ್ಯಕ್ತಪಡಿಸಬಾರ್ದು. ಯಾಕಂತಂತಂದ್ರೆ ಹೆಂಗಿರ್ತೈತೆ ಅಂತ, ಒಳ್ಳೆಯ ವಿಷಯಗಳನ್ನು ಕಲಿಯೋತ್ನಾಗ ಬೇಜಾರು ಮಾಡ್ಕೊಳ್ಳೋದಾಗಲಿ, ಅಸಮಾಧಾನದಿಂದ ಇರೋದನ್ನೇ, ಯಾವಾಗ ನಾನು ಕಲಿಬೇಕು ಅಂತಂತ ಅನ್ನೋದು ಇಚ್ಛೆ ಬರ್ತೈತಲ್ಲ ಮನುಷ್ಯಾಗ, ಅವಾಗ ನಾವು ಲೈಫ್ದಾಗ ಪ್ರೋಗ್ರೆಸ್ ಮಾಡೋಕ್ಕೆ ಸಾಧ್ಯ. ಇದನ್ನ ಒಂದೇ ನೆನಪಿಟ್ಕೊಡ್ರಿ ನೀವು. ನಾನು ಕಲಿತೆ ಅಥವಾ ನನಗೇನು ಕಲಿಬೇಕಾಗಿಲ್ಲ ಅಂತಂತಂದ್ರೆ ನೋ, ಇಟ್ ಇಸ್ ನಾಟ್, ಅವು ಕುಚ್ ಯೂಸ್ಫುಲ್ ನೇ ಇರತ್ತಾ. ನಿಮ್ಮ ಪ್ಯಾಷನ್, ನಿಮ್ದು ಏನು ಪ್ಯಾಷನ್ ಐತಲ್ಲ, ನೀವು ಯಾವ ವಿಷಯದೊಳಗೆ ನಿಮ್ಗೆ ಉತ್ಸಾಹ ಐತಲ್ಲ ಆ ವಿಷಯಕ್ಕೆ ಬೆನ್ನು ಹತ್ತಿರಿ ನೀವು. ಮೊದಲಿನ ಜಗತ್ತಿನಾಗ ಅಂತಂದ್ರೆ ಎಲ್ಲ ಲಿಮಿಟೆಡ್ ಇರ್ತಿತ್ತು. ಈಗೇನು ನೀವು ಯಾವ ಕೋರ್ಸನ್ನು ಮಾಡ್ಬೋದು, ನೀವು ಏನೂ ಮಾಡ್ಬೋದು ನೋಡಿರಿ. ದೇವ್ರು ನಿಮಗೆ ಎಷ್ಟು ಚಲೋ ಹೇಳ ನೋಡಿರಿ. ಕಿಂಗ್ ಆಫ್ ಕಪ್ಸ್ ನೀವು ಆದರೆ ಅಂದರೆ ನಿಮ್ಮ ಜೀವನದೊಳಗೆ ಪ್ರೀತಿ ಬರ್ತೈತಿ. ಅದಕ್ಕಿಂತ ಮೊದಲು ನೀವೇನು ಮಾಡಬೇಕು ಅಂತಂದ್ರೆ ಎಂಪರರ್, ನೀವು ಡಿಸಿಪ್ಲಿನ್ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಯಾಕಂತಂತ ಡಿಸಿಪ್ಲಿನ್ ಯಾಕಪ್ಪ ಅಂತಂತಂದ್ರೆ, ಒಂದು ಡಿಸಿಪ್ಲಿನ್ ಮೈಂಡನ್ನು ಜೀವನದೊಳಗೆ ಡೆವಲಪ್ಮೆಂಟ್ ತೊಗೊಂಡು ಬರ್ತೈತೆ. ಯಾಕಂದರೆ ಇಲ್ಲಿ ಈ ಥರದ ಎನರ್ಜಿ ಐತಿ ನಿಮ್ಮದು. ಓಕೆ, ಈ ವಿಷಯ, ಈ ರೀಡಿಂಗ್ ನಿಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ವೀಡಿಯೋಸ್ ಅದು ನೀವು ನೋಡ್ತೀರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಿ. ನಂಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ. ನೋಡಿರಿ, ನಾವೇನು ಎಲ್ಲರಿಗೂ ಫೋನ್ ಮಾಡಿ ಹೇಳಕ್ಕೆ ಬರೋಂಗಿಲ್ಲ, ಎಲ್ಲರನ್ನೂ ಭೇಟಿನೂ ಆಗಕ್ಕೆ ಬರೋಂಗಿಲ್ಲ. ಏನಾದರೂ ಈ ವಿಡಿಯೋ ಮುಖಾಂತರನ ಹೇಳಬೇಕಲ್ಲ. ಥ್ಯಾಂಕ್ ಯು ಸೋ ಮಚ್.